Hello students, once again we are back with our series of climatology, and in the last session we discussed about seasons, and today we are discussing about atmosphere. ನಮ್ಮ ಕ್ಲೈಮೆಟಾಲಜಿ ಸೀರೀಸ್ ಅನ್ನ ಕಂಪ್ಲೀಟ್ ಕಂಟಿನ್ಯೂ ಮಾಡ್ತಿದ್ವಿ. ಇವತ್ತಿನ ಟಾಪಿಕ್ ಏನಂದ್ರೆ ವಾಯುಮಂಡಲವನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಲಾಸ್ಟ್ ಸೆಷನ್ ಅಲ್ಲಿ ನಾವು ಋತುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಋತುಗಳ ಎಂಡ್ ಅಲ್ಲಿ ನಾವೇನು ಹೋಮ್ವರ್ಕ್ ಕ್ವಶನ್ಸ್ ಗಳನ್ನ ಕೊಟ್ಟಿದ್ವಿ, ಅದನ್ನು ಕೂಡ ಸಾಲ್ವ್ ಮಾಡ್ರಿ. ಬಿಕಾಸ್ ನೀವು ಒಂದು ಕಾನ್ಸೆಪ್ಟ್ ಅರ್ಥ ಆದ್ಮೇಲೆ ಅದ್ರ ಮೇಲೆ ಇರತಕ್ಕಂಥ MCQs ಗಳನ್ನ ಸಾಲ್ವ್ ಮಾಡಿದ್ರೆ ಆ ಒಂದು ಕಾನ್ಸೆಪ್ಟ್ ಮೇಲೆ ಹೋಲ್ಡ್ ಬರ್ತದ ಮತ್ತು ಗ್ರಿಪ್ ಕೊಡ್ತದ. ಸೊ ಇವತ್ತು ಕೂಡ ಅದೇ ಸೇಮ್ ಟು ಸೇಮ್ ಸ್ಟ್ರಾಟಜಿಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿ ಆರ್ ಸ್ಟಾರ್ಟಿಂಗ್ ಅಟ್ಮಾಸ್ಫಿಯರ್. ಕಂಪ್ಲೀಟ್ ಡಿಸ್ಕಷನ್ ಆದ ನಂತರ ಇನ್ ದ ಎಂಡ್ ವಿ ಆಲ್ಸೋ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ MCQs. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನು ಕೂಡ ಪೇಸ್ಟ್ ಮಾಡಿರ್ತೀನಿ ಇಲ್ಲಿ. ಅದ್ರ ಜೊತೆಗೆ ಪ್ರಾಕ್ಟೀಸ್ ಕ್ವಶನ್ಸ್ ಗಳು ಕೂಡ ಇರ್ತವೆ. ಅದನ್ನ ನೀವು ಸಾಲ್ವ್ ಮಾಡಿದ್ರೆ ಮಾತ್ರ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಅದರ್ವೈಸ್ ನಾವು ಸುಮ್ಮನೆ ಓದಿ ನಾವು MCQ ಸಾಲ್ವ್ ಮಾಡ್ಲಾರ್ದೆ ಇದ್ವಿ ಅಂದ್ರೆ ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಕ್ಲಿಯರ್ಲಿ. ಪರ್ಫೆಕ್ಟ್ ಆಗಿ ಅರ್ಥ ಆಗ್ಲಿಕ್ಕೆ ಅದು ಕಷ್ಟ ಆಗ್ತದೆ ಅವಾಗ. ಓಕೆನಾ? ಸೊ ನಾವೇನ್ ಮಾಡೋಣ ಅಂದ್ರೆ ಇವತ್ತಿಗೆ ಅಟ್ಮಾಸ್ಫಿಯರ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡೋಣ. ಇವಾಗ ಅಟ್ಮಾಸ್ಫಿಯರ್ ಅಲ್ಲಿ ಯಾವ್ಯಾವ ಟಾಪಿಕ್ಸ್ ಬರ್ತಾವ ಅನ್ನೋದನ್ನ ನಾವು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ? ನೋಡ್ರಿ, ಅಟ್ಮಾಸ್ಫಿಯರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ವಾಯುಮಂಡಲದ ರಚನೆ ಅಥವಾ ಯಾವ ತರ ಫಾರ್ಮ್ ಆಗದ ನಮ್ಮ ಅಟ್ಮಾಸ್ಫಿಯರ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ಬೇಕು. ಓಕೆ? ಸೊ ಇದಕ್ಕೆ ನಾವೇನಂತೀವಿ? ಅಟ್ಮಾಸ್ಫಿಯರಿಕ್ ಫಾರ್ಮೇಶನ್ ಅಥವಾ ಸರ್ ಇದಕ್ಕೆ ನಾವು ವಾಯುಮಂಡಲದ ರಚನೆ ಅಂತ ಕರಿತೀವಿ. ಸೊ ಇದನ್ನ ಡಿಸ್ಕಸ್ ಮಾಡಿದಾದ ನಂತರ ನಾವೇನ್ ಮಾಡೋಣ, ಈ ಅಟ್ಮಾಸ್ಫಿಯರ್ದು ಕ್ಲಾಸಿಫಿಕೇಶನ್ ಮಾಡ್ಬೇಕು. ಅಟ್ಮಾಸ್ಫಿಯರ್ ಒಳಗ ಲೇಯರ್ಸ್ ಗಳಿರ್ತಾವು, ವಾಯುಮಂಡಲದಲ್ಲಿ ಪದರಗಳಿರ್ತಾವು. ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಆಲ್ ದೋಸ್ ಥಿಂಗ್ಸ್. ಅಂದ್ರೆ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಈ ತರ ಮಂಡಲಗಳನ್ನ ಕೇಳ್ತೀರಿ. ಅದೇ ಕ್ಲಾಸಿಫಿಕೇಶನ್ ಅಥವಾ ವಿಂಗಡಣೆಯನ್ನು ನಾವು ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಇವಾಗ ನೋಡ್ರಿ, ಸೆಕೆಂಡಿಗೆ ನಾವ್ ಏನ್ ಮಾಡ್ತೇವೆ ಅಂದ್ರೆ ಅಟ್ಮಾಸ್ಫಿಯರಿಕ್ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಬಟ್ ಮತ್ತ ಬೇಸಿಸ್ ಮೇಲೆ ಬೇರೆ ಬೇರೆ ತರ ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಕ್ಲಾಸಿಫಿಕೇಶನ್ ಅಂತ ಬರ್ದೀನಿ. ಈ ಕ್ಲಾಸಿಫಿಕೇಶನ್ ನಾವು ಫಸ್ಟ್ ಕ್ಲಾಸಿಫಿಕೇಶನ್ ಎ, ಇದನ್ನ ನಾವು ಸಾಂದ್ರತೆಯ ಆಧಾರದ ಮೇಲೆ ನಾವು ನಮ್ಮ ವಾಯುಮಂಡಲವನ್ನ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಸಾಂದ್ರತೆ ಅಂದ್ರೆ ಡೆನ್ಸಿಟಿ. ಡೆನ್ಸಿಟಿ ಆಫ್ ದ ಏರ್ ಕ್ಯಾನ್ ಆಲ್ಸೋ ಬಿ ಕನ್ಸಿಡರ್ಡ್ ಫಾರ್ ದ ಕ್ಲಾಸಿಫಿಕೇಶನ್ ಆಫ್ ಅಟ್ಮಾಸ್ಫಿಯರ್ ಆಫ್ ಅರ್ತ್. ಓಕೆ? ಡೆನ್ಸಿಟಿಯನ್ನ ನಾವೇನಂತ ಕರಿತೇವೆ? ಸಾಂದ್ರತೆ ಅಂತ ಕರಿತೀವಿ. ಇದೇ ರೀತಿ ಎರಡನೇ ಕ್ಲಾಸಿಫಿಕೇಶನ್ ಇರ್ಬೋದು. ಎರಡನೇ ಕ್ಲಾಸಿಫಿಕೇಶನ್ ಏನಾಗ್ಬೋದು ಅಂದ್ರೆ ಟೆಂಪರೇಚರ್ ಬೇಸಿಸ್ ಮೇಲೆ ಯಾವ ತರ ನಾವು ಏನಪ್ಪಾ ಅಂದ್ರೆ ಅಟ್ಮಾಸ್ಫಿಯರ್ ನ ಕ್ಲಾಸಿಫೈ ಮಾಡ್ತೀವಿ, ಅದನ್ನು ಕೂಡ ನಾವು ನೋಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ಸೊ ಉಷ್ಣಾಂಶದ ಆಧಾರದ ಮೇಲೆ ವಾಯುಮಂಡಲವನ್ನ ಹಲವು ಪದರಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅದನ್ನು ಕೂಡ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಸೊ ನಾನು ಇಲ್ಲಿ ಕನ್ನಡದಾಗೂ ಬರೀತಿರ್ತೀನಿ ಮತ್ತೆ ಇಂಗ್ಲಿಷ್ ಒಳಗೂ ಬರೀತಿರ್ತೀನಿ. ನಿಮಗೆಲ್ಲ ನೋಟ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಬೀಳಂಗಿಲ್ಲ. ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಾ ಏನ್ ಬರ್ದಿರ್ತೀನಿ ಇದ್ರ ಕಂಪ್ಲೀಟ್ ನೋಟ್ಸ್ ಇರ್ತದ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು PPT ನಿಮ್ ಕಡೆ ಇಟ್ಕೋಬಹುದು ರಿವಿಷನ್ಗೋಸ್ಕರ. ಒಂದ್ಸಲ ನೀವು ವಿಡಿಯೋ ನೋಡಿದಾದ್ಮೇಲೆ ಇದ್ರ ಮೇಲೆ ಹೋಲ್ಡ್ ಬರ್ತದ, ಅಂಡರ್ಸ್ಟ್ಯಾಂಡ್ ಆಗ್ತದ. ಅರ್ಥ ಆದ ನಂತರ ಒಂದ್ಸಲ ಆ PPT ಓಪನ್ ಮಾಡಿ ರಿವಿಷನ್ ಮಾಡಿದ್ರೆ ಇದ್ರ ಮೇಲೆ ಒಂದು ಗ್ರಿಪ್ ಸಿಗ್ತದ, ಕ್ಲಾರಿಟಿ ಸಿಕ್ಬಿಡ್ತದ. ಮತ್ತೆ ನೀವು ಆ ಕಡೆ ಎಲ್ಲೂ ಓದೋ ಅವಶ್ಯಕತೆ ಬೀಳಂಗಿಲ್ಲ. ಸೊ ಐ ಆಮ್ ಟ್ರೈಂಗ್ ಟು completely give the ideas of atmosphere which are necessary for competitive exams like UPSC, KPSC and KSP, KEA. I hope you are understanding what it is. So ಡೆನ್ಸಿಟಿ ಮತ್ತು ಟೆಂಪರೇಚರ್ ಬೇಸಿಸ್ ಮೇಲೂ ಕೂಡ ನಾವು ಅಟ್ಮಾಸ್ಫಿಯರ್ ಅನ್ನ ಅಥವಾ ವಾಯುಮಂಡಲವನ್ನ ನಾವು ಪ್ರತ್ಯೇಕಗೊಳಿಸಲಿಕ್ಕೆ ಅಥವಾ ವಿಂಗಡಣೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಇದಾದ ನಂತರ ನಾವು ಈ ಫಾರ್ ಎಕ್ಸಾಂಪಲ್ ಮೂರನೇದು ನೋಡ್ರಿ, ಈ ಟೆಂಪರೇಚರ್ ಬೇಸಿಸ್ ಮೇಲೆ ನಾವೇನ್ ಕ್ಲಾಸಿಫಿಕೇಶನ್ ಅನ್ನ ಮಾಡಿರ್ತೀವಿ ಅಟ್ಮಾಸ್ಫಿಯರ್ ಅನ್ನ, ಅದರಲ್ಲಿ ಪ್ರಮುಖವಾಗಿ ಒಂದು 4 ಪದರಗಳು ಕಂಡು ಬರ್ತಾವ. 4 ಪದರಗಳು. ಓಕೆ? ಇದನ್ನ ನಾವೇನಂತ ಕರಿತೇವೆ ಅಂದ್ರೆ 4 ಲೇಯರ್ಸ್ ಆಫ್ ದ ಅರ್ತ್ ಅಟ್ಮಾಸ್ಫಿಯರ್. ವೆರಿ ಇಂಪಾರ್ಟೆಂಟ್ ಲೇಯರ್ಸ್. ಓಕೆನಾ? ಸೊ ಈ ಲೇಯರ್ಸ್ ಗಳು ಯಾವ ಅಂತ ಕೇಳ್ಬಿಟ್ರೆ, ಒಂದೇದ್ದು ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. ಓಕೆನಾ? ಸರ್ ಎರಡನೇದಕ್ಕೆ ನಾವು ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ. ಸ್ಟ್ರಾಟೋಸ್ಫಿಯರ್. ಮೂರನೇದಕ್ಕೆ ಸರ್ ಮಿಸೋಸ್ಫಿಯರ್ ಅಂತ ಕರಿತೀವಿ. ಆಮೇಲೆ ನಾಲ್ಕನೇದಕ್ಕೆ ನಾವು ಥರ್ಮೋಸ್ಫಿಯರ್ ಅಂತ ಕರಿತೀವಿ. ಓಕೆ? ಮತ್ತೆ ಈ ಥರ್ಮೋಸ್ಫಿಯರ್ ಅಲ್ಲಿ ನಾವು 2 ಪದರಗಳನ್ನ ನೋಡ್ತೀವಿ ಅಥವಾ 2 ಲೇಯರ್ಸ್ ಗಳನ್ನ ನೋಡ್ತೀವಿ. ಕೆಳಗಡೆ ಇರ್ತಕ್ಕಂಥ ಲೇಯರ್ಸ್ ಅನ್ನ ನಾವು ಅಯೋನೋಸ್ಫಿಯರ್ ಅಂತ ಕರಿತೀವಿ. ಅಯೋನೋಸ್ಫಿಯರ್. ಆಮೇಲೆ ಮೇಲ್ಗಡೆ ಇರ್ತಕ್ಕಂಥ ಲೇಯರ್ ಅನ್ನ ನಾವು ಎಕ್ಸೋಸ್ಫಿಯರ್ ಅಂತ ಕರಿತೀವಿ. ಸೊ ಈ ತರ ಕ್ಲಾಸಿಫಿಕೇಶನ್ ಬರ್ತದ ಆನ್ ದ ಬೇಸಿಸ್ ಆಫ್ ಟೆಂಪರೇಚರ್. ಡೆನ್ಸಿಟಿ ಬೇಸಿಸ್ ಮೇಲೆ ಯಾವ ತರ ಕ್ಲಾಸಿಫಿಕೇಶನ್ ಬರ್ತದ?
ನಾವು ಡೆನ್ಸಿಟಿ ಆಧಾರದ ಮೇಲೆ ಬರೀ 3 ಲೇಯರ್ಸ್ ಗಳನ್ನ ನೋಡ್ತೀವಿ. ಆ 3 ಲೇಯರ್ಸ್ ಗಳನ್ನು ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಯಾವ ತರ ಸರ್, ಫಸ್ಟ್ ಲೇಯರ್ ಇರ್ತದೆ ಕೆಳಗಡೆ, ಅದಕ್ಕೆ ನಾವು ಹೋಮೋಸ್ಪಿಯರ್ ಅಂತ ಕರಿತೀವಿ, ಹೋಮೋಸ್ಪಿಯರ್. ಎರಡನೇ ಲೇಯರ್ಗೆ ನಾವು ಹೆಟ್ರೋಸ್ಪಿಯರ್ ಅಂತ ಕರಿತೀವಿ, ಹೆಟ್ರೋಸ್ಪಿಯರ್. ಅಂಡ್ ಮೂರನೇ ಲೇಯರ್ಗೆ ನಾವು ಎಕ್ಸೋಸ್ಪಿಯರ್ ಅಂತ ಕರಿತೀವಿ, ಎಕ್ಸೋಸ್ಪಿಯರ್. ಸೊ ಈ ತರ ಕ್ಲಾಸಿಫಿಕೇಶನ್ ಇರ್ತದ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡೋಣ ಅಂತ. ಇವಾಗ ಫಾರ್ಮೇಶನ್ ಆಫ್ ಅಟ್ಮಾಸ್ಫಿಯರ್ ಅಂದ್ಕೊಳ್ಳೆ ವಾಯುಮಂಡಲದಲ್ಲಿಯೇ ನಾವು ರಚನೆಯನ್ನ ನೋಡ್ತಾ ಅದರಲ್ಲಿರ್ತಕ್ಕಂಥ ಅನಿಲಗಳ ಸಂಯೋಜನೆಯನ್ನು ಕೂಡ ನಾವು ನೋಡ್ಲಿಕ್ಕೆ ಟ್ರೈ ಮಾಡೋಣ. ಫಾರ್ ಎಕ್ಸಾಂಪಲ್, ನಮ್ಮ ವಾಯುಮಂಡಲದಲ್ಲಿ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರ್ತಕ್ಕಂತಹ ಅನಿಲ ಯಾವುದು ಅಂತ ಕೇಳ್ಬಿಟ್ರೆ ನೈಟ್ರೋಜನ್ ಅನ್ನೋದು ಎಲ್ಲರಿಗೂ ಗೊತ್ತಿರ್ತದ. ಬಟ್ ಅದು ಯಾವ ತರ ಬಂದದ ಅನ್ನೋದು ಬಹಳ ಜನ ಗೊತ್ತಿರಂಗಿಲ್ಲ. ಸೊ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ಫಾರ್ಮೇಶನ್ ಆಫ್ ಅಟ್ಮಾಸ್ಫಿಯರ್ ಫಸ್ಟ್ ಆಫ್ ಆಲ್. ಓಕೆ, ಸೊ ನಾವು ಈ ಟಾಪಿಕ್ ಇಂದ ಸ್ಟಾರ್ಟ್ ಮಾಡೋಣ. ಫಾರ್ಮೇಶನ್ ಆಫ್ ಅಟ್ಮಾಸ್ಫಿಯರ್ ಅದಾದ ನಂತರ ನಾವು ಕ್ಲಾಸಿಫಿಕೇಶನ್ ಹೋಗೋಣ ಅಂತ. ಡೆನ್ಸಿಟಿ ಬೇಸಿಸ್ ಮೇಲೆ ಯಾವ ತರ ಕ್ಲಾಸಿಫೈ ಮಾಡ್ತಾರ ಅಂಡ್ ಟೆಂಪರೇಚರ್ ಬೇಸಿಸ್ ಮೇಲೆ ಯಾವ ತರ ಕ್ಲಾಸಿಫೈ ಮಾಡ್ತಾರ. ಒಂದ್ ವೇಳೆ ನಿಮ್ಗೆ ಏನಾದ್ರು ವಿಡಿಯೋ ಫಾಸ್ಟ್ ಅನಿಸ್ತಿದ್ರೆ ನಿಮ್ಮ ಯೂಸರ್ ಇಂಟರ್ಫೇಸ್ ದಾಗ ಈ ವಿಡಿಯೋ ಸ್ಪೀಡ್ ಅನ್ನ ಕಡಿಮೆ ಮಾಡ್ಕೊಳ್ಳೋ ಅಂತ ಆಪ್ಷನ್ ಕೂಡ ಇರ್ತದ. ನೀವು ಅದನ್ನ ಕಡಿಮೆ ಮಾಡ್ಕೋಬಹುದು, ಅಥವಾ ಸ್ಲೋ ಅನ್ಸಿದ್ರೆ ನೀವು ಫಾಸ್ಟ್ ಕೂಡ ಮಾಡ್ಕೋಬಹುದು. ಓಕೆನಾ? ಸೊ ನೋಡ್ರಿ, ಸೊ ಫಸ್ಟ್ ಟಾಪಿಕ್ ಅಂಡರ್ ಅಟ್ಮಾಸ್ಫಿಯರ್ ದಟ್ ವಿ ನೀಡ್ ಟು ಡಿಸ್ಕಸ್ ಈಸ್ ಅಬೌಟ್ ಫಾರ್ಮೇಶನ್. ಓಕೆ, ಫಾರ್ಮೇಶನ್ ಅಂತ ಇಲ್ಲೇ ಹೆಡ್ಡಿಂಗ್ ಹಾಕಿರ್ತೀನಿ. ಓಕೆನಾ? ಫಾರ್ಮೇಶನ್ ಸರ್, ಇದು ಭೂಮಿ ಅನ್ಕೊಟ್ರಿ. ಓಕೆ, ಈ ಭೂಮಿಯ ಸುತ್ತ ನಾವೇನ್ ನೋಡ್ತಿರ್ತೇವೆ, ಯೂಶಲಿ ಭೂಮಿ ಅದ ಅಂದ್ರೆ ಸರ್ ಸ್ಟಾರ್ಟಿಂಗ್ ಅಲ್ಲಿನೇ ಈ 4.6 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ರಚನೆಗೊಂಡಾಗ ಒಳಗಡೆ ಇರತಕ್ಕಂತ ಏನೇನ್ ಸಂಯೋಜನೆಗಳಿದ್ವು ಅದು ಸಾಂದ್ರತೆಗೆ ಅನುಗುಣವಾಗಿ ಶ್ರೇಣೀಕರಣಗೊಳ್ಳುವುದನ್ನ ನೋಡ್ತಿದ್ವಿ. ಫಾರ್ ಎಕ್ಸಾಂಪಲ್, ನಾ ಹಂಗೆ ಒಂದು ಡೆಮೋ ಕೊಡ್ತೀನಿ ಅಂತ ಎಕ್ಸಾಂಪಲ್ ಕೊಡ್ತೀನಿ, ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಓಕೆನಾ? ಒಂದು ಕಲರ್ಲೆಸ್ ಗ್ಲಾಸ್ ಅದ ಅನ್ಕೊಟ್ರೆ, ನಮ್ ಕಡೆ ಈ ತರ ಗ್ಲಾಸ್ ಅದ. ನಾ ಈ ಗ್ಲಾಸ್ ಅಲ್ಲಿ ಏನ್ ಮಾಡ್ತೇನೆ ಅಂದ್ರೆ ಮೊದ್ಲು ನೀರನ್ನ ಇದ್ರೊಳಗೆ ಪೋರ್ ಮಾಡ್ತೇನೆ ಅನ್ಕೊಡ್ರಿ, ನೀರ್ ಹಾಕ್ತೇನೆ ಅನ್ಕೊಡ್ರಿ. ಓಕೆ, ನೀರ್ ಹಾಕಿದ ತಕ್ಷಣ ಸರ್ ಪೂರ್ತಿ ಫಿಲ್ಅಪ್ ಆಗ್ಬಿಡ್ತದ ಅನ್ಕೊಡ್ರಿ. ತದನಂತರ ನಾ ಏನ್ ಮಾಡ್ತೇನೆ ಅಂದ್ರೆ ಕಬ್ಬಿಣವನ್ನ ಹಾಕ್ತೇನೆ, ಕಬ್ಬಿಣದ ಸಣ್ಣ ಸಣ್ಣ ತುಂಡುಗಳನ್ನ. ಓಕೆನಾ? ಕಬ್ಬಿಣವನ್ನ ಹಾಕಿದಾಗ ಸರ್ ಎಕ್ಸಾಕ್ಟ್ಲಿ ಕಬ್ಬಿಣ ಎಲ್ಲಿ ಕೊಡ್ತದ ಸರ್, ಕಬ್ಬಿಣ ಹೋಗಿ ಕೆಳಗಡೆ ಕೊಡ್ತದ ಇಲ್ಲಿ. ಓಕೆನಾ? ಕಬ್ಬಿಣ ಇಲ್ಲಿ ಕುಂತಿರ್ತದ ಅನ್ಕೊಡ್ರಿ. ಇದೇನಿದು ಕಬ್ಬಿಣ ಸರ್, ಇದೇನಿದು ನೀರು. ತದನಂತರ ನಾವು ಒಳ್ಳೆ ಎಣ್ಣೆ ಅಥವಾ ಆಯಿಲ್ ಅನ್ನ ಹಾಕ್ತೇವೆ ಅನ್ಕೊಡ್ರಿ, ಇದರಲ್ಲಿ ಎಣ್ಣೆ. ಓಕೆ, ಇದು ಹಾಕಿದ ಕೂಡಲೇ ಏನಾಗ್ತದ, ಅದು ನೀರಿನ ಮೇಲೆ ಹೋಗಿ ಶ್ರೇಣೀಕರಣಗೊಳ್ಳುವುದನ್ನು ನಾವು ನೋಡ್ತೀವಿ. ಎಲ್ಲಿ ಶ್ರೇಣೀಕರಣಗೊಳ್ತದ ಸರ್, ಇಲ್ಲಿ ಸರ್ ನೀರಿನ ಮೇಲೆ ಹೋಗಿ ಶ್ರೇಣೀಕರಣಗೊಳ್ಳುವುದನ್ನು ನೋಡ್ತೀವಿ. ಏನಿದು ಎಣ್ಣೆ, ಒಳ್ಳೆ ಎಣ್ಣೆ. ಓಕೆನಾ? ಆಯಿಲ್. ಇದೇನಿದು ವಾಟರ್. ಸೊ ನಾವು ಈ ತರ ಗ್ಲಾಸ್ ಅಲ್ಲಿ ಈ 3 ಪದಾರ್ಥಗಳನ್ನ ಹಾಕಿದಾಗ ಸರ್ ಎಲ್ಲದಕ್ಕಿಂತ ಕೆಳಗಡೆ ಭಾಗದಲ್ಲಿ ಕಬ್ಬಿಣ ಬಂದು ಶ್ರೇಣೀಕರಣಗೊಳ್ಳುವುದು, ತದನಂತರ ನೀರು, ತದನಂತರ ಎಣ್ಣೆ. ಅರ್ಥ ಏನು? ಇದು ಯಾವ್ದರ ಆಧಾರದ ಮೇಲೆ ಈ ತರ ಶ್ರೇಣೀಕರಣಗೊಂಡಿದೆ ಅನ್ನೋದು ಗೊತ್ತಾಗುತ್ತೆ ನಮ್ಗೆ ಫಸ್ಟ್. ಸೊ ಕ್ಯಾನ್ ಐ ಸೇ ಇಟ್ ಈಸ್ ಆನ್ ದ ಬೇಸಿಸ್ ಆಫ್ ಡೆನ್ಸಿಟಿ ದಟ್ ದ ಮಟೀರಿಯಲ್ಸ್ ಆರ್ ಗೆಟಿಂಗ್ ಸ್ಟ್ರಾಟಿಫೈಡ್. ಅಂದ್ರೆ ಅಲ್ಲಿರತಕ್ಕಂತ ಪದಾರ್ಥಗಳು ಸಾಂದ್ರತೆಗೆ ಅನುಗುಣವಾಗಿ ಈ ತರ ಶ್ರೇಣೀಕರಣಗೊಳ್ಳುವುದನ್ನ ನೋಡ್ತೀವಿ ನಾವು. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಡೆನ್ಸಿಟಿ. ಓಕೆ, ಡೆನ್ಸಿಟಿ ಡಿಫರೆನ್ಸಿಯೇಷನ್, ಡೆನ್ಸಿಟಿ ಡಿಫರೆನ್ಸಿಯೇಷನ್ ಅಥವಾ ಸ್ಟ್ರಾಟಿಫಿಕೇಶನ್ ಅಂತಾನೂ ಕರೀತಾರೆ. ಇದರ ಜೊತೆಗೆ ಇದನ್ನ ನಾವೇನಂತ ಕರಿತೀವಿ, ಸಾಂದ್ರತೆಗೆ ಅನುಗುಣವಾಗಿ ಶ್ರೇಣೀಕರಣ ಅಂತ ಕರಿಬಹುದು. ಸೊ ಇದೊಂದು ಡೆಮೋ ಕೊಟ್ಟೆ ನಾನು. ಇದೇ ರೀತಿ ಈ ಭೂಮಿಯಲ್ಲೂ ಕೂಡ ಏನಾಗ್ತಿರ್ತದೆ ಅಂದ್ರೆ, ಭೂಮಿಯಲ್ಲಿನೂ ಕೂಡ ಇರತಕ್ಕಂತ ಎಲ್ಲಾ ಪದಾರ್ಥಗಳು ಸಾಂದ್ರತೆಗೆ ಅನುಗುಣವಾಗಿ ಶ್ರೇಣೀಕರಣಗೊಳ್ತಿರ್ತಾವ. ಅಂದ್ರೆ ಡೆನ್ಸಿಟಿ ಸ್ಟ್ರಾಟಿಫಿಕೇಶನ್ ಆಫ್ ದ ಕಂಪೋಸಿಷನ್ ಆಫ್ ದ ಅರ್ತ್ ಇಸ್ ಟೇಕಿಂಗ್ ಪ್ಲೇಸ್ ಇವನ್ ಟುಡೇ. ಆಸ್ ಅ ರಿಸಲ್ಟ್ ಕಡಿಮೆ ಸಾಂದ್ರತೆ ಇರತಕ್ಕಂತ ಎಲ್ಲಾ ಮಟೀರಿಯಲ್ ಗಳು ಏನಾಗಬೇಕು, ಹೊರಗಡೆ ಬರ್ತಾ ಇರಬೇಕು. ಆ ಕಡಿಮೆ ಸಾಂದ್ರತೆ ಇರತಕ್ಕಂತ ಎಲ್ಲಾ ಮಟೀರಿಯಲ್ ಗಳು ಏನಾಗ್ಲಿತಾವ್, ಒಳಗಡೆಯಿಂದ ಹೊರಗಡೆ ಬಂದಾಗ ಸರ್ ಅವು ಏನ್ ಮಾಡ್ಕೊಂಡ್ ಬರ್ತಿರ್ತಾವ ನೋಡ್ರಿ, ಜ್ವಾಲಾಮುಖಿಯನ್ನ ಈ ತರ ರಚನೆ ಮಾಡ್ತಾ ಬರ್ತಿರ್ತಾವ ಹೊರಗಡೆ. ಯಾಕಂದ್ರೆ ಅವುಗಳ ಸಾಂದ್ರತೆ ಕಡಿಮೆ ಇರ್ತದ. ಕಡಿಮೆ ಸಾಂದ್ರತೆ ಹೊಂದಿರತಕ್ಕಂತಹ ಪದಾರ್ಥಗಳು ಭೂಮಿಯ ಮೇಲ್ಮೈ ಮೇಲೆ ಜ್ವಾಲಾಮುಖಿಯನ್ನ ರಚನೆ ಮಾಡ್ಲಿರ್ತಾವ. ಸೊ ಡೆನ್ಸಿಟಿ ಸ್ಟ್ರಾಟಿಫಿಕೇಶನ್ ಬೇಸಿಸ್ ಮೇಲೆ ವಿ ಆರ್ ಏಬಲ್ ಟು ಸಿ the less dense composition which is present in the earth, it is coming outside, it is erupting outside. This eruption of magma or lava is itself we are calling it as volcano. ಅಂದ್ರೆ ಇವಾಗ ಕಡಿಮೆ ಸಾಂದ್ರತೆ ಹೊಂದಿರತಕ್ಕಂತಹ ಯಾವುದೇ ಪದಾರ್ಥಗಳಿರಲಿ ಭೂಮಿಯಲ್ಲಿ ಅದೆಲ್ಲ ಹೊರಗಡೆ ಚಿಮ್ಮಲಿಗತ್ತದ, ಅದಕ್ಕೆ ನಾವೇನಂತ ಕರಿತೇವೆ ಅಂದ್ರೆ ಜ್ವಾಲಾಮುಖಿ ಅಂತ ಕರಿತೇವೆ. ಓಕೆನಾ? ಸೊ ಈ ಜ್ವಾಲಾಮುಖಿಗಳನ್ನ ನಾ ಇಲ್ಲೇ ಬರೆದ್ಬಿಟ್ಟೆ ಅಂದ್ರೆ
ಈ ಜ್ವಾಲಾಮುಖಿಗಳಿಂದ ಏನೇನ್ ಪದಾರ್ಥಗಳು ಹೊರಗಡೆ ಬರ್ತಾವ ಅನ್ನೋದು ಗೊತ್ತಾಗ್ಬೇಕು ನಮಗೆ. ಓಕೆನಾ, ಯಾವ್ಯಾವ ಪದಾರ್ಥಗಳು ಹೊರಗಡೆ ಬರ್ತಾವು ಅನ್ನೋದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ನೋಡ್ರಿ, ಈ ಜ್ವಾಲಾಮುಖಿಯಿಂದ ಬಂದಿರತಕ್ಕಂತ ಎಲ್ಲಾ ಕಾಂಪೋನೆಂಟ್ಸ್ ಅಥವಾ ಕಂಪೋಸಿಷನ್ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸರ್ ಇಲ್ಲಿ ನಾವು ಲಾವಾರಸ ಎರಪ್ಟ್ ಆಗೋದನ್ನ ನೋಡ್ಬೋದು. ಓಕೆನಾ, ಲಾವಾರಸ ಹೊರಚಿಮ್ಮುವಿಕೆಯನ್ನು ನೋಡ್ಬೋದು. ಇದರ ಜೊತೆಗೆ ಅನಿಲಗಳು ಹೊರಗಡೆ ಬರುವುದನ್ನು ಕೂಡ ನೋಡ್ಬೋದು. ಇದರ ಜೊತೆಗೆ ಧೂಳಿನ ಕಣಗಳು ಕೂಡ ಹೊರಗಡೆ ಬರ್ಲಿತಾವ್, ಧೂಳಿನ ಕಣಗಳು ಸರ್. ಇದರ ಜೊತೆಗೆ ನೀರಿನ ಅಂಶನೂ ಕೂಡ ಅಥವಾ ನೀರಾವಿ ಕೂಡ ಹೊರಗಡೆ ಬರ್ಲಿತ್ತದ. ಇದರ ಜೊತೆಗೆ ಅನಿಲಗಳಲ್ಲಿ ಹಲವಾರು ಅನಿಲಗಳು ಹೊರಗಡೆ ಬರ್ಲಿತ್ತವ. ಸೊ ಇಷ್ಟೆಲ್ಲ ಆದ ನಂತರ ಸರ್ ಲಾವಾರಸ ಹೊರಗಡೆ ಆದ ತಕ್ಷಣನೇ ತಾಪಮಾನ ಕಡಿಮೆ ಇರತಕ್ಕಂತ ಕಾರಣದಿಂದ ಘನೀಕರಣ ಹೊಂದಿ ಅಥವಾ ಗಟ್ಟಿಯಾಗಿ ಶಿಲೆಗಳಲ್ಲಿ ಪರಿವರ್ತನೆಗೊಳ್ಳುವುದನ್ನು ನೋಡ್ಬೋದು ನಾವು. ಏನದು ಲಾವಾರಸ. ಬಟ್ ಇಲ್ಲಿರ್ತಕ್ಕಂಥ ಅನಿಲಗಳು, ಧೂಳಿನ ಕಣಗಳು, ನೀರಾವಿ ಏನಾಗಬೇಕು ಸರ್, ಈ ಭೂಮಿಯ ಸುತ್ತ ಒಂದು ಪದರನ್ನ ರಚನೆ ಮಾಡ್ಕೊಂಡ್ಬಿಟ್ಟಿರ್ಬೇಕು ಸರ್ ಅವು. ಓಕೆನಾ, ಯಾವ ತರ? ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲೊಂದು ಪದರನ್ನ ಟ್ರೈ ಮಾಡ್ಲಿಕ್ಕೆ ನಾನು ಭೂಮಿಯ ಸುತ್ತ. ಈ ಭೂಮಿಯ ಸುತ್ತ ಈ ಪದರಿನಲ್ಲಿ ನಾವ್ ಏನೇನ್ ನೋಡ್ತೀವಿ ಸರ್? ಎಲ್ಲಾ ಅನಿಲಗಳನ್ನ ನೋಡ್ತಿರ್ತೀವಿ, ಧೂಳಿನ ಕಣಗಳನ್ನ ನೋಡ್ತೀವಿ, ನೀರಾವಿಯನ್ನ ನೋಡ್ತಿರ್ತೀವಿ. ಸೊ ಈ ಎಲ್ಲಾ ಅನಿಲ ಕಣಗಳು ನಮ್ಮ ಭೂಮಿಯ ಸುತ್ತ ಏನ್ ಒಂದು ಪದರನ್ನ ರಚನೆ ಮಾಡ್ಕೊಂಡವು, ಆ ಒಂದು ಪದರನ್ನ ನಾವೇನಂತ ಕರಿತೀವಿ ಅಂದ್ರೆ ವಾಯುಮಂಡಲ ಅಂತ ಕರಿತೀವಿ. ಓಕೆನಾ, ವಾಯುಮಂಡಲ ಅಂತ ಕರಿತೀವಿ. ಸೊ ವಾಯುಮಂಡಲ ಅಂದ್ರೆ ಅರ್ಥ ಏನು? ಭೂಮಿಯ ಸುತ್ತ ಇರತಕ್ಕಂತಹ ಅನಿಲಗಳ ಪದರು. ಈ ಅನಿಲಗಳ ಪದರನ್ನ ನಾವೇನಂತ ಕರಿತೀವಿ? ವಾಯುಮಂಡಲ ಅಂತ ಕರಿತೀವಿ. ಓಕೆನಾ, ಈ ವಾಯುಮಂಡಲ ರಚನೆ ಆಗ್ಲಿಕ್ಕೆ ಕಾರಣ ಏನು? ಜ್ವಾಲಾಮುಖಿಗಳಿಂದ ಹೊರಬಿಡಲಾದಂತಹ ಅನಿಲಗಳು, ಧೂಳಿನ ಕಣಗಳು ಮತ್ತು ನೀರಾವಿಯಿಂದ ಕೂಡಿ ಮಾಡಲ್ಪಟ್ಟಿದೆ ಏನದು? ವಾಯುಮಂಡಲದ ಪದರು. ಓಕೆನಾ, ಸೊ ವಾಟ್ ಎವರ್ ದ ಕಂಪೋಸಿಷನ್ ಆಫ್ gases, dust particles as well as water vapor that we are seeing in the atmosphere, in the surroundings of the earth, and they are trapped by the gravitational force of the earth. ಅಂದ್ರೆ ಭೂಮಿಯ ಗುರುತ್ವಾಕರ್ಷಣದ ಪ್ರಭಾವದಿಂದ ಇಲ್ಲೇ ಎಲ್ಲಾ ಭೂಮಿಗೆ ಅಂಟುಕೊಂಡಂಗೆ ಕಾಣ್ತಿರ್ತಾವ. ಆದ್ದರಿಂದ ಭೂಮಿಯ ಸುತ್ತ ಕಂಡುಬರ್ತಿರ್ತಾವ. ಓಕೆನಾ, ಸೊ ಈ ಭೂಮಿಯ ಸುತ್ತ ಕಂಡುಬರ್ತಕ್ಕಂತಹ ಈ ಅನಿಲಗಳ ಪದರಿಗೆ ನಾವೇನಂತ ಕರಿತೀವಿ ಅಂದ್ರೆ ವಾಯುಮಂಡಲ ಅಥವಾ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಸೊ ಯಾವ್ಯಾವ ಅನಿಲಗಳು ಅತ್ಯಂತ ಪ್ರಮುಖವಾಗಿ ಕಂಡು ಬರ್ತಾವು ಅಂತ ಕೇಳ್ಬಿಟ್ರೆ ನಮಗೆ ಒಂದು ಫ್ಯಾಕ್ಚರ್ಲು ಕೂಡ ಇಲ್ಲಿ ನೆನ್ಪಿಟ್ಕೋಬೇಕಾಗ್ತದ. ಇಲ್ಲಿ ನೋಡ್ರಿ ಸ್ವಲ್ಪ, ಇಲ್ಲಿರ್ತಕ್ಕಂಥ ಗ್ಯಾಸಸ್ ಗಳನ್ನ ನೋಡ್ರಿ. ಸೊ ಇದೇನಿದು ಅನಿಲಗಳಲ್ಲಿ ಅತ್ಯಂತ ಅಧಿಕವಾಗಿ ಅಥವಾ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರ್ತಕ್ಕಂತಹ ಅನಿಲ ಯಾವುದು ಅಂತ ಕೇಳ್ಬಿಟ್ರೆ ನೈಟ್ರೋಜನ್ ಅನ್ನೋದನ್ನ ನಾವು ನೋಡ್ಬೋದು. ಎಲ್ಲರೂ ನೆನ್ಪಿಟ್ಟಿರ್ತಾರ, ಬಟ್ ಅದರ ಕಂಪೋಸಿಷನ್ ನೋಡ್ರಿ, ಕಂಪೋಸಿಷನ್ ಅಥವಾ ಎಷ್ಟು ಅಬಂಡೆಂಟ್ ಅದದು, ಎಷ್ಟು ಪ್ರಮಾಣದಲ್ಲಿ ಕಂಡುಬರ್ತದ ವಾಯುಮಂಡಲದಲ್ಲಿ, ಅದನ್ನ ನಾವು ನೋಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಇಲ್ಲಿ ಇದೇನಿದು 78.08% ಅನ್ನೋದನ್ನ ನೋಡ್ಬೇಕು. ಓಕೆನಾ, ಯಾಕಂದ್ರೆ PC ಮತ್ತು PSI ಕ್ವಶನ್ ಪೇಪರ್ಸ್ ಗಳಲ್ಲಿ ಡೈರೆಕ್ಟ್ಲಿ ಈ ನಂಬರ್ಸ್ ಗಳ ಮೇಲೆ ಕ್ವಶನ್ಸ್ ಬರುವಂತ ಚಾನ್ಸಸ್ ಅವ. ಆದ್ದರಿಂದ ನೀವೇನ್ ಮಾಡ್ಬೇಕಂದ್ರೆ ಎಕ್ಸಾಕ್ಟ್ಲಿ ಈ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಇರತಕ್ಕಂತ 4 ಅನಿಲಗಳ ಪ್ರಮಾಣವನ್ನ ನೀವು ನಂಬರ್ಸ್ ಇಂದ ಪರ್ಸೆಂಟೇಜ್ ಒಳಗ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ, ಸೊ ಅತ್ಯಂತ ಅಧಿಕ ಪ್ರಮಾಣದಲ್ಲಿ, ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ವಾಯುಮಂಡಲದ ಸಂಯೋಜನೆಯನ್ನ ನೋಡ್ಬಿಟ್ರೆ, ವಾಯುಮಂಡಲದ ಸಂಯೋಜನೆಯನ್ನ ನೋಡಿದ್ರೆ, ವಾಯುಮಂಡಲದ ಸಂಯೋಜನೆಗೆ ನಾವೇನಂತ ಕರಿತೀವಿ? ಕಂಪೋಸಿಷನ್ ಅಂತ ಕರಿತೀವಿ. ಓಕೆನಾ, ಕಂಪೋಸಿಷನ್ ಈ ತರ ಕರಿತೀವಿ. ಈ ಕಂಪೋಸಿಷನ್ ಅಲ್ಲಿ ಅನಿಲಗಳು ಯಾವ್ಯಾವ ಅದಾವು ಅಂತ ಕೇಳ್ಬಿಟ್ರೆ ಫಸ್ಟ್ ಈಗ ಅದ ನೈಟ್ರೋಜನ್. ಯಾವುದು? ನೈಟ್ರೋಜನ್. ಸೊ ಈ ನೈಟ್ರೋಜನ್ ಅನ್ನೋದು ಎಷ್ಟು ಪರ್ಸೆಂಟ್ ಅದ ನೋಡ್ರಿ? 78.08% ಅಷ್ಟು ನೈಟ್ರೋಜನ್ ಪ್ರಮಾಣ ನಮಗ ಭೂಮಿಯ ಅಕ್ಕಪಕ್ಕ ಕಂಡುಬರ್ತದ. ಅದು ಕೂಡ ಗೊತ್ತಿರ್ಬೇಕು ನಮಗೆ. ಓಕೆನಾ, ಸೊ ಸೆಕೆಂಡ್ ಹೈಯೆಸ್ಟ್ ಅಥವಾ ಎರಡನೇ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರ್ತಕ್ಕಂಥ ಅನಿಲ ಯಾವುದು? ಇದಕ್ಕೆ ನಾವೇನಂತ ಕರಿತೀವಿ? ಆಕ್ಸಿಜನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಕ್ಸಿಜನ್. ಅಂದ್ರೆ ದ ಸೆಕೆಂಡ್ ಮೋಸ್ಟ್ ಅಬಂಡೆಂಟ್ ಗ್ಯಾಸ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಆಫ್ ದ ಅರ್ತ್, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಅಸ್ ಆಕ್ಸಿಜನ್. ಇದು ಎಷ್ಟು ಪ್ರಮಾಣದಲ್ಲಿ ಐತಿ? 20.95% ನಮ್ಮ ವಾತಾವರಣದಲ್ಲಿ ಕಂಡುಬರ್ತಕ್ಕಂಥದ್ದು. ಓಕೆನಾ, ಇದು 20.95 ಐತಿ ಮತ್ತೆ 78.08 ಐತಿ ಅಂದ್ರೆ ಡೆಫಿನೆಟ್ಲಿ ಇಲ್ಲೇ ಸರ್ 99% ಅಷ್ಟು ಪ್ರಮಾಣ ನಮ್ಮ ವಾಯುಮಂಡಲದ್ದು ನೈಟ್ರೋಜನ್ ಮತ್ತು ಆಕ್ಸಿಜನ್ ಇಂದನೇ ಕೂಡದ ಅನ್ನಂಗ ಅರ್ಥ. ಸೊ ಮಿಕ್ಕಿರ್ತಕ್ಕಂಥ ಯಾವುದೇ ಗ್ಯಾಸ್ ಇರಲಿ ಅದು ಜಸ್ಟ್ ನಮ್ಮ ವಾಯುಮಂಡಲದಲ್ಲಿ 1% ಇದೆ. ಅದು ಯಾವ್ಯಾವಪ್ಪ ಅಂತ ಕೇಳ್ಬಿಟ್ರೆ ಸರ್ ಮೂರನೇ ನೋಡ್ರಿ, ಮೂರನೇ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರ್ತಕ್ಕಂಥದ್ದು ಆರ್ಗನ್ ಅಂತ ಕರೀತಾರೆ ಇದಕ್ಕೆ. ಓಕೆನಾ, ಆರ್ಗನ್ ಅಂತ ಕರೀತಾರ. ಇದು ಎಷ್ಟು ಪರ್ಸೆಂಟ್ ಅದ ಅಂದ ಕೂಡಲೇ 0.93% ಇರೋದು. ಓಕೆನಾ, ಇದನ್ನು ಕೂಡ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು, ಇದನ್ನ ಮಗ್ಗಪ್ ಮಾಡ್ಬೇಕು. ಬಿಕಾಸ್ ದೇರ್ ಇಸ್ ನೋ ಕಾನ್ಸೆಪ್ಟ್ ಹಿಯರ್ ಟು ಅಂಡರ್ಸ್ಟ್ಯಾಂಡ್. ಅದು ಎಷ್ಟು ಪ್ರಮಾಣದಲ್ಲಿ ಐತ್ ಅನ್ನೋದನ್ನ ನಾವು ಫ್ಯಾಕ್ಟ್ ಅದನ್ನ ನಾವು ಮಗ್ಗಪ್ ಮಾಡ್ಬೇಕು. ಓಕೆನಾ, ಸೊ 4ನೇ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರ್ತಕ್ಕಂತಹ
ಯಾವ ಅನಿಲ ಅದ ಅಂತ ಕೇಳ್ಬಿಟ್ರೆ ಇದಕ್ಕೆ ನಾವು ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ಓಕೆನಾ, ಕಾರ್ಬನ್ ಡೈಆಕ್ಸೈಡ್ ಇದು. ಓಕೆ, ಸೊ ಕಾರ್ಬನ್ ಡೈಆಕ್ಸೈಡ್ ಡನ್. ಸೊ ಇದು ಅರೌಂಡ್ 0.038% ಅಷ್ಟ ಪ್ರಮಾಣ ನಮ್ಮ ವಾಯುಮಂಡಲದಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆನಾ ಸರ್, ಇಷ್ಟ ನೀವು ನೆನ್ಪಿಟ್ರು ಕೂಡ ಸಾಕು. ಯಾಕಂದ್ರೆ ನಿಮಗ ಈ ಒಂದು ಅನಿಲಗಳ ಬಗ್ಗೆ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರ್ತಕ್ಕಂಥ ಅನಿಲದಿಂದ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕಂಡುಬರ್ತಕ್ಕಂಥ ಅನಿಲದವರೆಗೆ ಹೊಂದಿಸಿ ಬರೆಯಿರಿ ಅಥವಾ ಹೊಂದಿಸಿ ಅಂತ ಕೇಳಿದಾಗ ಈ ಪ್ರಮಾಣಗಳು ನಮಗೆ ಅತ್ಯಂತ ಜಾಸ್ತಿ ಇಂಪಾರ್ಟೆಂಟ್ ಆಗ್ಬಿಡ್ತಾವ. ಓಕೆನಾ, ಸೊ ಇಟ್ ಇಸ್ ಜಸ್ಟ್ ವಿ ನೀಡ್ ಟು ಅರೇಂಜ್ ದೀಸ್ ಗ್ಯಾಸಸ್ ಇನ್ ದ ಫಾರ್ಮ್ ಆಫ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಅಬಂಡೆನ್ಸ್. ಓಕೆನಾ, ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್. ಅದರ ಸಲುವಾಗಿ ಅಂತ ಕ್ವಶನ್ಸ್ ಗಳನ್ನ ನಾವು ಟ್ಯಾಕಲ್ ಮಾಡ್ಬೇಕಂದ್ರೆ ವಿ ನೀಡ್ ಟು ರಿಮೆಂಬರ್ ದೀಸ್ ನಂಬರ್ಸ್, ದೀಸ್ ಕಂಪೋಸಿಷನ್ಸ್. ಓಕೆನಾ, ಸೊ ನೀವು 5ನೇ ಗ್ಯಾಸ್ ನೀವು ಏನ್ ನೆನ್ಪಿಡೋ ಅವಶ್ಯಕತೆ ಇಲ್ಲ, ಇಲ್ಲಿಗೆ ನೀವು ಎಕ್ಸೆಟ್ರಾ ಅಂತ ಬರೆದ್ರು ಸಾಕು. ಓಕೆನಾ, ಉಳಿದಿರ್ತಕ್ಕಂಥ ಗ್ಯಾಸ್ ಗಳನ್ನ ಈ ಡಯಾಗ್ರಾಮ್ ಅಲ್ಲಿ ನೀವು ನೋಡಬಹುದು. ಕ್ರಿಪ್ಟಾನ್, ಹೀಲಿಯಂ, ಹೈಡ್ರೋಜನ್, ನಿಯಾನ್, ಝೀನಾನ್ ಅಂತ ನೋಡಬಹುದು. ಓಕೆನಾ, ಬೇಕಂದ್ರೆ ನೆನ್ಪಿಡ್ರಿ, ಇಲ್ಲಾಂದ್ರೆ ಅದು ಅವಶ್ಯಕತೆ ಬೀಳಂಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥ 4 ಅತ್ಯಂತ ಪ್ರಮುಖ ಅನಿಲಗಳು ನಮ್ಮ ಅಟ್ಮಾಸ್ಫಿಯರ್ ಇರ್ತಕ್ಕಂಥದ್ದು ನೈಟ್ರೋಜನ್, ಆಕ್ಸಿಜನ್, ಆರ್ಗನ್, ಕಾರ್ಬನ್ ಡೈಆಕ್ಸೈಡ್. ಆಮೇಲೆ ಅದರ ಪ್ರಮಾಣನೂ ಕೂಡ ಈ ತರ ಕಂಡು ಬರ್ಲಿಕ್ಕೆ ಎಷ್ಟೆಷ್ಟದವು 78.08% ಯಾವ್ದಿದೆ ನೈಟ್ರೋಜನ್, 20.95% ಏನದ ಆಕ್ಸಿಜನ್, 0.93% ಏನದ ಆರ್ಗನ್, 0.038% ಏನದ ಕಾರ್ಬನ್ ಡೈಆಕ್ಸೈಡ್. ಮಿಕ್ಕಿದ್ದೆಲ್ಲ ಈ ಎಲ್ಲಾ ಗ್ಯಾಸಸ್ಗಳು. ಓಕೆನಾ, ಈ 4 ಗ್ಯಾಸಸ್ಗಳು ಕಂಡು ಬರ್ತಾವ ಅಂತ ಏನಿಲ್ಲ, ಅದ್ರ ಸಂಬಂಧ ಇಲ್ಲಿ ಎಕ್ಸೆಟ್ರಾ ಅಂತ ಬರ್ತೀನಿ. ಎಕ್ಸೆಟ್ರಾ ಅಂದ್ರೆ ದೇರ್ ಆರ್ ಮೆನಿ ಸಚ್ ಗ್ಯಾಸಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಅದರ್ ದನ್ ದೀಸ್ 4 ಗ್ಯಾಸಸ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ದಿಸ್ ಇಸ್ ಅಬೌಟ್ ದ ಕಂಪೋಸಿಷನ್, ಸಂಯೋಜನೆಯ ಬಗ್ಗೆ. ನಿಮಗೆ ಅಟ್ಮಾಸ್ಫಿಯರ್ ಸಂಯೋಜನೆ ಅಥವಾ ಅಟ್ಮಾಸ್ಫಿಯರ್ ಕಂಪೋಸಿಷನ್, ವಾಯುಮಂಡಲದ ಸಂಯೋಜನೆ ಬಗ್ಗೆ ಏನಾದ್ರೂ ಕೇಳಿದ್ರೆ ನಿಮ್ ಕಡೆ ಇರತಕ್ಕಂತ ಈ ಒಂದು ಫ್ಯಾಕ್ಟ್ಸ್ ಗಳನ್ನ ನೀವು ನೆನ್ಪಿಟ್ಟಿರ್ಬೇಕು. ಓಕೆನಾ, ಸೊ ವಾಯುಮಂಡಲ ಹೆಂಗ ರಚನೆ ಆಗದ, ವಾಯುಮಂಡಲ ಯಾವ ತರ ಫಾರ್ಮ್ ಆಗದ ಅದು ಕೂಡ ಗೊತ್ತಾಯ್ತು. ನೋಡ್ರಿ, ಡೆನ್ಸಿಟಿ ಡಿಫ್ರೆನ್ಸಿಯೇಷನ್, ಡೆನ್ಸಿಟಿ ಸ್ಟ್ರಾಟಿಫಿಕೇಶನ್ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಆಕಾಶಕಾಯಗಳಲ್ಲಿ ನಡೀತಿರ್ತದ, ಇನ್ಕ್ಲೂಡಿಂಗ್ ಸನ್, ಇನ್ಕ್ಲೂಡಿಂಗ್ ಅರ್ತ್. ಸೊ ಅರ್ತ್ ಅಲ್ಲಿ ಡೆನ್ಸಿಟಿ ಸ್ಟ್ರಾಟಿಫಿಕೇಶನ್ ನಡ್ಲಿಕ್ಕೆ ಅಂದ್ರೆ ಡೆಫಿನೆಟ್ಲಿ ಜಾಸ್ತಿ ಡೆನ್ಸಿಟಿ ಹೊಂದಿರತಕ್ಕಂಥ ಮಟೀರಿಯಲ್ಗಳು ಒಳಗಡೆ ಹೊಂಟಿರ್ತಾವ. ಆಮೇಲೆ ಕಡಿಮೆ ಡೆನ್ಸಿಟಿ ಹೊಂದಿರತಕ್ಕಂಥ ಮಟೀರಿಯಲ್ಗಳು ಹೊರಗಡೆ ಬರ್ತಿರ್ತಾವ. ಹೊರಗಡೆ ಬರುವಾಗ ಜ್ವಾಲಾಮುಖಿಗಳ ಮೂಲಕ ಬರ್ತಿರ್ತಾವ. ಆ ಜ್ವಾಲಾಮುಖಿಗಳು ಏನು ಹೊರಚಿಮ್ತಾವಲ್ಲ, ಅದರಲ್ಲಿ ನಾವು ಏನ್ ನೋಡ್ತೀವಿ, ಲವರಸ ನೋಡ್ತೀವಿ, ಅನಿಲಗಳನ್ನು ನೋಡ್ತೀವಿ, ಧೂಳಿನ ಕಣಗಳನ್ನು ನೋಡ್ತೀವಿ ಮತ್ತು ನೀರಾವಿಯನ್ನ ನೋಡ್ತೀವಿ. ಈ ಅನಿಲಗಳು, ಧೂಳಿನ ಕಣಗಳು ಮತ್ತು ನೀರಾವಿಯ ಒಂದು ಪ್ರಮಾಣವನ್ನ ನಾವು ಯಾವ ತರ ನೋಡ್ಬೋದು ಅಂದ್ರೆ, ನಮ್ಮ ಭೂಮಿಯ ಸುತ್ತಮುತ್ತಲು ರಚನೆಗೊಂಡಿರ್ತಕ್ಕಂಥ ಒಂದು ಅನಿಲದ ಒಂದು ಪದರಗಳಾಗಿ ನೋಡ್ಬೋದು. ಅದೇ ಅನಿಲಗಳ ಪದರನ್ನ ನಾವೇನಂತ ಕರಿತೀವಿ, ಅಟ್ಮಾಸ್ಫಿಯರ್ ಅಥವಾ ವಾಯುಮಂಡಲ ಅಂತ ಕರಿತೀವಿ. ಓಕೆನಾ, ಅನಿಲಗಳ ಪದರು ಅಂದ್ರೆ ಇಟ್ ಈಸ್ ಅ ಬ್ಲಾಂಕೆಟ್ ಆಫ್ ಗ್ಯಾಸ್. ಇಟ್ ಈಸ್ ನಥಿಂಗ್ ಬಟ್ ಬ್ಲಾಂಕೆಟ್ ಆಫ್ ಗ್ಯಾಸ್. ಅಟ್ಮಾಸ್ಫಿಯರ್ is blanket of gases around the earth. You can concentrate on this. Okay na, ಇಷ್ಟು ಗೊತ್ತಿದ್ರೆ ಸಾಕು. ವೆರಿ ಸಿಂಪಲ್ ಡೆಫಿನೇಷನ್, ವೆರಿ ಸಿಂಪಲ್ ಐಡಿಯಾ. ಇಷ್ಟಕೊಂಡ ನಿಮಗೆ ಅರ್ಥ ಆಗಿದ್ರೆ ನಾವು ಮುಂದೆ ಕ್ಲಾಸಿಫಿಕೇಶನ್ ಕಡೆ ಹೋಗ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ, ಸೊ ಟಾಪಿಕ್ಸ್ ಯಾವ್ಯಾವ ಹೇಳಿದ್ದೆ ನಾನು ನೋಡ್ರಿ. ವಿ ಕುಡ್ ಏಬಲ್ ಟು ಡಿಸ್ಕಸ್ ಅಬೌಟ್ ಅಟ್ಮಾಸ್ಫಿಯರ್ಸ್ ಫಾರ್ಮೇಶನ್. ಫಾರ್ಮೇಶನ್ ಆಯ್ತು. ಇವಾಗ ನಾವು ಕ್ಲಾಸಿಫಿಕೇಶನ್ ಕಡೆ ಹೋಗೋಣಂತ. ನಮಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕ್ಲಾಸಿಫಿಕೇಶನ್ ಯಾವ್ದು ಅಂತ ಕೇಳ್ಬಿಟ್ಟೆ ಟೆಂಪರೇಚರ್. ಆನ್ ದ ಬೇಸಿಸ್ ಆಫ್ ಟೆಂಪರೇಚರ್ ನಾವೇನ್ ಕ್ಲಾಸಿಫೈ ಮಾಡ್ತೀವಿ, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮಿಸೋಸ್ಫಿಯರ್ ಮತ್ತು ಥರ್ಮೋಸ್ಫಿಯರ್ ಅಂತ ಆ ಪದರಗಳು ಅಥವಾ ಆ ಒಂದು ಏನಪ್ಪಾ ಅಂದ್ರೆ ಟಾಪಿಕ್ಸ್ ಗಳು ನಮಗೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಇರತಕ್ಕಂಥದ್ದು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನಮಗೆ ಬರ್ತಕ್ಕಂಥ ಕ್ವಶನ್ಸ್ ಗಳೆಲ್ಲ ಇಲ್ಲಿಂದ ಬರ್ತಿರ್ತಾವೆ. ಓಕೆನಾ, ಆನ್ ದ ಬೇಸಿಸ್ ಆಫ್ ಡೆನ್ಸಿಟಿ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಕ್ವಶನ್ಸ್ ಅಪಿಯರಿಂಗ್ ಇನ್ ದ ಎಕ್ಸಾಮಿನೇಷನ್ ಲೈಕ್ ವಿ ಸಾ ಇನ್ KS 2024. ಬಟ್ ಸರ್ 10 ವರ್ಷಕ್ಕೊಂದ್ಸಲ ಕೇಳ್ತಾರ, 15 ವರ್ಷಕ್ಕೊಂದ್ಸಲ ಕೇಳ್ತಾರ. ಅಷ್ಟೊಂದು ಈ ಒಂದು ಕ್ಲಾಸಿಫಿಕೇಶನ್ ಮೇಲೆ ಏನಪ್ಪಾ ಅಂದ್ರೆ ಕಾನ್ಸಂಟ್ರೇಟ್ ಮಾಡಂಗಿಲ್ಲ. ಆದ್ರೂ ಕೂಡ ನಮಗ ಕಂಪ್ಲೀಟ್ ಐಡಿಯಾ ಬೇಕು ಅಂದ್ರೆ ಆ ಡೆನ್ಸಿಟಿ ಬೇಸಿಸ್ ಮೇಲೂ ಕೂಡ ಯಾವ ತರ ವಾಯುಮಂಡಲವನ್ನ ಕ್ಲಾಸಿಫೈ ಮಾಡ್ತಾರ ಅದರ ಬಗ್ಗೆ ಸ್ವಲ್ಪ ಐಡಿಯಾ ಇರ್ಬೇಕು ನಮಗೆ. ಓಕೆನಾ, ಸೊ ವಿ ಶಾಲ್ ಕಾನ್ಸಂಟ್ರೇಟ್ ಆನ್ ದಟ್ ನೌ. ಓಕೆ, ನೋಡ್ರಿ, ಕಾನ್ಸಂಟ್ರೇಟ್. Classification on the basis of density. I hope you are understanding. ಈ ಡೆನ್ಸಿಟಿ ಆಧಾರದ ಮೇಲೆ ಅಂದ್ರೆ ವಾಯುಮಂಡಲವನ್ನ ಯಾವ ತರ ಪದರಗಳನ್ನಾಗಿ ವಿಂಗಡಣೆ ಮಾಡಬಹುದು, ಗಾಳಿಯ ಸಾಂದ್ರತೆ ಆಧಾರದ ಮೇಲೆ. ಓಕೆನಾ,
ಆದ್ದರಿಂದ ಇಲ್ಲಿ ಸಾಂದ್ರತೆ ಅಂತ ಬರೆದು ಬಿಟ್ಟಿರ್ತೀನಿ, ಸಾಂದ್ರತೆ. ಓಕೆನಾ? ಸೊ ಇಷ್ಟೆಲ್ಲ ಆದ ನಂತರ ನಾವು ಇನ್ನೊಂದು ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆ, ಕನ್ಸಿಡರ್ ದಿಸ್ ಇಸ್ ಅರ್ತ್. ಇಲ್ಲಿ ಭೂಮಿ ಅಂತ ಬರೆದು ಬಿಟ್ಟಿರ್ತೀನಿ. ಓಕೆನಾ? ಭೂಮಿ, ಭೂಮಿ ಅಥವಾ ಅರ್ತ್. ಸೊ ನೋಡ್ರಿ, ನಾವು ಈ ಭೂಮಿಯಿಂದ ದೂರಕ್ಕೆ ಹೋದಂತೆ, ನಾವು ಈ ಭೂಮಿಯಿಂದ ದೂರಕ್ಕೆ ಹೋದಂತೆ ನಮ್ಮ ಗಾಳಿಯ ಸಾಂದ್ರತೆ ಯಾವ ತರ ಬದಲಾಗ್ತದ ಅದನ್ನ ನಾವು ಫಸ್ಟ್ ಆಫ್ ಆಲ್ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ಬೇಕು. ಓಕೆನಾ ಸರ್? ಗಾಳಿಯ ಸಾಂದ್ರತೆ ಯಾವ ತರ ಬದಲಾಗ್ತದೆ ಸರ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಈ ಫಾರ್ಮುಲಾವನ್ನ ನೋಡಿರ್ಬೋದು. ಓಕೆನಾ? ಈಗ ಜಸ್ಟ್ ಹೇಳಿದೆ ನಾನು, ಈ ಒಂದು ವಾಯುಮಂಡಲ ಅನ್ನೋದು ಭೂಮಿಯ ಗುರುತ್ವಾಕರ್ಷಣೆಯಿಂದನೂ ಕೂಡ ರಚನೆ ಆಗಿರ್ತಕ್ಕಂಥದ್ದು. ಆದ್ದರಿಂದ ಈ ಫಾರ್ಮುಲಾ ಎಲ್ಲರೂ ನೋಡಿರ್ತೀರಿ, ಗ್ರಾವಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಮಾಲ್ ಎಂ ಕ್ಯಾಪಿಟಲ್ ಎಂ ಡಿವೈಡ್ ಬೈ ಡಿ ಸ್ಕ್ವೇರ್. ಅಂದ್ರೆ ಇದ್ರ ಅರ್ಥ ಏನು? ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿ ಅನ್ನಂಗ ಅರ್ಥ. ಅಂದ್ರೆ ಅರ್ಥ ಏನು? ದೂರ ಹೆಚ್ಚಾದಂತೆ ಗ್ರಾವಿಟೇಷನಲ್ ಫೋರ್ಸ್ ಎರಡು ಪದಾರ್ಥಗಳ ಮೇಲೆ ಅಥವಾ ಎರಡು ವಸ್ತುಗಳ ನಡುವೆ ಕಡಿಮೆ ಆಗುವುದು ಅಂದಾಗ, ಒಂದ್ ವೇಳೆ ಡಿಸ್ಟೆನ್ಸ್ ಕಡಿಮೆ ಆಗ್ಬಿಟ್ರೆ ಅಥವಾ ದೂರ ಕಡಿಮೆ ಆಗ್ಬಿಟ್ರೆ ಅದರ ಗುರುತ್ವಾಕರ್ಷಣೆ ಜಾಸ್ತಿ ಆಗ್ತದ ನಂಗ ಅರ್ಥ. ಸೊ ಇನ್ ದಟ್ ಸೆನ್ಸ್ ನಾ ದೂರ ಹೋದಂಗ ನನ್ನ ವಾಯುಮಂಡಲದಲ್ಲಿ ಇರ್ತಕ್ಕಂತಹ ವಾಯುವಿನ ಕಣಗಳ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತದೆ ಅನ್ನಂಗರ್ಥ. ಆದ್ದರಿಂದ ನಾವು ಗಾಳಿಯ ಸಾಂದ್ರತೆ ಎಲ್ಲದಕ್ಕಿಂತ ಜಾಸ್ತಿ ಎಲ್ಲಿ ನೋಡ್ತೀವಿ? ಎಕ್ಸಾಕ್ಟ್ಲಿ ಭೂಮಿಯ ಮೇಲ್ಮೈ ಮೇಲೆ ನೋಡ್ತೀವಿ. ಈ ಭೂಮಿಯ ಮೇಲ್ಮೈಯಿಂದ ದೂರಕ್ಕೆ ಹೋದಂತೆ ಅಂದ್ರೆ ಆಕಾಶದ ಕಡೆ ಹೋದಂತೆ ಏನಾಗ್ತಿರ್ತದ? ಗಾಳಿಯ ಸಾಂದ್ರತೆ ಕಡಿಮೆ ಆಗುವುದನ್ನು ನೋಡ್ತೀವಿ. ಓಕೆನಾ? ಗಾಳಿಯ ಸಾಂದ್ರತೆ ಏನಾಗುವುದು? ಕಡಿಮೆ ಆಗುವುದು. ಓಕೆ, ಏನಾಗ್ಲಿರ್ತದ? ಏರ್ ಡೆನ್ಸಿಟಿ ಇಸ್ ಡಿಕ್ರೀಸಿಂಗ್. ಏರ್ ಡೆನ್ಸಿಟಿ ಡಿಕ್ರೀಸಸ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಭೂಮಿಯ ಮೇಲ್ಮೈಯಿಂದ ಈ ಸರ್ಫೇಸ್ ಇಂದ ವರ್ಟಿಕಲಿ ಅಪ್ವರ್ಡ್ ಹೋದಂಗೆ ಗಾಳಿಯ ಸಾಂದ್ರತೆ ಅಥವಾ ಏರ್ ಡೆನ್ಸಿಟಿ ಇಸ್ ಡಿಕ್ರೀಸಿಂಗ್. ಇದಾದ ನಂತರ ಸರ್ ಎಲ್ಲಿವರೆಗೂ ಏರ್ ಡೆನ್ಸಿಟಿ ಒಂದು ನಾರ್ಮಲ್ ಪೇಸ್ ಒಳಗೆ ಡಿಕ್ರೀಸ್ ಆಗ್ತದ ಅಂತ ಕೇಳ್ಬಿಟ್ರೆ, ಸರ್ ನೋಡ್ರಿ ನಾ ಇನ್ನೊಂದು ಇಲ್ಲಿ ಏನ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ? ಲೇಯರ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ನೋಡ್ರಿ ಇಲ್ಲೊಂದು ಲೇಯರ್ ಹಾಕ್ಲಿಕ್ಕೆ ಈ ತರ. ಸರ್ ಲೇಯರ್ ಅಂತೂ ಹಾಕಿನಿ ಸರ್. ಏನ್ ಸರ್ ಇದು? ಈ ಲೇಯರ್ ವರ್ಗೂ ಕಾನ್ಸ್ಟಂಟ್ ಆಗಿ ಏರ್ ಡೆನ್ಸಿಟಿ ಡಿಕ್ರೀಸ್ ಆಗ್ತಿರ್ತದ. ಈ ಲೇಯರ್ ಎಲ್ಲಿವರೆಗೂ ಕಂಡು ಬರ್ತದ ಅಂದ್ರೆ 80 ಕಿಲೋಮೀಟರ್ ಎತ್ತರದವರೆಗೆ ಕಂಡು ಬರ್ತಿರ್ತದ. 80 ಕಿಲೋಮೀಟರ್ ಎತ್ತರದವರೆಗೆ. ಸರ್ ಇದೇ ಒಂದು ಲೇಯರ್ ಅಲ್ಲಿ ನಾವು ಆಲ್ಮೋಸ್ಟ್ ಎಲ್ಲಾ ಗ್ಯಾಸಸ್ ಗಳನ್ನು ಕೂಡ ನೋಡಬಹುದು. ಎಲ್ಲಾ ಗ್ಯಾಸಸ್ ಗಳನ್ನ ಅಂದ್ರೆ ಸರ್ ಆ ಗ್ಯಾಸಸ್ ಗಳನ್ನ ನಾ ಇಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತೀನಿ. ಸರ್ ನೋಡ್ರಿ, ಓಕೆ, ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ನೋಡ್ಬೋದಾ? ನೈಟ್ರೋಜನ್ ಇಲ್ಲೂ ನೋಡ್ಬೋದು, ನೈಟ್ರೋಜನ್ ಇಲ್ಲಿನೂ ನೋಡ್ಬೋದು. ಆಕ್ಸಿಜನ್ ನೋಡ್ಬೋದಾ? ಆಕ್ಸಿಜನ್ ಇಲ್ಲೂ ನೋಡ್ಬೋದು, ಆಕ್ಸಿಜನ್ ಇಲ್ಲಿ ನೋಡ್ಬೋದು. ಸರ್ ಕಾರ್ಬನ್ ಡೈಆಕ್ಸೈಡ್ ನೋಡ್ಬೋದಾ? ನೋಡ್ಬೋದು ಸರ್, ಕಾರ್ಬನ್ ಡೈಆಕ್ಸೈಡ್ ನೋಡ್ಬೋದು. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲೂ ಕೂಡ ನೋಡ್ಬೋದು. ಆಮೇಲೆ ಆರ್ಗನ್ ನೋಡ್ಬೋದಾ? ಆರ್ಗನ್ ನೋಡ್ಬೋದು ಸರ್. ಹೀಲಿಯಂ ನೋಡ್ಬೋದಾ? ನೋಡ್ಬೋದು. ಹೈಡ್ರೋಜನ್ ನೋಡ್ಬೋದಾ? ಇಲ್ಲ ನೋಡ್ಬೋದು. ಅಂದ್ರೆ ಎಲ್ಲಾ ಅನಿಲಗಳು ಕೂಡಿದ್ದು ಮಾಡಲ್ಪಟ್ಟಂತ ಈ ಒಂದು ಪದರನ್ನ ನಾವೇನಂತ ಕರೀಬಹುದು? ಹೋಮೋಸ್ಫಿಯರ್ ಅಂತ ಕರೀಬಹುದು. ಓಕೆನಾ? ಅಂದ್ರೆ ಈಚ್ ಅಂಡ್ ಎವ್ರಿ ಗ್ಯಾಸಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್, they are intermixed in this particular layer, and this particular layer they are homogeneously living. As a result, the layer is what is called as homosphere. ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಗ್ಯಾಸಸ್ ಗಳು ಒಂದಕ್ಕೊಂದು ಮಿಕ್ಸ್ ಆಗಿ ಕುಂತಿರ್ತಕ್ಕಂಥದ್ದು ಅಥವಾ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಆದ್ದರಿಂದ ಈ ಒಂದು ಲೇಯರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹೋಮೋಸ್ಫಿಯರ್ ಅಂತ ಕರಿತೀವಿ. ಓಕೆನಾ? ಹೋಮೋಸ್ಫಿಯರ್. ಹೋಮೋಸ್ಫಿಯರ್ ಅನ್ನ ಕನ್ನಡದಲ್ಲಿ ಹೋಮೋಸ್ಫಿಯರ್ ಅಂತಾನೆ ಕರೀತಾರೆ. ಓಕೆನಾ? ಸೊ ಇದನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಇದಾದ ನಂತರ ಸರ್ 80 ಕಿಲೋಮೀಟರ್ ಕ್ರಾಸ್ ಆದ ನಂತರ ಅದರ ನಂತರ ಬರ್ತಕ್ಕಂತಹ ಯಾವ ಲೇಯರ್ ಸರ್ ಅದು? ಅದರ ನಂತರ ಇಲ್ಲೊಂದು ಲೇಯರ್ ಅದ ಸರ್. ಈ ಲೇಯರ್ ಅನ್ನ ನಾವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು ಮತ್ತೊಂದ್ಸರಿ. ಸರ್ ಇದು ಯಾವ ಹೈಟಿಗೆ ಇರ್ತದೆ ಅಂದ್ರೆ 700 ಇಂದ ಸರ್ 800 ಕಿಲೋಮೀಟರ್ ಹೈಟ್ ವರೆಗೆ ಇರ್ತದೆ. 700 ಇಂದ 800 ಕಿಲೋಮೀಟರ್ ಹೈಟ್ ವರೆಗೆ ಇರತಕ್ಕಂತ ಈ ಒಂದು ಲೇಯರ್ ಅಲ್ಲಿ ನಾವ್ ಏನ್ ನೋಡ್ತೇವೆ ಗೊತ್ತಾ ಸರ್? ಈ ಒಂದು ಲೇಯರ್ ಅಲ್ಲಿ ನಾವು ಸಾಂದ್ರತೆಗೆ ಅನುಗುಣವಾಗಿ ಅನಿಲಗಳು ಶ್ರೇಣೀಕರಣಗೊಳ್ಳುವುದನ್ನು ನೋಡ್ತೀವಿ. ಆದ್ದರಿಂದ ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಸಾಂದ್ರತೆ ಜಾಸ್ತಿ ಇತ್ತಂದ್ರೆ ಅಲ್ಲಿ ಕೂತ್ಕೋತದ. ಅದಕ್ಕಿಂತ ಕಡಿಮೆ ಸಾಂದ್ರತೆ ಆಕ್ಸಿಜನ್ ಇತ್ತಂದ್ರೆ ಅದ್ರ ಮೇಲೆ ಕೂತ್ಕೋತದ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಪೂರ್ತಿ ಲೇಯರ್ ಅಲ್ಲಿ ನೈಟ್ರೋಜನ್ ಬರೀ ನೈಟ್ರೋಜನ್ ಗಳೇ ಇರ್ತಾವ. ಹೋಮೋಜೆನಿಯಸ್ಲಿ ಅದು ಮಿಕ್ಸ್ ಆಗಿರಂಗಿಲ್ಲ ನಂಗೆ ಅನ್ಸಿ ಮಟ್ಟಿಗೆ. ಓಕೆನಾ? ಸೊ ಇಲ್ಲಿ ನೈಟ್ರೋಜನ್ ಇರ್ತಾವ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿರ್ತಾವ? ಎಲ್ಲ ಆಕ್ಸಿಜನ್ ಇರ್ತಾವ ಈ ಲೇಯರ್ ಅಲ್ಲಿ. ಆಕ್ಸಿಜನ್ ಓಕೆನಾ? ಅದ್ರ ಮೇಲೆ ಇರ್ತದ ಹೀಲಿಯಂ ಇರ್ಬೋದು. ಓಕೆನಾ? ಹೀಲಿಯಂ ಎಲ್ಲಾ ಕಡೆ ಹೀಲಿಯಂ ಇರ್ತದ ಅನ್ಕೊಡ್ರಿ. ಅದಾದ ನಂತರ ಏನಿರ್ತದ? ಹೈಡ್ರೋಜನ್. ಓಕೆನಾ? ಎಲ್ಲಾ ಕಡೆ ಹೈಡ್ರೋಜನ್ ಇರ್ತದ. ಸೊ ನೋಡ್ರಿ, ಇಲ್ಲೆಲ್ಲ ಗ್ಯಾಸಸ್ ಗಳು ಇಂಟರ್ಮಿಕ್ಸ್ ಆಗಿಲ್ಲ.
ಇಂಟರ್ಮಿಕ್ಸ್ ಆಗಿಲ್ಲ ಅಂದ್ರೆ ಹೋಮೋಜಿನಿಯಸ್ಲಿ ದೇ ಆರ್ ನಾಟ್ ಲಿವಿಂಗ್ ಅನ್ನೋ ಅರ್ಥ. ಆದ್ದರಿಂದ ಈ ಒಂದು ಲೇಯರ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸರ್, ಈ ಲೇಯರ್ ಅನ್ನ ನಾವು ಹೆಟ್ರೋಸ್ಫಿಯರ್ ಅಂತ ಕರಿತೀವಿ. ಹೆಟ್ರೋಸ್ಫಿಯರ್, ಹೆಟ್ರೋಸ್ಫಿಯರ್. ಓಕೆನಾ? ಸೊ 700 ಇಂದ 800 ಕಿಲೋಮೀಟರ್ ಎತ್ತರಕ್ಕೆ ಹೋದಂತೆ ನಮ್ಮ ಗಾಳಿಯ ಪ್ರಮಾಣ ಆಲ್ಮೋಸ್ಟ್ 0 ಆಗ್ಬಿಟ್ಟಿರ್ತದ. ಆದ್ದರಿಂದ ಈ ಒಂದು ಎತ್ತರವನ್ನ ಕ್ರಾಸ್ ಮಾಡಿದ ನಂತರ ನಮಗೆ ಏನು ಕಂಡು ಬರಂಗಿಲ್ಲ, ಕಂಪ್ಲೀಟ್ಲಿ ಡಾರ್ಕ್ ಕಾಣ್ತಿರ್ತದ. ಅಂದ್ರೆ ಅಲ್ಲಿ ಯಾವ ಪದಾರ್ಥಗಳು ಇರಂಗಿಲ್ಲ, ಅನಿಲಗಳು ಇರಂಗಿಲ್ಲ, ಅಥವಾ ಯಾವ ಒಂದು ಸ್ಥಿತಿನೂ ಇರಂಗಿಲ್ಲ, ಯಾವ ಕಂಪೋಸಿಷನ್ ಇರಂಗಿಲ್ಲ. ಅಂದ್ರೆ ಸಾಲಿಡ್ ಇರಂಗಿಲ್ಲ, ಲಿಕ್ವಿಡ್ ಇರಂಗಿಲ್ಲ, ಅಂದ್ರೆ ಗ್ಯಾಸಸ್ ಇರಂಗಿಲ್ಲ. ಓಕೆನಾ? ಆದ್ದರಿಂದ ಹೊರಗಡೆ ಇರತಕ್ಕಂಥ ಈ ಒಂದು ಪದರನ 700 ಇಂದ 800 ಕಿಲೋಮೀಟರ್ ಕ್ರಾಸ್ ಆದ ನಂತರ ಈ ಒಂದು ಪದರನ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸೋಸ್ಪಿಯರ್ ಅಂತ ಕರಿತೀವಿ. ಓಕೆನಾ? ಎಕ್ಸೋಸ್ಪಿಯರ್ ಅಥವಾ ಬಾಹ್ಯ ಮಂಡಲ ಅಂತ ಕರೀತಾರೆ ಅದಕ್ಕೆ. ಸೊ ಡೆನ್ಸಿಟಿ ಕ್ಲಾಸಿಫಿಕೇಶನ್ ನೋಡಿದ್ರೆ, atmospheric classification on the basis of density ನೋಡಿದ್ರೆ, we are able to see 3 most important layers, and the layers are homosphere, heterosphere and exosphere. I hope everybody is understanding. ನೋಡ್ರಿ, ಇಷ್ಟು ಕ್ಲಿಯರ್ ಆಗಿ ನಾವು ಕ್ಲಾಸಿಫೈ ಮಾಡಬಹುದು ಅಟ್ಮಾಸ್ಫಿಯರ್ ಅನ್ನು. ವಾಯುಮಂಡಲವನ್ನ ಗಾಳಿಯ ಸಾಂದ್ರತೆಯ ಅನುಗುಣವಾಗಿ ಏನಾದ್ರು ಡಿವೈಡ್ ಮಾಡಿಬಿಟ್ರೆ ನಮಗೆ ಕಂಡು ಬರ್ತಕ್ಕಂತ 3 ಲೇಯರ್ಗಳು. ಹೋಮೋಸ್ಫಿಯರ್ ಎಲ್ಲಿವರೆಗೂ ಕಂಡು ಬರ್ತದ? 80 ಕಿಲೋಮೀಟರ್ಸ್ ವರೆಗೂ. ತದನಂತರ ಏನ್ ಕಂಡು ಬರ್ತದ? ಹೆಟ್ರೋಸ್ಫಿಯರ್ ಕಂಡು ಬರ್ತದ. ಎಲ್ಲಿವರೆಗೂ ಕಂಡು ಬರ್ತದ? 700 ಇಂದ 800 ಕಿಲೋಮೀಟರ್ ಎತ್ತರದವರೆಗೆ ಕಂಡು ಬರ್ತದ. ತದನಂತರ ಏನ್ ಕಂಡು ಬರ್ತದ? ಎಕ್ಸೋಸ್ಫಿಯರ್. ಎಕ್ಸೋಸ್ಫಿಯರ್ ಅಂದ್ರೆ 700-800 ಕಿಲೋಮೀಟರ್ ಆದ ನಂತರ ಕಂಡು ಬರ್ತಕ್ಕಂಥ ಯಾವುದೇ ಮಂಡಲ ಇರಲಿ ಅದಕ್ಕೆ ನಾವು ಎಕ್ಸೋಸ್ಫಿಯರ್. ಎಕ್ಸೋಸ್ಫಿಯರ್ ಏನ್ ಸರ್? ಇದು ಆಲ್ಮೋಸ್ಟ್ ಸ್ಪೇಸ್ ಸರ್. ಇದು ಸ್ಪೇಸ್. ನಾವು ಸ್ಪೇಸ್ ಅಂತ ಎದಕ್ಕೆ ನಾವು ರೆಕಗ್ನೈಸ್ ಮಾಡ್ತೀವಿ ಅದಕ್ಕೆ ನಾವು ಎಕ್ಸೋಸ್ಫಿಯರ್ ಅಂತ ಕರಿತೀವಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸ್ಪೇಸ್ ಅಲ್ಲಿ ಆಲ್ಮೋಸ್ಟ್ ಗ್ರಾವಿಟೇಷನಲ್ ಫೋರ್ಸ್ ಆಲ್ಮೋಸ್ಟ್ 0 ಇರ್ತದ. ದೇರ್ ಇಸ್ ನಥಿಂಗ್ ಇನ್ ದಟ್. ಆದ್ದರಿಂದ ಇದಕ್ಕೆ ನಾವು ಎಕ್ಸೋಸ್ಫಿಯರ್ ಅಂತ ಕರೀತೀವಿ. ನಮ್ಮ ಟ್ರೂ ಅಟ್ಮಾಸ್ಫಿಯರ್ ಏನಿರ್ತದ, ನಮ್ಮ ಟ್ರೂ ಅಟ್ಮಾಸ್ಫಿಯರ್ ನಿಜವಾದ ವಾಯುಮಂಡಲ ಅಂದ್ರೆ 700 ಇಂದ 800 ಕಿಲೋಮೀಟರ್ ಕೆಳಗಡೆ ಇರ್ತವೆ. ಯಾಕಂದ್ರೆ ಅದರಲ್ಲಿಯೇ ನಾವು ಅನಿಲಗಳನ್ನ ನೋಡಬಹುದು. 700 ಇಂದ 800 ಕಿಲೋಮೀಟರ್ ಕ್ರಾಸ್ ಆದ ನಂತರ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅಮೌಂಟ್ ಆಫ್ ಗ್ಯಾಸಸ್ ಆರ್ ಪ್ರೆಸೆಂಟ್. ನೆಗ್ಲಿಜಿಬಲ್ ಅಂದ್ರೆ ಆಲ್ಮೋಸ್ಟ್ 0. ಓಕೆ, ಅದ್ರ ಸಲುವಾಗಿ ನಾವು ಅದನ್ನ ಸ್ಪೇಸ್ ಅಥವಾ ಎಕ್ಸೋಸ್ಫಿಯರ್ ಅಂತ ಕರೀತೀವಿ. ಸೊ ವಿ ಕುಡ್ ಏಬಲ್ ಟು ಕಂಪ್ಲೀಟ್ ದ ಸೆಕೆಂಡ್ ಇಂಪಾರ್ಟೆಂಟ್ ಟಾಪಿಕ್ that we had mentioned here. ನೋಡ್ರಿಲೆ ಫಾರ್ಮೇಶನ್ ನೋಡಿದ್ವಿ. ಫಾರ್ಮೇಶನ್ ಜೊತೆಗೆ ನಾವು ಕಂಪೋಸಿಷನ್ ಕೂಡ ನೋಡಿದ್ವಿ. ಓಕೆನಾ? ಫಾರ್ಮೇಶನ್ ಅಂಡ್ ಕಂಪೋಸಿಷನ್. ಕಂಪೋಸಿಷನ್ ಅಂದ್ರೆ ಸಂಯೋಜನೆ, ವಾಯುಮಂಡಲದ ಸಂಯೋಜನೆ ಅನ್ನಂಗರ್ಥ. ತದನಂತರ ಕ್ಲಾಸಿಫಿಕೇಶನ್ ನೋಡ್ಬೇಕಾಗಿತ್ತು. ಡೆನ್ಸಿಟಿ ಆಧಾರದ ಮೇಲೆ ಹೋಮೋಸ್ಫಿಯರ್, ಹೆಟ್ರೋಸ್ಫಿಯರ್ ಮತ್ತೆ ಎಕ್ಸೋಸ್ಫಿಯರ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ತದನಂತರ ಏನದ ಈಗ ಸರ್? ದ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಈಸ್ ಅಬೌಟ್ ಟೆಂಪರೇಚರ್. ಆನ್ ದ ಬೇಸಿಸ್ ಆಫ್ ಟೆಂಪರೇಚರ್ ನಮ್ಮ ವಾಯುಮಂಡಲವನ್ನ ಎಷ್ಟು ಪದರಗಳನ್ನಾಗಿ ಮತ್ತೆ ಯಾವ ಪದರಗಳನ್ನಾಗಿ ವಿಂಗಡಣೆ ಮಾಡಲಾಗುವುದು ಅನ್ನೋದು ಕೂಡ ನಮ್ಗೆ ಗೊತ್ತಾಗಬೇಕು. ಓಕೆನಾ? ಸೊ ನಮ್ದು ಲಾಸ್ಟ್ ಟಾಪಿಕ್ ಟೆಂಪರೇಚರ್ ಬೇಸಿಸ್ ಮೇಲೆ ಇರ್ತದ. ಓಕೆನಾ? ಸೊ ಇದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಈಗ. ಈ ಎಲ್ಲ ಏನ್ ನೋಟ್ಸ್ ಬರೀಲಿಗತ್ತೇನೆ ಇಲ್ಲೇ ಬೋರ್ಡ್ ಮೇಲೆ, ಇದೆಲ್ಲ ಆಮೇಲೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ರಿವಿಷನ್ಗೋಸ್ಕರ. ಓಕೆನಾ? ರಿವಿಷನ್ ಮಾಡ್ತಾ ಲಾಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ MCQs ಗಳನ್ನ ಸಾಲ್ವ್ ಮಾಡ್ರಿ. MCQs ಗಳನ್ನ ಎಷ್ಟು ಸಾಲ್ವ್ ಮಾಡ್ತೀರಿ ಅಷ್ಟು ನಿಮ್ದು ರಾಕ್ ಸಾಲಿಡ್ ಪ್ರಿಪರೇಷನ್ ಆಗ್ತದ, ಅಷ್ಟು ಫಾಸ್ಟ್ ಆಗಿ ನಿಮ್ದು ರಿಸಲ್ಟ್ ಬರ್ತದ. ಒಂದ್ ವೇಳೆ ನೀವು ಸುಮ್ಮನೆ ಓದ್ತಾ ಹೋಗ್ತಿದ್ದೀರಿ, MCQs ಗಳನ್ನ ಸಾಲ್ವ್ ಮಾಡ್ತಿಲ್ಲ ಅಂದ್ರೆ ಯು ಆರ್ ನಾಟ್ ಪ್ರಿಪೇರಿಂಗ್ ಎನಫ್, ಅಥವಾ ರಾಕ್ ಸಾಲಿಡ್ ಪ್ರಿಪರೇಷನ್ ಆಗ್ತಿಲ್ಲ ಅನ್ನಂಗ ಅರ್ಥ. ಓಕೆನಾ? MCQs ಸಾಲ್ವ್ ಮಾಡಿದಾಗ್ಲೇ ಗೊತ್ತಾಗೋದು ನಮಗೆ ನಾವು ಪ್ರಿಪರೇಷನ್ ನಮ್ದು ಕರೆಕ್ಟ್ ವೇ ಒಳಗೆ ಹೊಂಟದ ಇಲ್ಲ ಅಂತ. ಸೊ ವಿಚಾರ ಮಾಡ್ಕೊಂಡು ಇಲ್ಲಿ ಲಾಸ್ಟಿಗೆ ಹೋಮ್ವರ್ಕ್ ಕ್ವಶನ್ಸ್ ಗಳನ್ನು ಕೊಟ್ಟದ, ಇಂಗ್ಲಿಷ್ ಒಳಗೆ ಕೊಟ್ಟದ ಮತ್ತೆ ಕನ್ನಡದಲ್ಲೂ ಕೊಟ್ಟದ, ಅದನ್ನ ನೀವು ಸಾಲ್ವ್ ಮಾಡ್ಬೇಕು. ಓಕೆನಾ? ಅದರಲ್ಲಿ ಯಾವ್ದಾದ್ರು ಟಫ್ ಕ್ವಶನ್ಸ್ ಇದ್ರೆ ಇಲ್ಲೇ ಡಿಸ್ಕಸ್ ಮಾಡಿರ್ತೀನಂತೆ. ಈಸಿ ಇದ್ರೆ ನಿಮಗ ನೀವೇನ್ ಮಾಡ್ಬೇಕಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಬೇಕು. ಆ ಪ್ರತಿಯೊಂದು ಆನ್ಸರ್ಸ್ ಗಳಿಗೆ ಐ ವಿಲ್ ಡೆಫಿನೆಟ್ಲಿ ರೆಸ್ಪಾಂಡ್ ದೇರ್ ಇಫ್ ಇಟ್ ಈಸ್ ರಾಂಗ್. ಕರೆಕ್ಟ್ ಇದ್ರೆ ನಿಮ್ಗೆ ಗೊತ್ತಿರ್ತದ, ನೋಟ್ಸ್ ಇಲ್ಲೇ ಇರ್ತದ. ರಾಂಗ್ ಇದ್ರೆ ನಾ ಅಲ್ಲೇ ನಿಮ್ಗೆ ಕರೆಕ್ಟ್ ಆನ್ಸರ್ ಹೇಳಿ ಎಕ್ಸ್ಪ್ಲನೇಷನ್ ಕೂಡ ಬರೀತೇನಂತ. ಓಕೆನಾ? ಸೊ ಪ್ಲೀಸ್ ಪಾರ್ಟಿಸಿಪೇಟ್. ನಿಮಗೆ ಏನಾದ್ರೂ ಈ ವಿಡಿಯೋಸ್ಗಳು ಮತ್ತು ಕಂಟೆಂಟ್ ಬಹಳ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರು ಮಾಡ್ರಿ, ಆಮೇಲೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆನಾ? ಓಕೆ, ನೋಡ್ರಿ, ನೆಕ್ಸ್ಟ್ ಕ್ಲಾಸಿಫಿಕೇಶನ್ ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ಈಸ್ ಕ್ಲಾಸಿಫಿಕೇಶನ್ on the basis of temperature. ಓಕೆನಾ? ಉಷ್ಣಾಂಶದ ಆಧಾರದ ಮೇಲೆ ನಾವು ವಾಯುಮಂಡಲವನ್ನ ಯಾವ ತರ ಪದರಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಅದರ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ. ಓಕೆ
ಓಕೆ, ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಟೆಂಪರೇಚರ್. ಸೊ ನಾವ್ ಏನ್ ಮಾಡಮ್ ಈಗ, ಸೇಮ್ ಟು ಸೇಮ್ ನಮ್ಮ ಭೂಮಿಯನ್ನ ಡ್ರಾ ಮಾಡ್ಬೇಕು ನಾವು. ಈ ತರ ಭೂಮಿಯನ್ನ ಡ್ರಾ ಮಾಡಿ. ಓಕೆ, ಭೂಮಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆನ್ ದ ಬೇಸಿಸ್ ಆಫ್ ಟೆಂಪರೇಚರ್ ಅಂತ ಹೇಳ್ತಿದ್ದೀನಿ. ಓಕೆನಾ? ಸೊ ನಾ ಏನ್ ಮಾಡ್ತೀನಿ ಅಂದ್ರೆ, ವಾಯುಮಂಡಲದಲ್ಲಿ ನಾವು ಭೂಮಿಯಿಂದ ಮೇಲಕ್ಕೆ ಹೋದಂತೆ ಟೆಂಪರೇಚರ್ ಯಾವ ತರ ಬದಲಾಗ್ತದ ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆ, ಯಾವ ತರ ಬದಲಾಗ್ತದೆ ಸ್ಟಾರ್ಟಿಂಗ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನಮ್ಮ ಭೂಮಿ ಅದಂದ್ರೆ ಒಂದು ಘನದ ರೂಪದಲ್ಲಿ ಅಥವಾ ದ್ರವದ ರೂಪದಲ್ಲಿ, ಒಳಗಡೆ ದ್ರವದ ರೂಪದಲ್ಲಿ ಇರ್ತದೆ, ಬಟ್ ಹೊರಗಡೆ ಏನಿರುತ್ತೆ ಅಂದ್ರೆ ಘನದ ರೂಪದಲ್ಲಿ ಇರ್ತಕ್ಕಂಥ ಒಂದು ಪದರ ನಾವು ನೋಡ್ತೀವಿ, ಶಿಲಾಗೋಳ ಅಥವಾ ಲಿಥೋಸ್ಪಿಯರ್ ಅಂತ ಕರೀತಾರೆ ಅದಕ್ಕೆ. ಸೊ ಘನದ ರೂಪದಲ್ಲಿ ಇರ್ತಕ್ಕಂಥ ಎಲ್ಲಾ ಪದಾರ್ಥಗಳು ಏನ್ ಮಾಡ್ತಾವ ಅಂದ್ರೆ ಸೂರ್ಯನಿಂದ ಬಂದಿರತಕ್ಕಂಥ ಉಷ್ಣಾಂಶವನ್ನ ಅಥವಾ ಆ ಒಂದು ಎನರ್ಜಿನ, ಸೋಲಾರ್ ಎನರ್ಜಿಯನ್ನ ಹೀರ್ಕೊಳ್ತಾವ. ಹೀರ್ಕೊಂಡಾಗ ಏನಾಗ್ತದ, ಸ್ವಲ್ಪ ಹಾಟ್ ಆಗ್ತದ. ಸರ್, ಹಾಟ್ ಆದ್ಮೇಲೆ ಒಂದ್ ವೇಳೆ ವಾರ್ಮ್ ಆಯ್ತು, ಒಂದ್ ವೇಳೆ ಇದ್ರದ್ದು ಉಷ್ಣಾಂಶ ಜಾಸ್ತಿ ಆಯ್ತು ಅಂದ್ರೆ ವಾಯುಮಂಡಲದಲ್ಲಿ ಭೂಮಿಯನ್ನ ಕಂಪೇರ್ ಮಾಡಿದ್ರೆ ಉಷ್ಣಾಂಶ ಏನಿರ್ಬೋದು, ಅದಕ್ಕಿಂತ ಕಡಿಮೆ ಇರ್ಬೋದು. ಆದ್ದರಿಂದ ಸರ್ ನೋಡ್ರಿ, ನಾ ಏನ್ ಮಾಡ್ಲಿಕ್ಕೆ ಅಂದ್ರೆ ಟೆಂಪರೇಚರ್ ಯಾವ ತರ ವೇರಿ ಆಗ್ತದ. ಫಾರ್ ಎಕ್ಸಾಂಪಲ್, ಇಲ್ಲಿದ್ದು ಟೆಂಪರೇಚರ್ ಕಡಿಮೆ ಆಗ್ಲಿತ್ತು ಅಂದ್ರೆ ನಾ ಈ ಕಡೆ ಡ್ರಾ ಮಾಡ್ತೇನೆ, ಟೆಂಪರೇಚರ್ ಜಾಸ್ತಿ ಆಗ್ತಂದ್ರೆ ಈ ಕಡೆ ಡ್ರಾ ಮಾಡ್ತೀನಿ. ಓಕೆನಾ? ಸೊ ಟೆಂಪರೇಚರ್ ಕಡಿಮೆ ಆದ್ರೆ ನಾನು ಈ ತರ ತೋರಿಸ್ಬೇಕಾಗ್ತದೆ. ಓಕೆನಾ? ಟೆಂಪರೇಚರ್ ಈ ಸದ್ಯದಲ್ಲಿ ಭೂಮಿಯಿಂದ ಮೇಲಕ್ಕೆ ಹೋದಂತೆ ಪ್ರತಿಯೊಂದು ಕಿಲೋಮೀಟರ್ ಎಲ್ಲಿ ಎಷ್ಟು ಕಿಲೋಮೀಟರ್ ವರೆಗೆ ಅಂತ ಕೇಳ್ಬಿಟ್ರೆ 10 ರಿಂದ 18 ಕಿಲೋಮೀಟರ್ ಎತ್ತರದವರೆಗೆ ನಾವೇನ್ ನೋಡ್ತೀವಿ, ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗಿದ್ದನ್ನ ನೋಡ್ತೀವಿ. ತದನಂತರ 1 ರಿಂದ 2 ಕಿಲೋಮೀಟರ್ ಆಲ್ಮೋಸ್ಟ್ ಸೇಮ್ ಇರ್ತದೆ ಸರ್ ಟೆಂಪರೇಚರ್. ಅದಾದ ನಂತರ ಮತ್ತೆ ಏನಾಗ್ತದೆ ಅಂದ್ರೆ ಸರ್ ಟೆಂಪರೇಚರ್ ಜಾಸ್ತಿ ಆಗ್ತಾನೆ ಹೋಗ್ತದೆ ಈ ತರ. ಓಕೆನಾ? ಎಲ್ಲಿವರೆಗೂ ಜಾಸ್ತಿ ಆಗ್ತದೆ ಸರ್ ಅದು ನಿಯರ್ಲಿ ಅರೌಂಡ್ 50 ಕಿಲೋಮೀಟರ್ ಎತ್ತರದವರೆಗೆ ಟೆಂಪರೇಚರ್ ಜಾಸ್ತಿ ಆಗೋದನ್ನ ನೋಡ್ತೀವಿ. ಅದಾದ ನಂತರ ಏನಂದ್ರೆ ಸರ್, ಅದಾದ ನಂತರ ನಾವು ಟೆಂಪರೇಚರ್ ಸಡನ್ ಆಗಿ ಪೂರ್ತಿ -100 ಡಿಗ್ರಿ ಸೆಲ್ಸಿಯಸ್ ವರೆಗೆ ಟೆಂಪರೇಚರ್ ಕಡಿಮೆ ಆಗೋದನ್ನ ನೋಡ್ತೀವಿ. ಆದ್ದರಿಂದ ನಾ ಟೆಂಪರೇಚರ್ ಕಡಿಮೆ ಆಗಿದ್ದನ್ನ ಈ ತರ ತೋರಿಸ್ತಿದ್ದೀನಿ. ಅದಾದ ನಂತರ ಟೆಂಪರೇಚರ್ ಜಾಸ್ತಿ ಆಗ್ತಾನೆ ಹೋಗ್ತದೆ. ಓಕೆನಾ? ಟೆಂಪರೇಚರ್ ಜಾಸ್ತಿ ಈ ತರ ಆಗ್ತಾನೆ ಹೋಗ್ತದೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ತರ ನಾವು ಟೆಂಪರೇಚರ್ ವೇರಿಯೇಷನ್ ನೋಡ್ತೀವಿ, ಅದರ ಆಧಾರದ ಮೇಲೆ ನಾವು ಡಿವೈಡ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ನಾ ಎಲ್ಲೆಲ್ಲಿ ಟೆಂಪರೇಚರ್ ವೇರಿ ಆಗದ, ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಕ್ರೀಸ್ ಇದ್ದಿದ್ದು ಮುಂದೆನೂ ಕೂಡ ಡಿಕ್ರೀಸಿಂಗ್ ಇದ್ದಿದ್ರೆ ಡೆಫಿನೆಟ್ಲಿ ವುಡ್ ಹ್ಯಾವ್ ನಾಟ್ ಗಾಟ್ ಎನಿ ಲಾಜಿಕ್ ಬಿಹೈಂಡ್ ಕ್ಲಾಸಿಫಿಕೇಶನ್ ಅಟ್ಮಾಸ್ಫಿಯರ್. ಬಟ್ ಇಲ್ಲಿ ನೋಡ್ರಿ, ಪ್ರತಿಯೊಂದು ಹೈಟಿಗೆ ಏನೋ ಒಂಥರ ಟೆಂಪರೇಚರ್ ಚೇಂಜ್ ಆಗೋದನ್ನ ನೋಡ್ತೀವಿ. ಇಲ್ಲಿ 10 ರಿಂದ 18 ಕಿಲೋಮೀಟರ್ ವರೆಗೂ ಡಿಕ್ರೀಸ್ ಆಗೋದನ್ನ, ಮತ್ತೆ 50 ಕಿಲೋಮೀಟರ್ ವರೆಗೂ ಟೆಂಪರೇಚರ್ ಇನ್ಕ್ರೀಸ್ ಆಗೋದನ್ನ, ಮತ್ತೆ 80 ಕಿಲೋಮೀಟರ್ ವರೆಗೂ ಟೆಂಪರೇಚರ್ ಡಿಕ್ರೀಸ್ ಆಗೋದನ್ನ ನೋಡ್ಲಿತೀವಿ. ತದನಂತರ ಮತ್ತೆ ಇನ್ಕ್ರೀಸ್ ಆಗ್ಲಿತ್ತದ. ಅಂದ್ರೆ ಡೆಫಿನೆಟ್ಲಿ ಇದ್ರ ಬೇಸಿಸ್ ಮೇಲೆ ನಾವು ಕ್ಲಾಸಿಫೈ ಮಾಡಬಹುದು ನಂಗೆ ಅರ್ಥ. ಓಕೆ, ಸೊ ನೋಡ್ರಿ, ನಾನು ಲೇಯರ್ಸ್ ಗಳನ್ನ ಇಲ್ಲಿ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೋಡ್ರಿ, ಎಷ್ಟು ಕ್ಲಿಯರ್ ಆಗಿ ಲೇಯರ್ಸ್ ಗಳು ಬಂದ್ಬಿಟ್ಟಾವ. ಇದೇ ಲೇಯರ್ಸ್ ಗಳನ್ನ ನಾವು ಹೆಸರು ಕೊಟ್ಟೇವಿ. ಯಾವ ತರ ಹೆಸರು ಕೊಟ್ಟೆ ನೋಡ್ರಿ, ಫಸ್ಟ್ ಇರತಕ್ಕಂತ ಈ ಲೇಯರ್ ಅನ್ನ, ಯಾವ ಲೇಯರ್ ಅನ್ನ ಸರ್, ಇಲ್ಲಿರ್ತಕ್ಕಂಥ ಈ ಲೇಯರ್ ಅನ್ನ ನಾವು ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ರೋಪೋಸ್ಪಿಯರ್. ಟ್ರೋಪೋಸ್ಪಿಯರ್ ಅಥವಾ ಇದಕ್ಕೆ ಕನ್ನಡದಲ್ಲಿ ಪರಿವರ್ತನಾ ಮಂಡಲ ಅಂತ ಕರೀತಾರೆ. ಓಕೆನಾ? ಪರಿವರ್ತನಾ ಮಂಡಲ. ಸೊ ಫಸ್ಟ್ ಲೇಯರ್ ಯಾವ್ದು? ಟ್ರೋಪೋಸ್ಪಿಯರ್. ಇದಕ್ಕೇನಂತಾರ? ಪರಿವರ್ತನಾ ಮಂಡಲ. ಓಕೆನಾ? ಎರಡನೇದಕ್ಕೆ ನೋಡ್ರಿ, ಇಲ್ಲಿರ್ತಕ್ಕಂಥ ಲೇಯರ್ ಸರ್, ಇದು ಎಷ್ಟು ಹೈಟ್ ವರೆಗೆ ಐತಿದು? 10 ರಿಂದ 18 ಕಿಲೋಮೀಟರ್ ಎತ್ತರದವರೆಗೆ ನಾವೇನ್ ನೋಡ್ತೇವೆ ಅಂದ್ರೆ ಟ್ರೋಪೋಸ್ಫಿಯರ್ ಅನ್ನ ನೋಡ್ತೀವಿ. ಈ ಟ್ರೋಪೋಸ್ಫಿಯರ್ ಕ್ರಾಸ್ ಆದ ನಂತರ ಸರ್ 50 ಕಿಲೋಮೀಟರ್ ಎತ್ತರದವರೆಗೆ ನಾವೇನ್ ನೋಡ್ತೀವಿ? ಒಂದು ಲೇಯರ್ ಅನ್ನ ನೋಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಸ್ಟ್ರಾಟೋಸ್ಪಿಯರ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಏನ್ ಮಾಡ್ತೇನೆ ಅಂದ್ರೆ ಸ್ಟ್ರಾಟೋಸ್ಪಿಯರ್ ಅಂತ ಬರಿತೀನಿ. ಇದಕ್ಕೆ ನಾವೇನಂತ ಕರಿತೀವಿ? ಸಮೋಷ್ಣ ಮಂಡಲ ಅಂತ ಕರಿತೀವಿ. ಓಕೆನಾ? ಸಮೋಷ್ಣ ಮಂಡಲ. ಇದೇ ರೀತಿ ಸ್ಟ್ರಾಟೋಸ್ಫಿಯರ್ ಕ್ರಾಸ್ ಆದ ನಂತರ ಇಲ್ಲಿಗೆ ಬರ್ತಿದೀವಿ. 50 ಇಂದ 80 ಕಿಲೋಮೀಟರ್ಸ್ ವರೆಗೆ, 80 ಕಿಲೋಮೀಟರ್ಸ್ ವರೆಗೆ ಇದೆಲ್ಲ ಏನಿದು 50 ಕಿಲೋಮೀಟರ್ಸ್ ಅಂದಂಗ ಅರ್ಥ. ಇದು ಕೂಡ 80 ಕಿಲೋಮೀಟರ್ಸ್ ಇದು. ಓಕೆ, ಸೊ ಇಲ್ಲಿರ್ತಕ್ಕಂಥ ಈ ಒಂದು ಲೇಯರ್ ಅನ್ನ ನಾವು ಮಿಸೋಸ್ಪಿಯರ್ ಅಂತ ಕರಿತೀವಿ. ಮಿಸೋಸ್ಪಿಯರ್. ಓಕೆ, ಇದಕ್ಕ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಮಧ್ಯಂತರ ಮಂಡಲ ಅಂತ ಕರಿತೀವಿ. ಓಕೆನಾ? ಮಿಸೋಸ್ಪಿಯರ್, ಮಧ್ಯಂತರ. ಓಕೆ, ಇದೇ ರೀತಿ ನಾಲ್ಕನೇದು ನೋಡ್ರಿ, ಇಲ್ಲಿರ್ತಕ್ಕಂಥ ಈ ಒಂದು ಲೇಯರ್ ಅಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾನೆ ಹೋಗ್ತದ. ಆದ್ದರಿಂದ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಥರ್ಮೋಸ್ಪಿಯರ್ ಅಂತ ಕರಿತಿರ್ತೀವಿ. ಥರ್ಮೋಸ್ಪಿಯರ್. ಓಕೆ, ಥರ್ಮೋಸ್ಪಿಯರ್ ಅನ್ನ ನಾವು ಮತ್ತೇನ್ ಮಾಡ್ಬೋದು? ಕನ್ನಡದಲ್ಲಿ ಬರಿಬಹುದು ಈ ತರ, ಉಷ್ಣ ಮಂಡಲ ಅಂತ ಹೇಳಿ. ಓಕೆನಾ? ಥರ್ಮೋ ಅಂದ್ರೆ ಉಷ್ಣ ಮಂಡಲ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್.
ಸರ್ ಅಂದ್ರೆ ಟೆಂಪರೇಚರ್ ಬೇಸಿಸ್ ಮೇಲೆ ನಮ್ಮ ವಾಯುಮಂಡಲವನ್ನ ಎಷ್ಟು ಪದರಗಳಾಗಿ ವಿಂಗಡಣೆ ಮಾಡಬಹುದು ಅಂತ ಕೇಳ್ಬಿಟ್ರೆ ನಿಮ್ ಕಣ್ಣು ಮುಂದೆ ಕಾಣ್ಲಿಕ್ಕವು ನಾಲ್ಕು ಪದರಗಳು. ಯಾವ್ಯಾವ ಪದರಗಳು? ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮಿಸೋಸ್ಫಿಯರ್ ಮತ್ತು ಥರ್ಮೋಸ್ಫಿಯರ್. ಮತ್ತೆ ನಿಮ್ಗೆ ಡೌಟ್ಸ್ ಇರ್ತದ, ಅಯೋನೋಸ್ಫಿಯರ್, ಎಕ್ಸೋಸ್ಫಿಯರ್ ಅವು ಅದಲ್ಲ ಸರ್ ಅಂದ್ರೆ. ಸರ್ ಇಲ್ಲಿ ನೋಡ್ಲಿ, ಥರ್ಮೋಸ್ಫಿಯರ್ ಅದ, ಆ ಥರ್ಮೋಸ್ಫಿಯರ್ ಕೆಳಗಡೆ ಇರ್ತಕ್ಕಂಥ ಭಾಗವನ್ನೇ ನಾವು ಅಯೋನೋಸ್ಫಿಯರ್ ಅಂತ ಕರಿತೀವಿ. ಮತ್ತೆ ಸಪರೇಟ್ ಲೇಯರ್ ಅಲ್ಲದು. ಓಕೆನಾ? ಸಪರೇಟ್ ಲೇಯರ್ ಅಲ್ಲ ಅಂದ್ರೆ ಇಲ್ಲೇ ನಾನು ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ವಿ ನೋಡ್ರಿ. ಈ ಥರ್ಮೋಸ್ಫಿಯರ್ ಇಂದ ನಾವು 80 ಕಿಲೋಮೀಟರ್ ಅಂದ 700 ಕಿಲೋಮೀಟರ್ ಎತ್ತರದವರೆಗೆ ಹೋದಂತೆ ನಮಗೊಂದು ಲೇಯರ್ ಕಂಡು ಬರ್ತದ. ಎಷ್ಟು ಕಿಲೋಮೀಟರ್? 700 ಕಿಲೋಮೀಟರ್. ಓಕೆ, ಈ 700 ಕಿಲೋಮೀಟರ್ ಎತ್ತರದವರೆಗೆ ನಾವು ಇನ್ ನೋಡ್ತೀವಿ ಲೇಯರ್ ಅನ್ನ. ಅದಕ್ಕೆ ನಾವು ಅಯೋನೋಸ್ಫಿಯರ್ ಅಥವಾ ಅಯಾನುಗೋಳ ಅಂತಾನೂ ಕರೀತಾರೆ ಇದಕ್ಕೆ. ಓಕೆನಾ? ಅಯೋನೋಸ್ಫಿಯರ್. ಈ 700ರಿಂದ 800 ಕಿಲೋಮೀಟರ್ ಕ್ರಾಸ್ ಆದ ನಂತರ ಏನ್ ನಮಗ್ ಸ್ಪೇಸ್ ಕಂಡು ಬರ್ತದ ಅದಕ್ಕೆ ನಾವ್ ಏನಂತ ಕರಿತೀವಿ? ಎಕ್ಸೋಸ್ಫಿಯರ್ ಅಂತ ಕರಿತೀವಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆಗಲೇ ನಾವು ಸಾಂದ್ರತೆಗೆ ಅನುಗುಣವಾಗಿ ನಾವು ವಾಯುಮಂಡಲದ ವಿಂಗಡಣೆಯನ್ನ ನೋಡಿದ್ವಿ. ಅದರಲ್ಲೂ ಕೂಡ ಎಕ್ಸೋಸ್ಫಿಯರ್ ಇತ್ತು, ಇದರಲ್ಲೂ ಕೂಡ ಎಕ್ಸೋಸ್ಫಿಯರ್ ಅದ. ಎಕ್ಸೋಸ್ಫಿಯರ್ ಅಂದ್ರೆ ಅರ್ಥ ಏನು? ಔಟರ್ ಸ್ಪೇಸ್ ಅಂದಂಗ ಅರ್ಥ. ಅಂದ್ರೆ ಹೊರಗಡೆ ಇರತಕ್ಕಂಥ ಆಕಾಶ. ಅಲ್ಲಿ ಯಾವುದೇ ರೀತಿಯ ಕಣಗಳು ಕಂಡು ಬರಂಗಿಲ್ಲ ಸ್ಪೇಸ್ ಅಲ್ಲಿ. ಸ್ಪೇಸ್ ಪೂರ್ತಿ ಖಾಲಿ ಇರ್ತದ. ಖಾಲಿ ಇರತಕ್ಕಂಥ ಬ್ರಹ್ಮಾಂಡದ ಜಾಗವನ್ನೇ ಸ್ಪೇಸ್ ಅಂತ ಕರೀತಾರೆ. ಖಾಲಿ ಇರತಕ್ಕಂಥ ಜಾಗ ಅಂದ್ರೆ ಡೆಫಿನೆಟ್ಲಿ ಅಲ್ಲಿ ಯಾವ್ದು ಬಣ್ಣ ಕಂಡು ಬರ್ತಿರಂಗಿಲ್ಲ ಅದು. ಓಕೆನಾ? ಅಲ್ಲಿ ಇರ್ತಕ್ಕಂಥ ಬಣ್ಣನೇ ಕಪ್ಪಿರ್ತದ. ಓಕೆ, ಸೊ ನೋಡ್ರಿ, ಇಷ್ಟೆಲ್ಲ ಆದ ನಂತರ ನಾವ್ ಏನ್ ಮಾಡ್ಬೇಕಂದ್ರೆ ಟ್ರೋಪೋಸ್ಫಿಯರ್ ಅಲ್ಲಿ ಇವಾಗ ಟೆಂಪರೇಚರ್ ಕಡಿಮೆ ಆಗ್ಲಿತ್ತ. ಟ್ರೋಪೋಸ್ಫಿಯರ್ ಅಲ್ಲಿ ಯಾಕೆ ಟೆಂಪರೇಚರ್ ಕಡಿಮೆ ಆಗ್ಲಿತ್ತ ಅದನ್ನ ನಾವು ಬರೀಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆ, ಸೊ ನಾನು ಪ್ರತಿಯೊಂದು ಲೇಯರ್ಗೆ ಒಂದೊಂದು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ನೋಟ್ಸ್ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಗೊತ್ತಾಗ್ಬಿಡ್ತದ. ಅಂದ್ರೆ ನೋಡ್ರಿ, ಫಸ್ಟ್ ನಾನು ಏನ್ ಮಾಡ್ತೀನಿ, ಟ್ರೋಪೋಸ್ಫಿಯರ್ ಅಂತ ಬರೀತೀನಿ. ಟ್ರೋಪೋಸ್ಫಿಯರ್. ಓಕೆ, ಯಾವ ಎತ್ತರದವರೆಗೆ ಕಂಡು ಬರ್ತದ? ಟ್ರೋಪೋಸ್ಫಿಯರ್ ಅನ್ನೋದು ಪರಿವರ್ತನಾ ಮಂಡಲ ಅಂತ ಕರೀತಾರೆ. ಟ್ರೋಪೋಸ್ಫಿಯರ್ ಅನ್ನೋದು 10ರಿಂದ 18 ಕಿಲೋಮೀಟರ್ ಎತ್ತರದವರೆಗೆ ಕಂಡು ಬರ್ತದ. ಇದೊಂದು ನಾವು ಏನ್ ಡಿಸ್ಕಸ್ ಮಾಡ್ಬೇಕಂದ್ರೆ 10ರಿಂದ 18 ಕಿಲೋಮೀಟರ್ ಎದಕ್ಕೆ ಅನ್ಲಿತ್ತೀರಿ ಸರ್ ಅಂದ್ರೆ ಕೆಲವೊಂದ್ ಕಡೆ 10 ಕಾಣ್ತದ, ಕೆಲವೊಂದ್ ಕಡೆ 18 ಕಾಣ್ತದ. ಯಾವ ತರ ಸರ್ ಅದು? ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಭೂಮಿ ಅದನ್ನ ಕೊಡ್ರಿ. ಭೂಮಿಯ ಸಮಭಾಜ ಗುರುತ್ವದ ಮೇಲೆ ಉಷ್ಣಾಂಶ ಜಾಸ್ತಿ ಇರತಕ್ಕಂತ ಕಾರಣದಿಂದ ಟೆಂಪರೇಚರ್ ಜಾಸ್ತಿ ಇರ್ತದಲ್ಲಿ. ಆದ್ದರಿಂದ ನಾವೇನ್ ನೋಡ್ತೇವೆ ಅಂದ್ರೆ ಮಾರುತಗಳ ಪ್ರಚಲನ ಪ್ರವಾಹಗಳನ್ನ ನೋಡ್ತೀವಿ. ಮಾರುತಗಳ ಪ್ರಚಲನ ಪ್ರವಾಹಗಳು ಅಂದ್ರೆ ಅರ್ಥ ಏನು? ಮಾರುತದ ಪ್ರಚಲನ ಪ್ರವಾಹಗಳು ಕಂಟಿನ್ಯೂಸ್ಲಿ ಇಲ್ಲಿ ಊರ್ಧ್ವಮುಖವಾಗಿ ಮೇಲ್ಮುಖವಾಗಿ ಚಲನೆ ಮಾಡೋದನ್ನ ನೋಡ್ತೀವಿ. ಆದ್ದರಿಂದ ಅದೇನದ ಟ್ರೋಪೋಸ್ಫಿಯರ್ದು ಅತ್ಯಂತ ಎತ್ತರದ ಭಾಗ ಏನಿರ್ತದ ಅದು ಸ್ವಲ್ಪ ದೂರದಲ್ಲಿ ಕಾಣ್ತಿರ್ತದೆ. ಯಾಕಂದ್ರೆ ಇಲ್ಲಿ ಟೆಂಪರೇಚರ್ ಜಾಸ್ತಿ ಇರ್ತದ. ಅದೇ ನೀವು ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಕಡೆ ನೋಡಿದ್ರೆ ಟೆಂಪರೇಚರ್ ಕಡಿಮೆ ಇರ್ತದ. ಅಲ್ಲಿ ಮಾರುತಗಳು ಈ ತರ ಕೆಳಮುಖವಾಗಿ ಚಲನೆ ಮಾಡೋದನ್ನು ನೋಡ್ತೀವಿ. ಆದ್ದರಿಂದ ನಾನೇನಾದ್ರೂ ಟ್ರೋಪೋಸ್ಫಿಯರ್ ಎಂಡ್ ಭಾಗಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಟ್ರೋಪೋಪಾಸ್ ಅಂತ ಕರಿತೀವಿ. ನಾವ್ ಒಂದ್ ವೇಳೆ ಟ್ರೋಪೋಪಾಸ್ ಅನ್ನ ಡ್ರಾ ಮಾಡಿದ್ವಿ ಅಂದ್ರೆ ಡೆಫಿನೆಟ್ಲಿ ಈ ತರ ಕಾಣ್ತಿರ್ತದೆ ನೋಡ್ರಿ. ಅಂದ್ರೆ ಇಲ್ಲಿ ನೋಡ್ರಿ, ಸಮಭಾಜ ಗುರುತ್ವದ ಮೇಲೆ 18 ಕಿಲೋಮೀಟರ್, ಅದೇ ಧ್ರುವೀಯ ವಲಯದ ಮೇಲೆ ಜಸ್ಟ್ 10 ಕಿಲೋಮೀಟರ್ ಇರ್ತದೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡ್. ಆದ್ದರಿಂದ ನಾವು ಇದಕ್ಕೆ ಏನಂತ ಬರೀತೇವೆ ಅಂದ್ರೆ ಟ್ರೋಪೋಸ್ಫಿಯರ್ ಇಸ್ ಎಕ್ಸ್ಟೆಂಡೆಡ್ ಅಪ್ ಟು 10 to 18 ಕಿಲೋಮೀಟರ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಅದಾದ ನಂತರ ಉಷ್ಣಾಂಶ ಮೇಲಕ್ಕೆ ಹೋದಂತೆ ಯಾವ ತರ ಬದಲಾಗ್ತದ? ಓಕೆನಾ? ಎತ್ತರಕ್ಕೆ ಹೋದಂತೆ ಅಥವಾ ಆಲ್ಟಿಟ್ಯೂಡ್ನಲ್ ಅಂತ ಬರೆದಿರ್ತೇನೆ. ಓಕೆನಾ? ಆಲ್ಟಿಟ್ಯೂಡಿನಲ್ ಉಷ್ಣಾಂಶ ಮೇಲಕ್ಕೆ ಹೋದಂತೆ ಚೇಂಜ್ ಯಾವ ತರ ಆಗ್ತದೆ? ಕಡಿಮೆ ಆಗ್ತದ ಜಾಸ್ತಿ ಆಗ್ತದ? ಕಡಿಮೆ ಆಗ್ತದ ಅಂತ ಬರಿಬೇಕು. ಓಕೆನಾ? ಕಡಿಮೆ ಆಗುವುದು. ಯಾಕಂದ್ರೆ ಆಲ್ರೆಡಿ ನೋಡೋಣ. ಇಲ್ಲಿ ಎಲ್ಲಿ ನೋಡಿವಿ? ನೋಡ್ರಿ ಡಯಾಗ್ರಾಮ್ ಅಲ್ಲಿ ರೆಡ್ ಕಲರ್ ಲೈನ್ ನೋಡ್ರಿ, ಟೆಂಪರೇಚರ್ ಲೈನ್. ಅದು ಟೆಂಪರೇಚರ್ ಕಡಿಮೆ ಆಗೋದನ್ನ ನೋಡ್ತೀವಿ. ಸರ್ ಇಲ್ಲಿ ಟೆಂಪರೇಚರ್ ಸ್ಟೇಬಲ್ ಐತಲ್ಲ, ಇಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಅದ. ಎಲ್ಲಿನೋದ ಅಲ್ಲಿ ಯಾವುದೇ ರೀತಿ ಟೆಂಪರೇಚರ್ ಬದಲಾಗ್ತಿರಂಗಿಲ್ಲ. ಅಂದ್ರೆ ಕಡಿಮೆನೂ ಆಗ್ತಿರಂಗಿಲ್ಲ, ಜಾಸ್ತಿನೂ ಆಗ್ತಿರಂಗಿಲ್ಲ. ಆದ್ದರಿಂದ ಅಂತ ಒಂದು ಅಲ್ಲಿರ್ತಕ್ಕಂಥ 1ರಿಂದ 2 ಕಿಲೋಮೀಟರ್ ಥಿಕ್ನೆಸ್ ಇರತಕ್ಕಂಥ ಲೇಯರ್ಗಳಿಗೆ ನಾವು ಪಾಸ್ ಅಂತ ಕರಿತೀವಿ, ವಿರಾಮ ಅಂತ ಕರಿತೀವಿ. ಪಾಸ್ ಅಥವಾ ವಿರಾಮ. ಆದ್ದರಿಂದ ಇದಕ್ಕೆ ನಾವ್ ಏನಂತ ಬರಿಬಹುದು ಅಂದ್ರೆ ಇಲ್ಲಿ ಬ್ಲೂ ಕಲರ್ ಲೈನ್ ಐತೆ ನೋಡ್ರಿ, ಅದಕ್ಕೆ ಬರ್ಬೋದು. ಓಕೆನಾ? ಅದಕ್ಕೆ ನಾವು ಟ್ರೋಪೋಪಾಸ್ ಅಂತ ಬರಿಬಹುದು. ಟ್ರೋಪೋಸ್ಫಿಯರ್ ಮೇಲೆ ಇರತಕ್ಕಂಥ ಪಾಸ್ ಅನ್ನ ಟ್ರೋಪೋಪಾಸ್ ಅಂತ ಬರೀತೀವಿ. ಸ್ಟ್ರಾಟೋಸ್ಫಿಯರ್ ಮೇಲೆ ಇರತಕ್ಕಂಥ ಪಾಸ್ ಅನ್ನ ನಾವೇನಂತ ಬರಿಬಹುದು? ಸ್ಟ್ರಾಟೋಪಾಸ್ ಅಂತ ಬರಿಬಹುದು. ಸ್ಟ್ರಾಟೋಪಾಸ್. ಇದೇ ರೀತಿ ಮಿಸೋಸ್ಫಿಯರ್ ಮೇಲೆ ಇರತಕ್ಕಂಥ ಈ ಒಂದು ಬ್ಲೂ ಕಲರ್ ಲೈನ್ ಅನ್ನ ಅಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಅದ. ಆದ್ದರಿಂದ ಇದಕ್ಕೆ ನಾವು ಮಿಸೋಪಾಸ್ ಅಂತ ಬರಿಬಹುದು. ಸರ್ ಇಲ್ಲಿ ಅಯೋನೋಸ್ಫಿಯರ್ ಅದ, ಅಯೋನೋಪಾಸ್ ಬರ್ಲಿಕ್ಕೆ ಬರ್ತದೆ? ಸರ್ ಅಯೋನೋಪಾಸ್ ಬರ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಇಲ್ಲ, ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿದೆ. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡಿಂಗ್. ಅಯೋನೋಸ್ಫಿಯರ್ ಮೇಲ್ಗಡೆ 700 ಕಿಲೋಮೀಟರ್ ಎತ್ತರಕ್ಕೆ ಅಲ್ಲಿ ಯಾವುದೇ ರೀತಿಯ ವಿರಾಮ ಇಲ್ಲ, ಪಾಸ್ ಇಲ್ಲ. ಆದ್ದರಿಂದ ನಾವು ಅಯೋನೋಪಾಸ್ ಅಂತ ಬರ್ಲಿಕ್ಕೆ ಬರಂಗಿಲ್ಲ. ಓಕೆನಾ? ಇಟ್ ಈಸ್ ಓನ್ಲಿ ಟ್ರೋಪೋಪಾಸ್, ಸ್ಟ್ರಾಟೋಪಾಸ್ ಅಂಡ್ ಮಿಸೋಪಾಸ್. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡಿಂಗ್. ಪಾಸ್ ಅಂದ್ರೆ ಏನಂತ ಗೊತ್ತಾಗತ್ತೆ ನಿಮ್ಗೆ. ಓಕೆನಾ? ಸೊ ಆಲ್ಟಿಟ್ಯೂಡ್ ನಲ್ಲಿ ನಾವು ಮೇಲಕ್ಕೆ ಹೋದಂತೆ ಉಷ್ಣಾಂಶ ಏನಾಗುವುದು? ಉಷ್ಣಾಂಶ ಕಡಿಮೆ ಆಗುವುದು.
ಇವಾಗ ಯಾಕೆ ಸರ್ ವೈ ಯಾಕೆ ಅಂತ ಬರೆದ್ರೆ ಏನ್ ಹೇಳ್ಬೇಕು ನಾವು? ಸರ್ ಮೇಲಕ್ಕೆ ಹೋದಂತೆ ಗಾಳಿಯ ಸಾಂದ್ರತೆ ಕಡಿಮೆ ಆಗುತ್ತೆ, ಆದ್ದರಿಂದ ಗಾಳಿಯು ಹೊಂದಬಹುದಾದ ಅಥವಾ ಹೀರಿಕೊಳ್ಳಬಹುದಾದ ಉಷ್ಣಾಂಶದ ಸಾಮರ್ಥ್ಯನೂ ಕೂಡ ಕಡಿಮೆ ಆಗುತ್ತೆ, ಉಷ್ಣಾಂಶದ ಪ್ರಮಾಣನೂ ಕೂಡ ಕಡಿಮೆ ಆಗ್ತದೆ. ಅಂದ್ರೆ ವೆನ್ ವಿ ಮೂವ್ ವರ್ಟಿಕಲಿ ಅಪೋರ್ಡ್ಸ್ ಇನ್ ದ ಟ್ರೋಪೋಸ್ಫಿಯರ್ ದ ಏರ್ ಡೆನ್ಸಿಟಿ ಡಿಕ್ರೀಸಸ್. ಅಂದ್ರೆ ದ ನಂಬರ್ ಆಫ್ ಏರ್ ಪಾರ್ಟಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಟ್ರೋಪೋಸ್ಫಿಯರ್ ಮೂವಿಂಗ್ ವರ್ಟಿಕಲಿ ಅಪೋರ್ಡ್ಸ್ ಡಿಕ್ರೀಸಸ್. As a result, if we assume that each particle is consuming 1 unit of heat, that means when we move vertically upwards, the amount of heat consumed by the air which is present in troposphere will be certainly decreasing. I hope you are understanding in English. Okay, so ಕನ್ನಡದಲ್ಲಿ ನೋಡ್ರಿ, ನಾವು ಮೇಲಕ್ಕೆ ಹೋದಂತೆ ಗಾಳಿಯ ಸಾಂದ್ರತೆ ಕಡಿಮೆ ಆಗುತ್ತಾ, ಪ್ರತಿಯೊಂದು ಕಣಗಳು ಒಂದು ಯೂನಿಟ್ ಹೀಟ್ ಅನ್ನ ಹೀರ್ಕೊಳ್ಳಿಗತ್ತಾವ ಅಂದ್ರೆ ಡೆಫಿನೆಟ್ಲಿ ಮೇಲ್ಗಡೆ ಹೋದಂತೆ ಗಾಳಿಯ ಪ್ರಮಾಣ ಕಡಿಮೆ ಇರತಕ್ಕಂತ ಕಾರಣದಿಂದ ಉಷ್ಣಾಂಶದ ಪ್ರಮಾಣನೂ ಕೂಡ ಕಡಿಮೆ ಇರ್ತದೆ. ಅದನ್ನೇ ನೀವು ವೈ ಅನ್ನೋದ್ರಲ್ಲಿ ಬರಿಬೇಕು. ಓಕೆನಾ? ಉಷ್ಣಾಂಶ ಕಡಿಮೆ ಆಗೋದು ಯಾಕೆ ಕಡಿಮೆ ಆಗ್ತದೆ ಅದನ್ನ ನಾವು ಬರಿಬೇಕು. ಓಕೆನಾ? ಮೇಲಕ್ಕೆ ಹೋದಂತೆ ಉಷ್ಣಾಂಶ ಮೇಲಕ್ಕೆ ಹೋದಂತೆ ವಾಯುವಿನ ಸಾಂದ್ರತೆ ಕಡಿಮೆ ಆಗುವುದು. ಆದ್ದರಿಂದ ವಾಯು ಹೊಂದಬಹುದಾದ ಉಷ್ಣಾಂಶದ ಪ್ರಮಾಣ ಕಡಿಮೆ ಆಗುವುದು. ಓಕೆನಾ? ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಆಲ್ಟಿಟ್ಯೂಡ್ ಅಲ್ಲಿ ಅಂದ್ರೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುವುದು. ಉಷ್ಣಾಂಶ ಯಾಕೆ ಕಡಿಮೆ ಆಗ್ತದ? ಮೇಲಕ್ಕೆ ಹೋದಂತೆ ವಾಯುವಿನ ಸಾಂದ್ರತೆ ಕಡಿಮೆ ಆಗುವುದು. ಆದ್ದರಿಂದ ವಾಯು ಹೊಂದಬಹುದಾದ ಉಷ್ಣಾಂಶದ ಪ್ರಮಾಣನೂ ಕೂಡ ಕಡಿಮೆ ಆಗುವುದು. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಇದೇ ರೀತಿ ಕ್ವಶನ್ಸ್ ಗಳನ್ನ ಕೇಳುವಂತ ಚಾನ್ಸಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ಟ್ರೋಪೋಸ್ಫಿಯರ್ ಅಲ್ಲಿ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತೆ ಯಾಕೆ ಅಂತ ಕೇಳಿ 4 ಆಪ್ಷನ್ಸ್ ಗಳನ್ನ ಹಾಕ್ಬೋದು. ಅವಾಗ ಈ ಒಂದು ರೀಸನ್ ನಿಮ್ಗೆ ಗೊತ್ತಿರ್ಬೇಕು, ಅವಾಗ್ಲೇ ನಾವು ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಇದೇ ರೀತಿ ನಾವು ನೆಕ್ಸ್ಟ್ ಪಾಯಿಂಟ್ಸ್ ಗಳನ್ನ ಏನ್ ಬರಿಬೋದು ಸರ್, ಏನ್ ಬರಿಬೋದು ಅಂತ ಕೇಳ್ಬಿಟ್ರೆ ಬಿ ವೆರಿ ಕೇರ್ಫುಲ್. ನೋಡ್ರಿಲೆ, ಅದೇ ಟ್ರೋಪೋಸ್ಫಿಯರ್ ಅಲ್ಲಿ ನಾವು ಹಲವಾರು ಪದಾರ್ಥಗಳನ್ನ ಹಾಕ್ಬೋದು ಈಗ. ಓಕೆ ನೋಡ್ರಿ, ಇವಾಗ ಟೆಂಪರೇಚರ್ ಕಡಿಮೆ ಆಗ್ಲಿ ಅಂದ್ರೆ ಯಾವ ರೀತಿ ಕಡಿಮೆ ಆಗ್ಲಿತ್ತು ಸರ್? ಅದು ಪ್ರತಿ 1 ಕಿಲೋಮೀಟರ್ಗೆ 0.6 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗ್ತಿರೋದು. ಓಕೆನಾ? ಅಂದ್ರೆ ಮೈನಸ್ ಬರೋದ್ರಲ್ಲ ನಾ ಇದನ್ನ ಮೈನಸ್ 6.5 ಡಿಗ್ರಿ ಸೆಲ್ಸಿಯಸ್, 0.65 ಅಲ್ಲ 6.5 ಡಿಗ್ರಿ ಸೆಲ್ಸಿಯಸ್ ಪ್ರತಿ 1 ಕಿಲೋಮೀಟರ್ಗೆ ಕಡಿಮೆ ಆಗ್ತಿರ್ತದೆ. ಇದನ್ನೇ ನಾವು ಏನಂತ ಕರಿತೇವೆ ಅಂದ್ರೆ ಲ್ಯಾಪ್ಸ್ ರೇಟ್, ಎನ್ವಿರಾನ್ಮೆಂಟಲ್ ಲ್ಯಾಪ್ಸ್ ರೇಟ್, ಅಟ್ಮಾಸ್ಫಿಯರಿಕ್ ಲ್ಯಾಪ್ಸ್ ರೇಟ್, ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತ ಬೇರೆ ಬೇರೆ ಹೆಸರಲ್ಲೇನು ಕರೀತಾರೆ. ಬಟ್ ಲ್ಯಾಪ್ಸ್ ರೇಟ್ ಇಸ್ ದ ಕಾಮನ್ ಥಿಂಗ್. ಓಕೆ, ಸೊ ಲ್ಯಾಪ್ಸ್ ರೇಟ್ ಅನ್ನೋದನ್ನ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ನಾ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಸರ್ ಇಲ್ಲಿ ಲ್ಯಾಪ್ಸ್ ರೇಟ್ ಅಂತ ಬರೀತೇನೆ. ಓಕೆ, ಸೊ ಟ್ರೋಪೋಸ್ಫಿಯರ್ ಅಲ್ಲಿ ಕಂಡುಬರ್ತಕ್ಕಂತಹ ಲ್ಯಾಪ್ಸ್ ರೇಟ್ ಅಥವಾ ಇದಕ್ಕ ವಿಳಂಬ ದರ ಅಂತ ಕರೀತಾರೆ. ವಿಳಂಬ ದರ ಎಷ್ಟದ? ಅದು ಪ್ರತಿ ಕಿಲೋಮೀಟರ್ಗೆ 0.5 ಡಿಗ್ರಿ ಸೆಲ್ಸಿಯಸ್ ಪರ್ ಕಿಲೋಮೀಟರ್. ಅಥವಾ ಇದನ್ನ ನಾವು ಮತ್ತೆ ಮೀಟರ್ಸ್ ಒಳಗೆ ಕನ್ವರ್ಟ್ ಮಾಡಿಬಿಟ್ರೆ ಸರ್ ನಂಗೆ ಅನ್ಸ್ಮೆಂಟಿಗೆ 1 ಡಿಗ್ರಿ ಸೆಲ್ಸಿಯಸ್ ಪರ್ ಎವ್ರಿ 165 ಮೀಟರ್ಸ್ ಹಿಂಗೂ ಬರೀಬಹುದು. ಓಕೆನಾ? 165 ಮೀಟರ್ ಮೇಲಕ್ಕೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗೋದನ್ನ ಕಾಣ್ತೇವೆ ನಾವು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಷ್ಟೆಲ್ಲ ಆದ ನಂತರ ಮತ್ತೇನು ಬರಿಬಹುದು ಸರ್? ನಾವು ಒಂದ್ ವೇಳೆ ನಮ್ಮ ಭೂಮಿ ಮೇಲೆ ಇರತಕ್ಕಂತ ಅತ್ಯಂತ ಎತ್ತರವಾದ ಪರ್ವತ ಮೌಂಟ್ ಎವರೆಸ್ಟ್ ಅನ್ನೋದು, ಮೌಂಟ್ ಎವರೆಸ್ಟ್ ಅನ್ನ ನಾವು ಇಲ್ಲೇನಾದ್ರೂ ಮೌಂಟ್ ಎವರೆಸ್ಟ್ ನಾವು ಭೂಮಿ ಮೇಲೆ ಅದಂದ್ರೆ ಡೆಫಿನೆಟ್ಲಿ ಮೌಂಟ್ ಎವರೆಸ್ಟ್ ಯಾವ ಪದರಿನಲ್ಲಿ ಕಂಡುಬರ್ತಿರ್ತದ? ಅದು ಸ್ಟಾಟೋಸ್ಫಿಯರ್ ಅಲ್ಲಿ ಕಂಡುಬರ್ತಿರಂಗಿಲ್ಲ. ಯಾಕಂದ್ರೆ ಅದ್ರ ಎತ್ತರ ಅದ 8848.86 ಮೀಟರ್ಸ್ ಫ್ರಮ್ ಮೀನ್ ಸಿ ಲೆವೆಲ್. ಸಾಗರದ ಮಟ್ಟದಿಂದ 8848 ಎಷ್ಟಪ್ಪ ಅದು ನೋಡ್ರಿ. ಮೌಂಟ್ ಎವರೆಸ್ಟ್ ಬರಿತೀನಿ ಇಲ್ಲಿ. 8848.86 8848.86 ಮೀಟರ್ಸ್ಗಳು. ಓಕೆನಾ? ಇಷ್ಟು ಎತ್ತರ ಅದ ಮೌಂಟ್ ಎವರೆಸ್ಟ್. ಇದನ್ನ ನಾವು ಭೂಮಿ ಮೇಲೆ ನೋಡಿದ್ರೆ ಡೆಫಿನೆಟ್ಲಿ ಅದು ಎತ್ತರ ಯಾವ ಎತ್ತರದಲ್ಲಿ ಕಂಡುಬರ್ತದೆ ಹೇಳ್ರಿ? ಟ್ರೋಪೋಸ್ಫಿಯರ್ ಎತ್ತರದಲ್ಲಿ ಕಂಡುಬರ್ತದೆ ಅದು. ಆದ್ದರಿಂದ ನಾ ಇಲ್ಲಿ ಮೌಂಟೇನ್ ಅನ್ನ ಡ್ರಾ ಮಾಡ್ತೀನಿ ನೋಡ್ರಿ. ಮೌಂಟೇನ್ ಅನ್ನ ಡ್ರಾ ಮಾಡಿದ್ರೆ ಡೆಫಿನೆಟ್ಲಿ ಮೌಂಟೇನ್ ಈ ತರ ಕಾಣ್ತಿರ್ತದ. ಏನಿದು ಸರ್? ಮೌಂಟ್ ಎವರೆಸ್ಟ್ ಸರ್ ಇದು. ಸೊ ಮೌಂಟ್ ಎವರೆಸ್ಟ್ ಅನ್ನೋದು
ಟ್ರೋಪೋಸ್ಫಿಯರ್ ಒಳಗೆ ಕಂಡು ಬರ್ಲಿತ್ತು, ಸ್ಟ್ರಾಟೋಸ್ಫಿಯರ್ ಒಳಗೆ ಕಂಡು ಬರ್ತಿದ್ವು. ಟ್ರೋಪೋಸ್ಫಿಯರ್ ಒಳಗೆ ಕಂಡು ಬರ್ಲಿತ್ತ, ಆದ್ದರಿಂದ ನಾವು ಅದನ್ನ ಮೆನ್ಷನ್ ಮಾಡ್ಬೇಕು. ಓಕೆನಾ? ಸೊ ಇಷ್ಟೆಲ್ಲ ಆದ ನಂತರ ನಾವು ಇದೇ ಒಂದು ಮಂಡಲದಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅನ್ನ ನೋಡ್ತೀವಿ. ಸರ್ ಅವು ಕೆಲವೊಂದು ಹಾಟ್ ಏರ್ ಬಲೂನ್ಸ್ ಗಳು ಅಂತ ಇರ್ತಾವ. ಕ್ಯಾರಿಯರ್ ಇರ್ತದ ಮೇಲ್ಗಡೆ, ಈ ತರ ಒಂದು ದೊಡ್ಡ ಬಲೂನ್ ಇರ್ತದ, ಇದು ಹಾರ್ತಿರ್ತದ. ಓಕೆನಾ? ಹೀಟಿಂಗ್ ಮೆಕ್ಯಾನಿಸಮ್ ಇಂದ ಇದು ಹಾಟ್ ಏರ್ ಬಲೂನ್ ನಡೀತಿರ್ತದ. ಸೊ ಈ ಇಂಥ ಹಾಟ್ ಏರ್ ಬಲೂನ್ಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳ್ಬಿಟ್ರೆ ಟ್ರೋಪೋಸ್ಫಿಯರ್ ಅಲ್ಲಿ ಕಂಡು ಬರ್ತದೆ. ಆದ್ದರಿಂದ ಅಂತ ಪಾಯಿಂಟ್ಸ್ ಗಳನ್ನ ನಾವು ಇಲ್ಲೇ ಮೆನ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ನೋಡ್ರಿ ನೆಕ್ಸ್ಟ್ ಪಾಯಿಂಟ್ ಏನದ, ಹಾಟ್ ಏರ್ ಬಲೂನ್ಸ್. ಓಕೆನಾ? ಸೊ ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಏನ್ ಡ್ರಾ ಮಾಡ್ಬೋದು ನಾವಿಲ್ಲಿ? ಸರ್ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಎಲ್ಲಾ ಮೋಡಗಳನ್ನ ನಾವು ಎಲ್ಲಿ ನೋಡ್ಬೋದು ಅಂದ್ರೆ ಇದೇ ಒಂದು ಮಂಡಲದಲ್ಲಿ ನೋಡಬಹುದು. ಸೊ ಮೋಡಗಳಾಯ್ತು. ಓಕೆನಾ? ಸೊ ಈ ಮೋಡಗಳನ್ನ ನಾ ಇಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತೀನಿ ನೋಟ್ಸ್ ಅಲ್ಲಿ. ಸೊ ದಟ್ ವಿಲ್ ಬಿ ಹ್ಯಾವಿಂಗ್ ಪ್ರಾಪರ್ ನೋಟ್ಸ್ ಅಟ್ ದ ಎಂಡ್. ನಿಮಗೆಲ್ಲರಿಗೂ ರಿವಿಷನ್ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ. ಓಕೆನಾ? ಸೊ ನೋಡ್ರಿ ನೆಕ್ಸ್ಟ್ ಪಾಯಿಂಟ್ ಏನು ಬರೀಬಹುದು, ಸಾಮಾನ್ಯ ಮೋಡಗಳು ಕಂಡು ಬರುವಂತಹ ಪದರ್ ಯಾವುದು? ಟ್ರೋಪೋಸ್ಫಿಯರ್. ಸಾಮಾನ್ಯ ಮೋಡಗಳಲ್ಲಿ ನಿಮಗೆ ಎಕ್ಸಾಂಪಲ್ಸ್ ಬರೆದ್ರೆ ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ರಾಶಿ ವೃಷ್ಟಿ ಮೋಡಗಳು ಅಂತ ಕರೀತಾವ. ರಾಶಿ ವೃಷ್ಟಿ ಮೋಡಗಳು, ಇದಕ್ಕ ಕ್ಯುಮುಲಸ್ ಅಂತ ಕರೀತಾರೆ. ಕ್ಯುಮುಲಸ್. ಓಕೆ. ಮತ್ತೆ ಸ್ಟಾಟಸ್ ಮೋಡಗಳು ಅಂತಾನು ಕಂಡು ಬರ್ತಾವ. ಓಕೆನಾ? ಸ್ಟಾಟಸ್. ಆಮೇಲೆ ನಿಂಬಸ್ ಸ್ಟಾಟಸ್ ಅಂತಾನು ಕಂಡು ಬರ್ತವೆ. ನಿಂಬಸ್ ಸ್ಟಾಟಸ್ ಮೋಡಗಳು ಕೂಡ ಕಂಡು ಬರ್ತಾವ. ಸೊ ಎಲ್ಲಾ ಮೋಡಗಳು ಎಕ್ಸೆಟ್ರಾ ಮೋಡಗಳು, ಬಹಳಷ್ಟು ಮೋಡಗಳು ಅದಾವು, ಒಂದು 8 ರಿಂದ 9 ಟೈಪ್ಸ್ ಅದಾವು. ಆ ಎಲ್ಲಾ ಮೋಡಗಳು ನಮಗೆ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಈ ಟ್ರೋಪೋಸ್ಫಿಯರ್ ಒಳಗೆ ಕಂಡು ಬರ್ತಾವ. ಓಕೆನಾ? ಸೊ ಟ್ರೋಪೋಸ್ಫಿಯರ್ ಆದ ನಂತರ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ನೋಡ್ರಿ ಇಲ್ಲಿ ಹಾಟ್ ಏರ್ ಬಲೂನ್ ಅನ್ನು ನೋಡ್ತೀವಿ, ಲ್ಯಾಪ್ಸರೇಟು ಕೂಡ ಇಲ್ಲಿ ನೋಡ್ತೀವಿ, ಇಲ್ಲಿ ಮೌಂಟ್ ಎವರೆಸ್ಟ್ ಅನ್ನು ಕೂಡ ನೋಡ್ತೀವಿ, ಇಲ್ಲಿ ಮತ್ತೆ ನೋಡ್ತೀವಿ, ಇಲ್ಲೇ ನೋಡ್ತೀವಿ, ಮೋಡಗಳನ್ನು ಕೂಡ ನೋಡ್ತೀವಿ. ನಾವು ಮತ್ತೆ ಸ್ಟ್ರಾಟೋಸ್ಫಿಯರಿಗೆ ಹೋಗೋಣ ಅಂತ. ಸ್ಟ್ರಾಟೋಸ್ಫಿಯರಿಗೆ ಹೋದ್ ಕೂಡಲೇ ನಮಗೆ ಇಲ್ಲಿ ಏನೋ ಕಂಡು ಬರ್ತದೆ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆನಾ? ಈ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಸರ್? ಇದು ಸ್ಟ್ರಾಟೋಸ್ಫಿಯರ್ ಅಲ್ಲಿ ಸರ್ ನಮ್ಗೆ ಏನ್ ಕಂಡು ಬರ್ತದೆ ಅಂದ್ರೆ ಒಂದು ಲೇಯರ್ ಕಂಡು ಬರ್ತದ. ಈ ಒಂದು ಲೇಯರ್ ಏನ್ ಮಾಡ್ತಿರ್ತ ಅಂದ್ರೆ ಸೂರ್ಯನಿಂದ ಬಿಡುಗಡೆ ಆಗಿರ್ತಕ್ಕಂಥ ನಿರಾತೀತ ವಿಕಿರಣಗಳನ್ನ ನಮ್ಮ ವಾಯುಮಂಡಲದಲ್ಲಿಯೇ ಬ್ಲಾಕ್ ಮಾಡ್ತಿರ್ತದ. ಆ ಒಂದು ಲೇಯರ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಓಝೋನ್ ಲೇಯರ್ ಅಂತ ಕರಿತೀವಿ. ಓಕೆನಾ? ಆ ಓಝೋನ್ ಲೇಯರ್ ಅನ್ನ ನಾ ಇಲ್ಲಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಓಕೆ. ಓಝೋನ್ ಲೇಯರ್ ನಿಮ್ಗೆ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ ಗಳು ಕೂಡ ಬರ್ಬೋದು. ಓಝೋನ್ ಲೇಯರ್ ಯಾವ ಪದರನಲ್ಲಿ ಕಂಡು ಬರ್ತದ? ಓಝೋನ್ ಲೇಯರ್ ಅನ್ನೋದು ಸ್ಟ್ರಾಟೋಸ್ಫಿಯರ್ ಅಲ್ಲಿ ಕಂಡು ಬರ್ತದ. ಅದನ್ನ ನಾವು ಆರಾಮ್ಸೆ ಆನ್ಸರ್ ಮಾಡ್ಬೋದು ಅನ್ಕೊಂಡಿದ್ದೀನಿ. ಓಕೆನಾ? ಓಕೆ, ಓಝೋನ್ ಲೇಯರ್ ಅಂತ ಬರಿಬೋದು. ತದನಂತರ ಏನ್ ಬರಿಬೋದು ಸರ್? ಇದೇ ಒಂದು ಲೇಯರ್ ಅಲ್ಲಿ ನಾವು ವಿಮಾನಗಳ ಅತ್ಯಂತ ಎತ್ತರದಲ್ಲಿ ಯಾವ್ದಾದ್ರು ಲೇಯರ್ ಅಲ್ಲಿ ಹಾರ್ತಾವ ಅಂದ್ರೆ ಡೆಫಿನೆಟ್ಲಿ ಅದು ಸ್ಟ್ರಾಟೋಸ್ಫಿಯರ್ ಅಲ್ಲಿ ಹಾರ್ತಿರ್ತಾವ. ಅಂದ್ರೆ ಟ್ರೋಪೋಸ್ಫಿಯರ್ ಇಂದ ಸ್ಟಾರ್ಟ್ ಮಾಡ್ತಾವ ಸರ್ ಅವು, ಬಟ್ ಇಲ್ಲಿ ಬಹಳಷ್ಟು ಮೋಡಗಳ ಪ್ರಮಾಣ ಮತ್ತು ಏರ್ ಡೆನ್ಸಿಟಿ, ವಾಯುವಿನ ಸಾಂದ್ರತೆ ಜಾಸ್ತಿ ಇರ್ತಕ್ಕಂಥ ಕಾರಣದಿಂದ ನಾವು ವಿಮಾನಗಳು ಅತ್ಯಂತ ಎತ್ತರದಲ್ಲಿ ಹಾರುವಾಗ ಕಂಫರ್ಟೇಬಲ್ ಆಗಿ ಯಾವ ಲೇಯರ್ ಅಲ್ಲಿ ಹಾರ್ಬೋದು ಸರ್? ಸ್ಟ್ರಾಟೋಸ್ಫಿಯರ್ ಅಲ್ಲಿ ಹಾರ್ಬೋದು. ಆದ್ದರಿಂದ ನಾವು ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಏನದು? ವಿಮಾನ ಅನ್ನೋದು. ಓಕೆ, ವಿಮಾನವನ್ನ ಇಲ್ಲೇ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ನಾನು. ಡನ್. ಓಕೆ, ವಿಮಾನಗಳು ಇದನ್ನೇ ಬರೆದು ಬಿಡ್ತೇನೆ ಅಂತ. ಓಕೆನಾ? ನೋಟ್ಸ್ ಅಲ್ಲಿ ಪರಿವರ್ತನಾ ಮಂಡಲದ ಬಗ್ಗೆ ಟ್ರೋಪೋಸ್ಫಿಯರ್ ಅಂದ್ರೆ ಇಷ್ಟೆಲ್ಲ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ಇದೇ ರೀತಿ ನೆಕ್ಸ್ಟ್ ಲೇಯರ್ ಬರ್ತದ, ಇದಕ್ಕೆ ನಾವೇನಂತ ಕರಿತೀವಿ? ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ. ಎರಡನೇದೇನಿದು? ಸ್ಟ್ರಾಟೋಸ್ಫಿಯರ್. ಸ್ಟ್ರಾಟೋಸ್ಫಿಯರ್ ಯಾವ ಎತ್ತರದವರೆಗೆ ಕಂಡು ಬರ್ತದ? 50 ಕಿಲೋಮೀಟರ್ ಎತ್ತರದವರೆಗೆ ಕಂಡು ಬರ್ತದ. ಇಲ್ಲಿ ಉಷ್ಣಾಂಶ ಏನಾಗ್ತದೆ? ಟೆಂಪರೇಚರ್ ಮೇಲಕ್ಕೆ ಹೋದಂತೆ ಕಡಿಮೆ ಆಗೋದನ್ನು ನೋಡ್ತೀವಿ ನಾವು. ಸಾರಿ, ಜಾಸ್ತಿ ಆಗೋದನ್ನ ನೋಡ್ತೀವಿ. ನೋಡ್ರಿ ಇಲ್ಲಿ, ಸಾರಿ, ಈ ಡಯಾಗ್ರಾಮ್ ಅಲ್ಲಿ ನೋಡ್ರಿ, ರೆಡ್ ಲೈನ್ ನೋಡ್ರಿ, ಉಷ್ಣಾಂಶ ಜಾಸ್ತಿ ಆಗ್ಲಿರ್ತದ. ಈ ಉಷ್ಣಾಂಶ ಜಾಸ್ತಿ ಆಗ್ಲಿರ್ತದ ಅಂದ್ರೆ ಯಾಕೆ ಆಗ್ಲಿರ್ತದ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ನೋಡ್ರಿ, ಟೆಂಪರೇಚರ್ ಅಥವಾ ಉಷ್ಣಾಂಶ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುವುದು. ಇವಾಗ ನೆಕ್ಸ್ಟ್ ಪಾಯಿಂಟ್ ಏನ್ ಬರಿಬೋದು ನಾವು? ವೈ ಅಂತ ಬರಿಬೋದು. ಯಾಕೆ ಸರ್? ಅಲ್ಲಿರ್ತಕ್ಕಂಥ ಓಝೋನ್ ಲೇಯರ್ ಏನ್ ಮಾಡ್ತಾ ಅಂದ್ರೆ ಸೂರ್ಯನಿಂದ ಬಿಡುಗಡೆ ಆದಂತಹ ನಿರಾತೀತ ವಿಕಿರಣಗಳನ್ನ ಅಥವಾ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಗಳನ್ನ ತಡೆ ಹಿಡಿಯೋದ್ರಿಂದ ಅಲ್ಲಿರ್ತಕ್ಕಂಥ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ದರಿಂದ ಟೆಂಪರೇಚರ್ ಮೇಲಕ್ಕೆ ಹೋದಂತೆ
ಸಮೋಷ್ಣ ಮಂಡಲದಲ್ಲಿ ಅಂದ್ರೆ ಸ್ಟ್ರಾಟೋಸ್ಫಿಯರ್ದಲ್ಲಿ, ಓಕೆನಾ, ಸಮೋಷ್ಣ ಮಂಡಲ ಇದು ಸಮೋಷ್ಣ ಮಂಡಲ. ಸ್ಟ್ರಾಟೋಸ್ಫಿಯರ್ ಅಲ್ಲಿ ಏನಾಗ್ತಿರ್ತದೆ ಅಂದ್ರೆ ಉಷ್ಣಾಂಶ ಜಾಸ್ತಿ ಆಗೋದನ್ನ ನಾವು ನೋಡ್ತೀವಿ. ಸೊ ವೈ ಇಸ್ ಇಟ್? ಓಝೋನ್ ಲೇಯರ್ ಬ್ಲಾಕ್ಸ್, ಓಝೋನ್ ಲೇಯರ್ ಬ್ಲಾಕ್ಸ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್. ಅದ್ರದ್ದು ರಿಯಾಕ್ಷನ್ ಕೂಡ ಅದ ಒಂದು ಸರ್. ಇಲ್ಲಿ ನೋಡ್ರಿ, ಇಲ್ಲೇ O3 ಅನ್ನೋದನ್ನ ನಾವು O2 ಪ್ಲಸ್ O ಒಳಗ ನಾವೇನಪ್ಪ ಅಂದ್ರೆ ಡಿವೈಡ್ ಮಾಡ್ಬೋದು ಆನ್ ದ ಬೇಸಿಸ್ ಆಫ್ ವೆದರ್ UVC ರೇಡಿಯೇಷನ್ಸ್ ಆರ್ ದೇರ್ ನಾಟ್, ಓಕೆನಾ. ಇದೇ ರೀತಿ O2 ಪ್ಲಸ್ O ಅನ್ನ ನಾವು ಫರ್ದರ್ ನಾವೇನ್ ಮಾಡ್ಬೋದು ಅಂದ್ರೆ O3 ಒಳಗೆ ಕನ್ವರ್ಟ್ ಮಾಡ್ಬೋದು. ಪ್ಲಸ್ ಇದೇನ್ ಮಾಡ್ತದೆ ಅಂದ್ರೆ ಡೆಲ್ಟಾ H ಆಫ್ ಎಂಥಾಲ್ಪಿ ಆಫ್ ಹೀಟ್ ಅನ್ನ ಅದು ರಿಲೀಸ್ ಮಾಡ್ತದ. ಅದನ್ನ ನಾವು ಅಂದ್ರೆ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಇಲ್ಲಿರ್ತಕ್ಕಂಥ ಹೀಟ್ ಅನ್ನೇ ನಾವ್ ಏನಂತ ಕರಿಬಹುದು ಅಂದ್ರೆ ಟೆಂಪರೇಚರ್ ಇಲ್ಲಿ ಹೆಚ್ಚಾಗುವಂತ ಬರ್ದೇವೆ. ಅದಕ್ಕೆ ಕಾರಣ ಏನು? ಈ ಎಂಥಾಲ್ಪಿ, ಇದೇ ಎಂಥಾಲ್ಪಿ ಅದಕ್ಕೆ ಕಾರಣ, ಓಕೆನಾ. ಅಥವಾ ನೀವು ಡೈರೆಕ್ಟ್ಲಿ ಇಷ್ಟು ಹೇಳಿದ್ರು ಕೂಡ ಸಾಕು. ಓಝೋನ್ ಲೇಯರ್ ಬ್ಲಾಕ್ಸ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಇನ್ ಸ್ಟ್ರಾಟೋಸ್ಫಿಯರ್, ಇನ್ ಸ್ಟ್ರಾಟೋಸ್ಫಿಯರ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸ್ಟ್ರಾಟೋಸ್ಫಿಯರ್ ಬಗ್ಗೆ ಇಲ್ಲಿ ಬರ್ದೆ ನಾನು, ಓಕೆನಾ. ನೆಕ್ಸ್ಟ್ ಪಾಯಿಂಟ್ ಏನು ಬರಿಬಹುದು ಇಲ್ಲಿ ಸರ್? ನೆಕ್ಸ್ಟ್ ಪಾಯಿಂಟ್ ಏನು ಬರಿಬಹುದು ಅಂದ್ರೆ ಇಲ್ಲೇ ಓಝೋನ್ ಲೇಯರ್ ಕಂಡು ಬರ್ತದ. ಓಝೋನ್ ಲೇಯರ್, ಓಝೋನ್ ಲೇಯರ್ ಕಂಡು ಬರ್ತದ. ಈ ಓಝೋನ್ ಲೇಯರ್ ಅನ್ನ ಡಾಪ್ಸನ್ ಸ್ಪೆಕ್ಟ್ರೋಫೋಟೋಮೀಟರ್ ಇಂದ ಥಿಕ್ನೆಸ್ ಅನ್ನ ಮೆಜರ್ ಮಾಡ್ತಾರೆ, ಓಕೆನಾ. ಓಕೆ, ಡಾಪ್ಸನ್ ಸ್ಪೆಕ್ಟ್ರೋ ಫೋಟೋ ಮೀಟರ್ ಎಂಬ ಏನಪ್ಪಾ ಅಂದ್ರೆ ಇನ್ಸ್ಟ್ರೂಮೆಂಟ್ ಇಂದ ಮೆಜರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಯೂಶಲಿ 1 ಡಾಪ್ಸನ್ ಯೂನಿಟ್ ಈಸ್ ಈಕ್ವಲ್ ಟು 0.01 ಮಿಲಿಮೀಟರ್ ಅಷ್ಟು ಥಿಕ್ನೆಸ್ ಇರ್ತದೆ, ಓಕೆನಾ. ಇದನ್ನು ಕೂಡ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. 1 ಡಾಪ್ಸನ್ ಯೂನಿಟ್ ಈಸ್ ಈಕ್ವಲ್ ಟು 0.01 ಮಿಲಿಮೀಟರ್. ಇದೇ ರೀತಿ ನೆಕ್ಸ್ಟ್ ಏನ್ ನೋಡ್ತೀವಿ ಇಲ್ಲಿ, ವಿಮಾನಗಳು ಅತ್ಯಂತ ಎತ್ತರದಲ್ಲಿ ಇದೇ ಒಂದು ಪದರಿನಲ್ಲಿ ಹಾರ್ತಿರ್ತಾವೆ. ಆದ್ದರಿಂದ ಇಲ್ಲಿ ವಿಮಾನಗಳು ಅಂತ ಬರೆದಿರ್ತೀನಿ, ಓಕೆನಾ. ವಿಮಾನಗಳು ಅಥವಾ ಏರ್ಕ್ರಾಫ್ಟ್ಸ್ ಅಂತ ಕರೀತಾರೆ, ಏರ್ಕ್ರಾಫ್ಟ್ಸ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸ್ಟ್ರಾಟೋಸ್ಫಿಯರ್ ಅಂದ್ಕೊಳ್ಳಿ ಇಷ್ಟು ಕೊಂಡ ಪಾಯಿಂಟ್ಸ್ ಗಳು ನಿಮ್ಗೆ ಗೊತ್ತಿರಬೇಕು. ಇದೇ ರೀತಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಲೇಯರ್ ಏನಿದೆ ಈಗ ಮಿಸೋಸ್ಫಿಯರ್ ಅದ, ಓಕೆನಾ. ಇದು ಎಷ್ಟನೇ ಲೇಯರ್ ನೋಡ್ರಿ? ಅಟ್ಮಾಸ್ಫಿಯರ್ ಅಲ್ಲಿ, ಅಟ್ಮಾಸ್ಫಿಯರ್ ಅಲ್ಲಿ ಈ ಒಂದು ಲೇಯರ್ ಅನ್ನ ನೋಡ್ರಿ. ನಮ್ಮ ಭೂಮಿಯ ಮೇಲೆ ಮೊದಲಿಗೆ ಕಂಡು ಬರ್ತಕ್ಕಂಥ ಲೇಯರ್ ಅನ್ನ ನಾವು ಟ್ರೋಪೋಸ್ಫಿಯರ್ ಅಂತ ಕರೀತೀವಿ. ಟ್ರೋಪೋಸ್ಫಿಯರ್ ತದನಂತರ ಸ್ಟ್ರಾಟೋಸ್ಫಿಯರ್. ಈ ಸ್ಟ್ರಾಟೋಸ್ಫಿಯರ್ ಆದ ನಂತರ ಏನದ ಮಿಸೋಸ್ಫಿಯರ್ ಅದ. ಸೊ ಮಿಸೋಸ್ಫಿಯರ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ. ಸೊ ಮಿಸೋಸ್ಫಿಯರ್ ಎಷ್ಟು ಎತ್ತರದಲ್ಲಿ ಕಂಡು ಬರ್ತದ ಅದನ್ನ ನಾವು ಮೊದಲಿಗೆ ಬರ್ಕೋಬೇಕು, ಓಕೆನಾ. ನೋಡ್ರಿ, ಮಿಸೋಸ್ಫಿಯರ್ ಅನ್ನೋದು ಭೂಮಿಯ ಮೇಲ್ಮೈಯಿಂದ ಏನಿಲ್ಲ ಅಂದ್ರೂ 80 ಕಿಲೋಮೀಟರ್ಸ್ ಎತ್ತರದಲ್ಲಿ ನಮಗ ಮಿಸೋಸ್ಫಿಯರ್ ಕಂಡು ಬರ್ತಕ್ಕಂಥದ್ದು. ಸರ್, ಈ ಮಿಸೋಸ್ಫಿಯರ್ ಅನ್ನೋದು ಮೇಲಕ್ಕೆ ಹೋದಂತೆ ಅಲ್ಲಿ ಉಷ್ಣಾಂಶದ ಪ್ರಮಾಣ ಏನಾಗ್ತದೆ? ಉಷ್ಣಾಂಶ ಕಡಿಮೆ ಆಗ್ತದೆ, ಜಾಸ್ತಿ ಆಗ್ತದ? ಅದನ್ನ ನಾವು ಅನಲೈಸ್ ಮಾಡಿದ್ರೆ ಸರ್, ಮೇಲಕ್ಕೆ ಹೋದಂತೆ ಆಲ್ಟಿಟ್ಯೂಡ್ನಲ್ಲ, ಹೈಟ್ ಹೋದಂತೆ ಆಲ್ಟಿಟ್ಯೂಡಿನಲ್ಲಿ ಏನಾಗುತ್ತಾ? ಉಷ್ಣಾಂಶ ಕಡಿಮೆ ಆಗುವುದು. ಆಲ್ರೆಡಿ ನಾವು ಇದನ್ನೇ ಸೇಮ್ ಟು ಸೇಮ್ ಪರಿವರ್ತನಾ ಮಂಡಲದಲ್ಲೂ ಕೂಡ ನೋಡಿವಿ, ಟ್ರೋಪೋಸ್ಫಿಯರ್ ಅಲ್ಲೂ ಕೂಡ ನೋಡಿವಿ. ಇವಾಗ ನಮ್ ಕಡೆ ಏನದ ಮಧ್ಯಂತರ ಮಂಡಲದ ಮಿಸೋಸ್ಫಿಯರ್ ಅದ. ಈ ಮಿಸೋಸ್ಫಿಯರ್ ಅಲ್ಲಿ ಆಲ್ಟಿಟ್ಯೂಡ್ನಲ್ ಆಗಿ ಮೇಲ್ಗಡೆ ಹೋದಂತೆ ಸರ್ ಉಷ್ಣಾಂಶದ ಪ್ರಮಾಣ ಏನಾಗ್ತದ? ಉಷ್ಣಾಂಶದ ಪ್ರಮಾಣ ಕಡಿಮೆ ಆಗುವುದು ಅನ್ನೋದು ಗೊತ್ತಿರ್ಬೇಕು. ಸರ್, ಯಾಕೆ ಕಡಿಮೆ ಆಗ್ತದ? ಸೇಮ್ ಟು ಸೇಮ್ ಇವಾಗ ನಾವು ಟ್ರೋಪೋಸ್ಫಿಯರ್ ಅಲ್ಲಿ ಮತ್ತೆ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಯಾವ ತರ ಬದಲಾಗ್ತದ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ ಆಲ್ರೆಡಿ. ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ಟ್ರೋಪೋಸ್ಫಿಯರ್ ಅಲ್ಲಿ ಮೇಲಕ್ಕೆ ಹೋದಂತೆ ವಾಯುವಿನ ಸಾಂದ್ರತೆಯ ಪ್ರಮಾಣ ಕಡಿಮೆ ಆಗುವುದು. ಆದ್ದರಿಂದ ವಾಯುವು ಹೊಂದಬಹುದಾದ ಉಷ್ಣಾಂಶದ ಪ್ರಮಾಣನೂ ಕೂಡ ಕಡಿಮೆ ಆಗ್ತದೆ. ಆದ್ದರಿಂದ ಮೇಲಕ್ಕೆ ಹೋದಂತೆ ಉಷ್ಣಾಂಶದ ಪ್ರಮಾಣ ಕಡಿಮೆ ಆಗ್ತದೆ ಅಂತ ಹೇಳ್ತೇವೆ ನಾವು. ಇದೇ ರೀತಿ ಸೇಮ್ ಟು ಸೇಮ್ ಸರ್, ಇಲ್ಲಿ ನೋಡ್ರಿ, ಇಡೀ ಅಟ್ಮಾಸ್ಫಿಯರ್ ಅಲ್ಲಿ ನಾವ್ ಏನ್ ನೋಡ್ಲಿತ್ತೇವೆ ಅಂದ್ರೆ ಓನ್ಲಿ 2 ಲೇಯರ್ಸ್ ಅಲ್ಲಿ ಮಾತ್ರ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗೋದನ್ನ ನೋಡ್ತೀವಿ. ಒಂದು ಲೇಯರ್ ಇದದ ಟ್ರೋಪೋಸ್ಫಿಯರ್. ಟ್ರೋಪೋಸ್ಫಿಯರ್ ಆದ್ಮೇಲೆ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಜಾಸ್ತಿ ಆಗ್ಲಿತ್ತು, ಸೊ ಅದನ್ನ ಕೌಂಟ್ ಮಾಡಂಗಿಲ್ಲ. ಇಲ್ಲಿ ನೋಡ್ರಿ, ಮಿಸೋಸ್ಫಿಯರ್ ಅಲ್ಲಿ ಮತ್ತೆ ಉಷ್ಣಾಂಶ ಕಡಿಮೆ ಆಗೋದನ್ನ ನೋಡ್ತೀವಿ. ಸರ್, ಉಷ್ಣಾಂಶ ಇಲ್ಲಿ ಎಲ್ಲಿವರೆಗೂ ಹೋಗ್ತದಂದ್ರೆ ಮಿನಿಮಮ್ ಏನ ಇಲ್ಲ ಅಂದ್ರೂ -100 ಡಿಗ್ರಿ ಸೆಲ್ಸಿಯಸ್ ವರೆಗೆ ಹೋಗ್ತದ. ಈ ಟೆಂಪರೇಚರ್ ಲೈನ್ ಅನ್ನ ನೋಡ್ರಿ, ಎಲ್ಲದಕ್ಕಿಂತ ಜಾಸ್ತಿ ಈ ಕಡೆ ಬಂದಿರತಕ್ಕಂಥ ಟೆಂಪರೇಚರ್ ಲೈನ್ ನೋಡ್ರಿ ಮಿಸೋಸ್ಫಿಯರ್ ಒಳಗೆ ಕಂಡುಬರ್ತದ. ಆದ್ದರಿಂದ ಮಿಸೋಸ್ಫಿಯರ್ ಅಥವಾ ಮಧ್ಯಂತರ ಮಂಡಲವನ್ನ ನಾವು ಅತ್ಯಂತ ತಂಪಾಗಿರ್ತಕ್ಕಂಥ ಮಂಡಲ ಅಥವಾ ಕೂಲೆಸ್ಟ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ಅಂತಾನೂ ಕರೀತೀವಿ, ಓಕೆನಾ. ಸೊ ಇಲ್ಲೇನು ಕೂಡ ಟ್ರೋಪೋಸ್ಫಿಯರ್ ಒಳಗೆ ಏನಾಗ್ಲಿರ್ತದ, ಮೇಲಕ್ಕೆ ಹೋದಂತೆ ವಾಯುವಿನ ಸಾಂದ್ರತೆ ಕಡಿಮೆ ಆಗುವುದು. ಆದ್ದರಿಂದ ವಾಯುವು ಹೊಂದಬಹುದಾದ ಉಷ್ಣಾಂಶದ ಪ್ರಮಾಣನೂ ಕೂಡ ಕಡಿಮೆ ಆಗುತ್ತೆ ಮೇಲಕ್ಕೆ ಹೋದಂತೆ. ಆದ್ದರಿಂದ ಅಲ್ಲಿ ಏನಾಗ್ತದ, ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗ್ತದ. ನಿಯರ್ಲಿ ಅರೌಂಡ್ -100 ಡಿಗ್ರಿ ಸೆಲ್ಸಿಯಸ್ ವರೆಗೆ ಕಡಿಮೆ ಆಗ್ತದ, ಓಕೆನಾ. ಆದ್ದರಿಂದ ನೋಡ್ರಿ, ನಾವ್ ಇಲ್ಲೇನ್ ಬರಿಬೇಕು? ವೈ ಅಂತ ಬರ್ದಾಗ
ಮೇಲಕ್ಕೆ ಹೋದಂತೆ ವಾಯುವಿನ ಸಾಂದ್ರತೆ ಕಡಿಮೆ ಆಗಿ ವಾಯುವು ಹೊಂದಬಹುದಾದ ಉಷ್ಣಾಂಶದ ಪ್ರಮಾಣವೂ ಕೂಡ ಕಡಿಮೆ ಆಗುವುದು. ಓಕೆ, ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ನೋಡ್ರಿ, ಮೆಸೋಸ್ಫಿಯರ್ ಅಲ್ಲಿ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಯಾವ ತರ ಬದಲಾಗ್ತದ? ಕಡಿಮೆ ಆಗ್ತದ. ಎದಕ್ಕೆ ಕಡಿಮೆ ಆಗ್ತದ? ಮೇಲಕ್ಕೆ ಹೋದಂತೆ ವಾಯುವಿನ ಸಾಂದ್ರತೆ ಕಡಿಮೆ ಆಗುವುದು. ಆದ್ದರಿಂದ ವಾಯು ಹೊಂದಬಹುದಾದ ಉಷ್ಣಾಂಶದ ಪ್ರಮಾಣನೂ ಕೂಡ ಕಡಿಮೆ ಆಗುವುದು. ಓಕೆನಾ? ಇಷ್ಟೆಲ್ಲ ಆದ ನಂತರ ಸರ್, ಈಗ ಜಸ್ಟ್ ನಾ ಒಂದು ಪಾಯಿಂಟ್ ಹೇಳ್ತೇನೆ ನಿಮಗೆ. ಸರ್, ನಮ್ಮ ಮಿಸೋಸ್ಫಿಯರ್ ಅಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ಕಂಡು ಬರ್ತದ, ನಿಯರ್ಲಿ ಅರೌಂಡ್ -100 ಡಿಗ್ರಿ ಸೆಲ್ಸಿಯಸ್ ಕಂಡು ಬರ್ತದ. ಆದ್ದರಿಂದ ಇದಕ್ಕೆ ನಾವ್ ಏನಂತ ಕರಿಬಹುದು ಅಂದ್ರೆ ಕೂಲೆಸ್ಟ್ ಲೇಯರ್ ಅಂತ ಕರಿಬಹುದು. ಓಕೆನಾ? ಕೂಲೆಸ್ಟ್ ಲೇಯರ್ ಅಂತ ಕರಿಬಹುದು. ಸರ್, ಇದೇ ರೀತಿ ಮತ್ತೆ ನಾವು ಮಿಸೋಸ್ಫಿಯರ್ ಅಲ್ಲಿ ಅಥವಾ ಮಧ್ಯಂತರ ಮಂಡಲದಲ್ಲಿ ಮತ್ತೇನ್ ನೋಡ್ತೇವಿ ಅನ್ನೋದನ್ನ ನಾವು ಗಮನಿಸಿದ್ರೆ, ಸರ್, ಇಲ್ಲಿ ಒಂದು ಮೋಡದ ವಿಧನೂ ಕೂಡ ನೋಡಬಹುದು. ಇಲ್ಲಿ ನಾಕ್ಟಿ ಲೂಸೆಂಟ್ ಮೋಡಗಳು ಅಂತ ಕಂಡು ಬರ್ತಾವ. ಓಕೆನಾ? ಸೊ ನಾಕ್ಟಿ ಲೂಸೆಂಟ್ ಮೋಡಗಳು ಅಂತ ಬರೀತೀನಿ ಇಲ್ಲಿ. ನಾಕ್ಟಿ ಲೂಸೆಂಟ್ ಮೋಡಗಳ ಪ್ರಮಾಣನೂ ಕೂಡ ಕಂಡು ಬರ್ತದೆ. ನಾಕ್ಟಿ ಲೂಸೆಂಟ್ ಮೋಡಗಳು ಅಂದ್ರೆ ಅರ್ಥ ಏನು? ನಾಕ್ಟಿ ಲೂಸೆಂಟ್ ಮೋಡಗಳು ಅಂದ್ರೆ, ನಾಕ್ಟಿ ಲೂಸೆಂಟ್ ಅನ್ನೋದು ಒಂದು ಇಂಗ್ಲಿಷ್ ಕೀವರ್ಡ್ ಇದು. ಓಕೆನಾ? ನಾಕ್ಟಿ ಅಂದ್ರೆ ನಾಕ್ಟರ್ನಲ್ ಅನ್ನಂಗ, ಲೂಸೆಂಟ್ ಅಂದ್ರೆ ಕಲರ್ಫುಲ್ ಅನ್ನಂಗ. ಆದ್ದರಿಂದ ಸರ್, ಇಲ್ಲೇ ನಾಕ್ಟಿ ನೈಟ್ ಟೈಮ್ ಕಲರ್ಫುಲ್ ಲೈಟ್ ಕೊಡ್ತಕ್ಕಂತಹ ಅಥವಾ ಕಲರ್ಫುಲ್ ಬಣ್ಣದಾಗಿ ಇರ್ತಕ್ಕಂಥ ಮೋಡಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ನಾಕ್ಟಿ ಲೂಸೆಂಟ್ ಮೋಡಗಳು ಅಂತ ಕರಿತೀವಿ. ಆದ್ದರಿಂದ ನೋಡ್ರಿ, ಕಲರ್ಫುಲ್ ಕ್ಲೌಡ್ಸ್ ಇನ್ ದ ನೈಟ್. ಓಕೆನಾ? ಕಲರ್ಫುಲ್ ಕ್ಲೌಡ್ಸ್ ಇನ್ ದ ನೈಟ್. ಈ ನೈಟ್ ಟೈಮ್ ಅಲ್ಲಿ ಕಲರ್ಫುಲ್ ಕ್ಲೌಡ್ಸ್ ಏನ್ ಕಾಣಿಸ್ಕೊಂತಾವು, ಅವೆಲ್ಲ ಎಲ್ಲಿ ಕಾಣಿಸ್ಕೊಂತಾವ ಅಂದ್ರೆ ಮಧ್ಯಂತರ ಮಂಡಲದಲ್ಲಿ ಕಂಡು ಬರ್ತಾವು. ಅದನ್ನ ನಾವು ನಾಕ್ಟಿ ಲೂಸೆಂಟ್ ಮೋಡಗಳು ಅಂತ ಕರಿತೀವಿ. ಇದಾದ ನಂತರ ಸರ್, ಇದೇ ಒಂದು ಮಂಡಲದಲ್ಲಿ ನಾವು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅನ್ನ ನೋಡ್ತೀವಿ. ಅದನ್ನ ನೋಡ್ರಿ, ನಾನು ಡಯಾಗ್ರಾಮ್ ಮೂಲಕ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿರ್ತಕ್ಕಂಥದ್ದು ನಮ್ದು ಭೂಮಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಕ್ಕೆ ನಾವು ಭೂಮಿ ಅಂತ ಕರಿತೀವಿ. ಸರ್, ಭೂಮಿ ಮೇಲೆ ನಾವೇನ್ ನೋಡಿವಿ ಅಂದ್ರೆ ಮಧ್ಯಂತರ ಮಂಡಲವನ್ನ ನೋಡಿವಿ. ಮಧ್ಯಂತರ ಮಂಡಲವನ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆನಾ? ಇಲ್ಲಿ ಕೆಳಗಡೆ ಟ್ರೋಪೋಸ್ಫಿಯರ್ ಅದ, ಆಮೇಲೆ ಸ್ಟಾಟೋಸ್ಫಿಯರ್ ಅದ, ತದನಂತರ ಏನದಂದ್ರೆ ಮಿಸೋಸ್ಫಿಯರ್ ಅದ. ಓಕೆನಾ? ಮೇಲಕ್ಕೆ ಹೋದಂತೆ ವಾಯುವಿನ ಸಾಂದ್ರತೆ ಏನಾಗುವುದು? ಕಡಿಮೆ ಆಗುವುದು. ಇದು ಆಲ್ರೆಡಿ ಗೊತ್ತದ. ಹೋಮೋಸ್ಫಿಯರ್, ಹೆಟ್ರೋಸ್ಫಿಯರ್ ಮತ್ತೆ ಎಕ್ಸೋಸ್ಫಿಯರ್ ಅನ್ನ ಅರ್ಥ ಮಾಡ್ಕೊಂಡಾಗ, ಹೋಮೋಸ್ಫಿಯರ್ ಅಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಸಾಂದ್ರತೆ ಇತ್ತು. ತದನಂತರ ಹೆಟ್ರೋಸ್ಫಿಯರ್ ಅಲ್ಲಿ ಆಲ್ಮೋಸ್ಟ್ ಸಾಂದ್ರತೆ ಕಡಿಮೆ ಆಗ್ಬಿಟ್ಟಿತ್ತು. ಆಮೇಲೆ ಎಕ್ಸೋಸ್ಫಿಯರ್ ಅಲ್ಲಿ ವಾಯುವಿನ ಕಣಗಳೇ ಕಂಡುಬರಂಗಿಲ್ಲ. ಆದ್ದರಿಂದ ನೋಡಿರ್ಲೆ, ಇಲ್ಲಿ ವಾಯುವಿನ ಕಣಗಳ ಸಂಖ್ಯೆ ಮೇಲ್ಗಡೆ ಹೋದಂತೆ ಬಹಳ ಕಡಿಮೆ ಆಗ್ಲಿರ್ತದ. ಆದ್ದರಿಂದ ನೋಡ್ರಿ, ಇಲ್ಲಿ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಆಕಾಶಕಾಯಗಳಿರ್ಲಿ, ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಭೂಮಿಗೆ ಆಕರ್ಷಣೆಗೊಂಡಾಗ, ಭೂಮಿಗೆ ಬಂದು ಘರ್ಷಣೆ ಆಗೋಕ್ಕಿಂತ ಮುಂಚೆ ಅದೇನ್ ಮಾಡ್ಬೇಕಂದ್ರೆ ನಮ್ಮ ಅಟ್ಮಾಸ್ಫಿಯರ್ ನ ಕ್ರಾಸ್ ಮಾಡ್ಕೊಂಡು ಭೂಮಿ ಕಡೆ ಬರ್ಬೇಕು. ಆದ್ದರಿಂದ ಭೂಮಿ ಕಡೆ ಬರುವಾಗ ಸರ್, ಆರಾಮ್ಸೆ ಅದು ಅಯೋನೋಸ್ಫಿಯರ್ ನ ಕ್ರಾಸ್ ಮಾಡ್ಕೊಂಡ್ಬಿಡ್ತದೆ. ಯಾಕಂದ್ರೆ ಎಲ್ಲದಕ್ಕಿಂತ ಕಡಿಮೆ ಸಾಂದ್ರತೆ ಹೊಂದಿರತಕ್ಕಂಥ ಅಲ್ಲಿ ಯಾವುದು? ಅಯೋನೋಸ್ಫಿಯರ್. ಎಕ್ಸೋಸ್ಫಿಯರ್ ಅಲ್ಲಿ ವಾಯುವಿನ ಕಣಗಳೇ ಇಲ್ಲ ಅಂದಾಗ ಅಲ್ಲಿ ಸಾಂದ್ರತೆಯ ಯಾವುದೇ ಕ್ವಶನ್ ಬರಂಗಿಲ್ಲ ಅಲ್ಲಿ. ಓಕೆನಾ? ಆದ್ದರಿಂದ ಇಲ್ಲಿರ್ತಕ್ಕಂಥ ಆಕಾಶಕಾಯಗಳು, ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಆಕಾಶಕಾಯಗಳು, ಯಾವ್ದಾದ್ರು ಆಕಾಶಕಾಯಗಳು ಭೂಮಿಗೆ ಅಟ್ರಾಕ್ಟ್ ಆಗಿ ಭೂಮಿ ಕಡೆ ಬರ್ಲಿಗತ್ತದ ಅಂದ್ರೆ ನಾವೇನ ಅನಲೈಸ್ ಮಾಡ್ಕೋಬೇಕಂದ್ರೆ ಇಲ್ಲಿ ಸರ್, ಬರುವಾಗ ಪೂರ್ತಿ ಮಧ್ಯಂತರ ಮಂಡಲವನ್ನ, ಸ್ಟಾಟೋಸ್ಫಿಯರ್ ಅನ್ನ ಮತ್ತೆ ಟ್ರೋಪೋಸ್ಫಿಯರ್ ಅನ್ನ ಇದೆಲ್ಲ ಕ್ರಾಸ್ ಮಾಡ್ಕೊಂಡು ಬರ್ಬೇಕದು. ಓಕೆನಾ? ಆದ್ದರಿಂದ ನೋಡ್ರಿ, ಇಲ್ಲೇ ಎಲ್ಲವನ್ನ ಕಂಪೇರ್ ಮಾಡಿದ್ರಿ. ಇಲ್ಲಿ ಅಯೋನೋಸ್ಫಿಯರ್ ನ ಕಂಪೇರ್ ಮಾಡ್ರಿ. ಇದು ಅಯೋನೋಸ್ಫಿಯರ್, ಇದು ಮಿಸೋಸ್ಫಿಯರ್, ಇದು ಸ್ಟಾಟೋಸ್ಫಿಯರ್ ಮತ್ತೆ ಇದು ಟ್ರೋಪೋಸ್ಫಿಯರ್. ಅಯೋನೋಸ್ಫಿಯರ್ ನ ಕಂಪೇರ್ ಮಾಡಿದ್ರೆ ಮಿಸೋಸ್ಫಿಯರ್ ಅಲ್ಲಿ ಸರ್ ಬಹಳಷ್ಟು ವಾಯುವಿನ ಕಣಗಳು ಕಂಡು ಬರ್ತಾವ. ಇದಕ್ಕಿಂತ ಜಾಸ್ತಿ ವಾಯುವಿನ ಕಣಗಳು ಎಲ್ಲಿ ಕಂಡು ಬರ್ತಾವ? ಸ್ಟಾಟೋಸ್ಫಿಯರ್ ಅಲ್ಲಿ. ಇದಕ್ಕಿಂತ ಜಾಸ್ತಿ ವಾಯುವಿನ ಕಣಗಳು ಎಲ್ಲಿ ಕಂಡು ಬರ್ತಾವ? ಟ್ರೋಪೋಸ್ಫಿಯರ್ ಅಲ್ಲಿ. ಬಟ್ ಅಯೋನೋಸ್ಫಿಯರ್ ಗಿಂತ ಮತ್ತು ಮಿಸೋಸ್ಫಿಯರ್ ನ ಕಂಪೇರ್ ಮಾಡಿದ್ರೆ ಇಲ್ಲಿ ವಾಯುವಿನ ಸಾಂದ್ರತೆ ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಗ್ತದ. ಆದ್ದರಿಂದ ಇಲ್ಲೇನ ಆಕಾಶಕಾಯಗಳು ಬರ್ಲಿಗಿತ್ತವು, ಈ ಆಕಾಶಕಾಯಗಳು ಈ ವಾಯುವಿನ ಘರ್ಷಣೆಯಿಂದ ಉಷ್ಣಾಂಶನ ಹೆಚ್ಚಿಗೆ ಮಾಡಿಕೊಂಡು ಸುಡ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವು. ಆದ್ದರಿಂದ ಇಂಥ ಒಂದು ಆಕಾಶಕಾಯಗಳಿಗೆ ಇದೆಲ್ಲ ಸುಡ್ಲಿಗತ್ತದ. ಓಕೆನಾ? ನಾವು ಏನಂತ ಕರಿತೀವಿ ಅಂದ್ರೆ ಉಲ್ಕೆಗಳು ಅಂತ ಕರಿತೀವಿ. ಓಕೆನಾ? ಉಲ್ಕೆಗಳು.
ಸೊ ಉಲ್ಕೆಗಳು ಅಂತ ಗೊತ್ತಿರ್ಬೇಕು. ಸೊ ಉಲ್ಕೆ ಏನಿದು ನಾವು ಮಿಸೋಸ್ಫಿಯರ್ ಅಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಪ್ರಮುಖ ಒಂದು ಅಂಶ. ಓಕೆನಾ. ಸೊ ಆಕಾಶಕಾಯಗಳು ನಮ್ಮ ಭೂಮಿ ಕಡೆ ಚಲಿಸುವಾಗ ವಾಯುವಿನ ಘರ್ಷಣೆಯ ಪ್ರಭಾವದಿಂದ ಏನಾಗ್ತದೆ ಅಂದ್ರೆ ಉಲ್ಕೆಗಳು ಸುಡುವಿಕೆಯನ್ನು ನೋಡ್ತೇವೆ ನಾವು. ಆ ಉಲ್ಕೆಗಳು ಸುಡುವಿಕೆ ಯಾವ ಲೇಯರ್ ಅಲ್ಲಿ ನೋಡ್ತೀವಿ? ಮಿಸೋಸ್ಫಿಯರ್ ಅಲ್ಲಿ ನೋಡ್ತೀವಿ ಅನ್ನೋದು ಗೊತ್ತಿರ್ಬೇಕು ನಮಗೆ. ಓಕೆನಾ. ಸೊ ಟ್ರೋಪೋಸ್ಫಿಯರ್ ಅಲ್ಲಿ ನೋಡ್ರಿ, ಟ್ರೋಪೋಸ್ಫಿಯರ್ ಅಲ್ಲಿ ಯಾವ್ಯಾವ ಪಾಯಿಂಟ್ಸ್ ಗಳನ್ನ ಬರ್ದೇನೆ ನಾನು? ಟ್ರೋಪೋಸ್ಫಿಯರ್ ಅಲ್ಲಿ ಹೈಟ್ ಬರ್ದೇನೆ 10 to 18 ಕಿಲೋಮೀಟರ್ಸ್. 18 ಕಿಲೋಮೀಟರ್ಸ್ ಎಲ್ಲಿ ಬರ್ತದ? ಈಕ್ವೇಟರ್ ಮೇಲೆ. 10 ಕಿಲೋಮೀಟರ್ಸ್ ಎಲ್ಲಿ ಇರ್ತದ? ಪೋಲ್ಸ್ ಮೇಲೆ. ಇದೇ ರೀತಿ ಆಲ್ಟಿಟ್ಯೂಡ್ ನಲ್ಲಿ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಏನಾಗುವುದು? ಕಡಿಮೆ ಆಗುವುದು. ಅದೇ ರೀತಿ ಯಾಕೆ ಕಡಿಮೆ ಆಗ್ತದ? ಮೇಲಕ್ಕೆ ಹೋದಂತೆ ವಾಯುವಿನ ಸಾಂದ್ರತೆ ಕಡಿಮೆ ಆಗೋದು, ಆದ್ದರಿಂದ ವಾಯುವು ಹೊಂದಬಹುದಾದ ಉಷ್ಣಾಂಶದ ಪ್ರಮಾಣ ಕಡಿಮೆ ಆಗುವುದು ಅಂತ ಗೊತ್ತದ ನಮಗೆ. ಓಕೆನಾ. ಇದೇ ರೀತಿ ನಮ್ಮ ಟೆಂಪರೇಚರ್ ಯಾವ ರೇಟ್ ಒಳಗೆ ಕಡಿಮೆ ಆಗ್ತಿರ್ತದ ಅದಕ್ಕೆ ನಾವು ಏನಂತ ಕರಿತೀವಿ? ವಿಳಂಬ ದರ. 165 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗೋದನ್ನ ನಾವು ಆಲ್ರೆಡಿ ನೆನ್ಪಿಟ್ಟಿವಿ. ಓಕೆನಾ. ಇದೇ ಒಂದು ಗೋಳದಲ್ಲಿ ನಾವು ಮೌಂಟ್ ಎವರೆಸ್ಟ್ ಅನ್ನು ಕೂಡ ನೋಡ್ತೀವಿ, ಹಾಟ್ ಏರ್ ಬಲೂನ್ಸ್ ಗಳನ್ನು ಕೂಡ ನೋಡ್ತೇವೆ. ಮತ್ತು ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಮೋಡಗಳಲ್ಲಿ ಕ್ಯುಮುಲಸ್ ಸ್ಟ್ರಾಟಸ್, ನಿಂಬಸ್ ಸ್ಟ್ರಾಟಸ್, ಸಿರಸ್ ಈ ಎಲ್ಲಾ ಮೋಡಗಳನ್ನ ನಾವೆಲ್ಲಿ ನೋಡ್ತೇವೆ ಅಂದ್ರೆ ಟ್ರೋಪೋಸ್ಫಿಯರ್ ಒಳಗೆ ನೋಡ್ತೀವಿ. ಓಕೆನಾ. ನೋಡ್ರಿ, ಟ್ರೋಪೋಸ್ಫಿಯರ್ ಅಲ್ಲಿ ಮೋಡಗಳನ್ನು ನೋಡ್ಲಿತೀವಿ. ಇಲ್ಲಿ ನಾನು ಏನ್ ಡ್ರಾ ಮಾಡ್ತೀನಿ ಅಂದ್ರೆ ಇಲ್ಲಿ ಉಲ್ಕೆಗಳ ಸುಡುವಿಕೆಯನ್ನು ಕೂಡ ತೋರಿಸ್ಬಿಡ್ತೀನಿ ನಾವು. ಇದು ಉಲ್ಕೆ ಅನ್ಕೊಳ್ರಿ, ಈ ತರ ಡೈರೆಕ್ಷನ್ ಒಳಗೆ ಬರ್ಲಿಕ್ಕತ್ತಿತ್ತದು. ಸೊ ಸುಡ್ಲಿಕ್ಕೆ ಸ್ಟಾರ್ಟ್ ಮಾಡದ, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಉಲ್ಕೆ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ರೆ ಸಾಕು. ಇದರ ಜೊತೆ -100 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂದ್ರೆ ಏನದು? ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕೂಲೆಸ್ಟ್ ಲೇಯರ್ ಅಂತ ಕರಿತೀವಿ. ಕೂಲೆಸ್ಟ್ ಲೇಯರ್ ಅಂತ ಕರಿತೀವಿ. ಇದೇ ಒಂದು ಎತ್ತರದಲ್ಲಿ ನಾವ್ ಏನ್ ನೋಡ್ತೇವೆ? ಮತ್ತ ಒಂದು ಮೋಡವನ್ನು ಕೂಡ ನೋಡ್ತೇವೆ ನಾವು. ಓಕೆನಾ. ಮೋಡವನ್ನ ಯಾವ ತರ ನೋಡ್ತೇವೆ ನೋಡ್ರಿ ಸರ್. ಮೋಡವನ್ನ ಈ ತರ ನೋಡ್ತೇವೆ. ಓಕೆ. ಮೋಡವನ್ನ ಅದು ಹೆಂಗಿರ್ತದ? ಕಲರ್ಫುಲ್ ಇರ್ತದ. ಅದು ಹೆಂಗಿರ್ತದ? ಕಲರ್ಫುಲ್. ಆ ಕಲರ್ಫುಲ್ ಮೋಡವನ್ನ ನಾವ್ ಏನಂತ ಕರಿತೀವಿ? ನಾಕ್ಟಿಲೂಸೆಂಟ್ ಮೋಡಗಳು ಅಂತ ಕರಿತೀವಿ. ನಾಕ್ಟಿಲೂಸೆಂಟ್ ಮೋಡಗಳು. ಓಕೆನಾ. ನಾಕ್ಟಿಲೂಸೆಂಟ್ ಮೋಡಗಳು. ಸೊ ಇಷ್ಟಕೊಂಡ ಪಾಯಿಂಟ್ಸ್ ಗಳು ನಮಗೆ ಮಿಸೋಸ್ಫಿಯರ್ ಬಗ್ಗೆ ಗೊತ್ತಾಗ್ಬೇಕು. ಇವಾಗ ನಾವ್ ಏನ್ ಮಾಡೋಣ ಅಂದ್ರೆ ಥರ್ಮೋಸ್ಫಿಯರ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ. ಓಕೆನಾ. ಸೊ ಟ್ರೋಪೋಸ್ಫಿಯರ್ ಅಂತೂ ಗೊತ್ತಾಯ್ತು. ಟ್ರೋಪೋಸ್ಫಿಯರ್ ಮತ್ತು ಸ್ಟ್ರಾಟೋಸ್ಫಿಯರ್ ಅನ್ನ ವಿಂಗಡಣೆ ಅಥವಾ ಪ್ರತ್ಯೇಕಿಸುವಂತ ಲೇಯರ್ ಯಾವುದು? ಟ್ರೋಪೋಪಾಸ್. ಇಲ್ಲಿ ನೀವು ಡೈಗ್ರಾಮ್ ಅಲ್ಲಿ ನೋಡ್ಬೋದು ನೀವು. ಓಕೆನಾ. ನೋಡ್ರಿ, ಇಲ್ಲಿರ್ತಕ್ಕಂಥದ್ದು ಏನಿದೆ? ಟ್ರೋಪೋಪಾಸ್. ಬ್ಲೂ ಕಲರ್ ಲೈನ್ ಇದೆ ನೋಡ್ರಿ, ಇದಕ್ಕೆ ನಾವು ಟ್ರೋಪೋಪಾಸ್ ಅಂತ ಕರಿತೀವಿ. ಏನ್ ಮಾಡ್ಲಿರೋದು? ಟ್ರೋಪೋಸ್ಫಿಯರ್ ಮತ್ತು ಸ್ಟ್ರಾಟೋಸ್ಫಿಯರ್ ನ ಪ್ರತ್ಯೇಕಗೊಳಿಸುವುದು. ಇದೇ ರೀತಿ ಸ್ಟ್ರಾಟೋಸ್ಫಿಯರ್ ಮತ್ತು ಮೆಸೋಸ್ಫಿಯರ್ ನ ಪ್ರತ್ಯೇಕಗೊಳಿಸುವಂತ ಲೈನ್ ಯಾವುದು ಸರ್? ಸ್ಟ್ರಾಟೋಪಾಸ್. ಎಷ್ಟು ಎತ್ತರದಲ್ಲಿ ಕಂಡುಬರ್ತದ? 50 ಕಿಲೋಮೀಟರ್ ಎತ್ತರದಲ್ಲಿ ಕಂಡುಬರ್ತದೆ. ಇದೇ ರೀತಿ ಥರ್ಮೋಸ್ಫಿಯರ್ ಮತ್ತು ಮೆಸೋಸ್ಫಿಯರ್ ನ ಪ್ರತ್ಯೇಕಿಸುವಂತ ಆ ಒಂದು ಲೇಯರ್ಗೆ ನಾವು ಮೆಸೋಪಾಸ್ ಅಂತ ಕರಿತೀವಿ. ತದನಂತರ ಥರ್ಮೋಸ್ಫಿಯರ್ ಅಲ್ಲಿ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಜಾಸ್ತಿ ಆಗ್ತಾನೆ ಹೋಗ್ತದ. ಅದರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ನಾವು. ಓಕೆನಾ. ಸೊ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ಯಾವ್ದದ ಇಲ್ಲಿ? ಓಕೆ, ನಮಗೇನ್ ಕಂಡು ಬರ್ಬೇಕು ಇಲ್ಲಿ? ಥರ್ಮೋಸ್ಫಿಯರ್. ಥರ್ಮೋಸ್ಫಿಯರ್ ಅಂತ ಹೆಡ್ಡಿಂಗ್ ಹಾಕ್ಬೇಕು ನಾನು. ಥರ್ಮೋಸ್ಫಿಯರ್. ಈ ಥರ್ಮೋಸ್ಫಿಯರ್ ಏನಂತ ಕರೀತಾರ? ಉಷ್ಣಮಂಡಲ ಅಂತ ಕರೀತಾರ. ಉಷ್ಣಮಂಡಲ. ಓಕೆ. ಈ ಉಷ್ಣಮಂಡಲದಲ್ಲಿ ನಾವು ಮತ್ತೆ 2 ಲೇಯರ್ಸ್ ಗಳನ್ನ ನೋಡ್ತೀವಿ. ಯೂಶಲಿ 80+ ಕಿಲೋಮೀಟರ್ ಏನೇ ಇರಲಿ, 80 ಕಿಲೋಮೀಟರ್ ನಂತರ ಯಾವುದೇ ಒಂದು ಲೇಯರ್ ಇರಲಿ, ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಉಷ್ಣಮಂಡಲ ಅಂತ ಕರಿತೀವಿ. ಇದೇ ಉಷ್ಣಮಂಡಲದಲ್ಲಿ ಏನಾಗ್ತದೆ ಅಂತ ಗೊತ್ತದ ಆಲ್ರೆಡಿ? ಟೆಂಪರೇಚರ್ ಜಾಸ್ತಿ ಆಗೋದನ್ನ ನಾವು ನೋಡ್ತೀವಿ. ಬಟ್ ಅದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕಂದ್ರೆ 2 ವಿಧಗಳನ್ನಾಗಿ ವಿಂಗಡಣೆ ಮಾಡ್ಬಿಡ್ಬೇಕು. 2 ವಿಧಗಳು, 2 ಪದರಗಳು ಅಥವಾ 2 ವಿಧಗಳು. ಸರ್, 1ನೇ ಪದರಿಗೆ ನಾವೇನಂತ ಕರಿತೀವಿ ಅಂದ್ರೆ ಸರ್ ಇಲ್ಲಿ ನೋಡ್ರಿ, ಇದಕ್ಕೆ ನಾವು ಅಯಾನು ಮಂಡಲ ಅಂತ ಕರಿತೀವಿ. ಅಯೋನೋಸ್ಫಿಯರ್. ಸರ್, ಇನ್ನೊಂದು ಮಂಡಲಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸರ್ ಎಕ್ಸೋಸ್ಫಿಯರ್ ಅಂತ ಕರಿತೀವಿ. ಎಕ್ಸೋಸ್ಫಿಯರ್ ಬಗ್ಗೆ ಆಲ್ರೆಡಿ ಗೊತ್ತದ ನಮಗೆ. ಓಕೆನಾ. ಎಕ್ಸೋಸ್ಫಿಯರ್ ಆಲ್ಮೋಸ್ಟ್ ಖಾಲಿ ಅದ, ಅದಕ್ಕೆ ನಾವು ಅದನ್ನ ಔಟರ್ ಸ್ಪೇಸ್ ಅಂತ ಕರಿತೀವಿ. ಔಟರ್ ಸ್ಪೇಸ್ ಅಂದ್ರೆ ಅರ್ಥ ಏನು? ಇಲ್ಲಿ ಯಾವುದೇ ತರಹದ ಮೀಡಿಯಂ ಇಲ್ಲ ಅನ್ನಂಗ ಅರ್ಥ. ಓಕೆನಾ. ಯಾವುದೇ ತರಹದ ಮ್ಯಾಟರ್ ಇಲ್ಲ, ಗ್ಯಾಸಸ್ ಇಲ್ಲ, ಸಾಲಿಡ್ ಇಲ್ಲ, ಮತ್ತೆ ಲಿಕ್ವಿಡ್ ಕೂಡ ಇಲ್ಲ. ಆದ್ದರಿಂದ ನೋ ಮೀಡಿಯಂ ಅಂತ ಬರೀತೀನಿ. ಓಕೆನಾ. ನೋ ಮೀಡಿಯಂ. ಯಾವುದೇ ರೀತಿಯ ವಾಯುಗಳು ಕಂಡು ಬರಂಗಿಲ್ಲ ಇಲ್ಲೇ. ಆದ್ದರಿಂದ ಎಕ್ಸೋಸ್ಫಿಯರ್ ಯಾವತ್ತು ಡಾರ್ಕ್ ಕಲರ್ ಒಳಗೆ ಕಂಡು ಬರ್ತಿರ್ತದ, ಕಪ್ಪು ಬಣ್ಣದಲ್ಲಿ ಕಂಡು ಬರ್ತಕ್ಕಂಥ ಮಂಡಲ ಇದು, ಕಪ್ಪು ಬಣ್ಣ. ಓಕೆ. ಸೊ ಇಷ್ಟು ಪಾಯಿಂಟ್ಸ್ ಗಳು ನಿಮ್ಗೆ ಏನ್ ಗೊತ್ತಿರ್ಬೇಕು? ಎಕ್ಸೋಸ್ಫಿಯರ್ ಬಗ್ಗೆ ಗೊತ್ತಿರ್ಬೇಕು. ಬಟ್ ಇದ್ರ ಎತ್ತರ ಎಷ್ಟೈತಿ? ಇದಕ್ಕೆ ನಾವು ಕನ್ನಡದಲ್ಲಿ ಬಾಹ್ಯಮಂಡಲ ಅಂತಾನೂ ಕರಿತೀವಿ. ಬಾಹ್ಯಮಂಡಲ.
ಇದ್ರ ಎತ್ತರ ಎಷ್ಟದ? ಇದ್ರ ಎತ್ತರ ಎಷ್ಟದ ಅಂದ್ರೆ ಸರ್ 700 ಪ್ಲಸ್ ಕಿಲೋಮೀಟರ್. 700 ಕಿಲೋಮೀಟರ್ ತದನಂತರ ಯಾವುದೇ ಲೇಯರ್ ಕಂಡು ಬರ್ಲಿ ಆ ಲೇಯರ್ ಅನ್ನ ನಾವು ಏನಂತ ಕರಿತೀವಿ? ಎಕ್ಸೋಸ್ಫಿಯರ್ ಅಂತ ಕರಿತೀವಿ. ಇವಾಗ ಲಾಸ್ಟ್ ಅಲ್ಲಿ ಇರೋದು ಅಯೋನೋಸ್ಫಿಯರ್. ಅಯೋನೋಸ್ಫಿಯರ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಇದೇ ಎಕ್ಸೋಸ್ಫಿಯರ್ ಅಲ್ಲಿ ನಾವು ಇವಾಗ ಏರ್ಕ್ರಾಫ್ಟ್ಸ್ ಗಳನ್ನ ನೋಡಿದ್ವಿ, ವಿಮಾನವನ್ನ ಹಾರೋದನ್ನ ನೋಡಿ. ಅತ್ಯಂತ ಜಾಸ್ತಿ ಎತ್ತರದಲ್ಲಿ ಯಾವ ಒಂದು ಪದರಿನಲ್ಲಿ ಹಾರತ ಅಂತ ಕೇಳ್ಬಿಟ್ರೆ ನೀವು ಸ್ಟ್ರಾಟೋಸ್ಫಿಯರ್ ಅಂತ ಹೇಳ್ತೀರಿ. ಆದ್ರೆ ಸರ್ ಕೆಲವೊಂದು ಸ್ಪೇಸ್ ಕ್ರಾಫ್ಟ್ಸ್ ಮತ್ತು ಸ್ಯಾಟಲೈಟ್ಸ್ ಗಳನ್ನ ನಾವೆಲ್ಲಿ ನೋಡ್ತೀವಿ? ಸ್ಪೇಸ್ ಕ್ರಾಫ್ಟ್ಸ್ ಮತ್ತು ಸ್ಯಾಟಲೈಟ್ಸ್ ಗಳನ್ನ ನಾವು ಎಕ್ಸೋಸ್ಫಿಯರ್ ಅಲ್ಲಿ ನೋಡ್ತೀವಿ. ಯಾಕಂದ್ರೆ ಸ್ಪೇಸ್ ಅಲ್ಲಿ ಸ್ಪೇಸ್ ಕ್ರಾಫ್ಟ್ಸ್ ಇರ್ತದಲ್ಲ, ಆದ್ದರಿಂದ ನಾವು ಸ್ಪೇಸ್ ಕ್ರಾಫ್ಟ್ಸ್ ಅಂಡ್ ಸ್ಯಾಟಲೈಟ್ಸ್ ಗಳನ್ನ ಎಲ್ಲಿ ನೋಡ್ತೀವಿ? ನಾವು ಎಕ್ಸೋಸ್ಫಿಯರ್ ಅಲ್ಲಿ ನೋಡ್ತೀವಿ. ಸೊ ಇವಾಗ ನಾವೇನ್ ಮಾಡ್ಬೇಕಂದ್ರೆ ಸರ್ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಅಯೋನೋಸ್ಫಿಯರ್ ಬಗ್ಗೆ. ಅಯೋನೋಸ್ಫಿಯರ್ ಎಷ್ಟು ಎತ್ತರದವರೆಗೆ ಕಂಡು ಬರ್ತದ? 700 ಕಿಲೋಮೀಟರ್ ಎತ್ತರದವರೆಗೆ ಕಂಡು ಬರ್ತದ. 700 ಕಿಲೋಮೀಟರ್ ತದನಂತರ ಏನ್ ಕಂಡು ಬರ್ತದೆ? ಎಕ್ಸೋಸ್ಫಿಯರ್ ಕಂಡು ಬರ್ತದ. ಅದನ್ನ ಇಲ್ಲಿ ಬರ್ತೀನಿ, ಓಕೆನಾ? ಸೊ ಅಯೋನೋಸ್ಫಿಯರ್ ಅಲ್ಲಿ 700 ಕಿಲೋಮೀಟರ್ ಎತ್ತರದಲ್ಲಿ ಕಂಡು ಬಂದ್ರೆ ಸರ್ ಅಯೋನೋಸ್ಫಿಯರ್ ಅಲ್ಲಿ ಏನ್ ಕಂಡು ಬರ್ತಾವ? ಅಯಾನುಗಳು ಕಂಡು ಬರ್ತಾವ. ಏನ್ ಕಂಡು ಬರ್ತಾವ? ಅಯಾನುಗಳು ಕಂಡು ಬರ್ತಾವ. ಯಾವ್ಯಾವು? ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್, ಈ ತರ ಅಯಾನುಗಳು ಕಂಡು ಬರ್ತಾವ. ಸರ್ ಇವಾಗ ಈ ಅಯೋನೋಸ್ಫಿಯರ್ ಅಲ್ಲಿ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಯಾವ ತರ ಬದಲಾಗ್ತದ ಅಂತ ಕೇಳ್ಬಿಟ್ರೆ ಸರ್ ಮೇಲಕ್ಕೆ ಹೋದಂತೆ ಟೆಂಪರೇಚರ್ ಹೆಚ್ಚಾಗುವುದು. ಓಕೆನಾ? ಇವಾಗ ಯಾಕಂತ ಬರಿಬೇಕಲ್ಲ ನಾವು, ವೈ, ಯಾಕೆ ಸರ್? ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು, ಈ ಅಯಾನುಗಳು ಏನ್ ಮಾಡ್ತಾವ ಅಂದ್ರೆ ಸೂರ್ಯನಿಂದ ಬಿಡುಗಡೆಯಾದಂತಹ ಗಾಮಾ ಮತ್ತು ಎಕ್ಸ್ರೇ ವಿಕಿರಣಗಳನ್ನ ತಡೆ ಹಿಡಿತಾವ. ಎಲ್ಲಿ ತಡೆ ಹಿಡಿತಾವ? ಅಯೋನೋಸ್ಫಿಯರ್ ಅಲ್ಲಿ. ಆದ್ದರಿಂದ ಇಲ್ಲಿರ್ತಕ್ಕಂಥ ಉಷ್ಣಾಂಶ ಜಾಸ್ತಿ ಆಗ್ತಾನೆ ಹೋಗ್ತದ. ಸೊ ಇಲ್ಲಿರ್ತಕ್ಕಂಥ ಅಯಾನುಗಳು ಸೂರ್ಯನಿಂದ ಬಿಡುಗಡೆಯಾದ ಗಾಮಾ ಮತ್ತು ಎಕ್ಸ್ರೇ ವಿಕಿರಣಗಳನ್ನ ತಡೆ ಹಿಡಿಯುವುದು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅಯೋನೋಸ್ಫಿಯರ್ ಅಲ್ಲಿ ಮೇಲಕ್ಕೆ ಹೋದಂತೆ ಟೆಂಪರೇಚರ್ ಜಾಸ್ತಿ ಆಗ್ಲಿರ್ತದ. ಟೆಂಪರೇಚರ್ ಜಾಸ್ತಿ ಅದಕ್ಕಾಗ್ತದ ಅಲ್ಲಿರ್ತಕ್ಕಂಥ ಅಯಾನುಗಳು ಸೂರ್ಯನಿಂದ ಬಿಡುಗಡೆಯಾದಂತಹ ಗಾಮಾ ಮತ್ತು ಎಕ್ಸ್ರೇ ವಿಕಿರಣಗಳನ್ನ ತಡೆ ಹಿಡಿತದ. ಸಿ ಫಸ್ಟ್ ಆಫ್ ಆಲ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಗಳಿಂದ ಜಾಸ್ತಿ ಆವೃತ್ತಿ ಹೊಂದಿರತಕ್ಕಂಥ ಅಥವಾ ಜಾಸ್ತಿ ಫ್ರೀಕ್ವೆನ್ಸಿ ಹೊಂದಿರತಕ್ಕಂಥ ರೇಡಿಯೇಷನ್ಸ್ ಗಳಿವು. ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಗಳು ಬಂದ್ರೆ ನಾವು ಎಷ್ಟೊಂದು ಕಷ್ಟ ಪಡ್ತೀವಿ. ಸ್ಕಿನ್ ಕ್ಯಾನ್ಸರ್ ಆಗ್ಬಿಡ್ತದೆ, ಕ್ಯಾಟ್ರಾಕ್ಟ್ಸ್ ಆಗ್ತದೆ, ಈ ತರ ಎಲ್ಲ ಡಿಸೀಸ್ ಬಂದ್ಬಿಡ್ತದೆ. ಬಟ್ ಗಾಮಾ ಮತ್ತೆ ಎಕ್ಸ್ರೇ ವಿಕಿರಣಗಳು ಬಂದ್ರೆ ಆಲ್ಮೋಸ್ಟ್ ಎಲ್ಲಾನು ಸುಟ್ಟು ಹೋಗ್ಬಿಡ್ತದ. ಆದ್ದರಿಂದ ನಮ್ಮ ಭೂಮಿ ಮೇಲೆ ಜೀವಿಗಳ ಸಸ್ಟೆನೆನ್ಸ್ ಅಥವಾ ಲೈಫ್ ಸಸ್ಟೆನೆನ್ಸ್ ನಡ್ಲಿಕ್ಕೆ ಅಂದ್ರೆ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕಾರಣನೂ ಕೂಡ ಇದಾಗ್ಬಿಡ್ತದ. ಯಾವುದು? ಗಾಮಾ ಮತ್ತೆ ಎಕ್ಸ್ರೇ ವಿಕಿರಣಗಳ ತಡೆ ಹಿಡಿಯುವಿಕೆ. ಎಲ್ಲಿ ತಡೆ ಹಿಡಿಲಿಕ್ಕತ್ತದ? ಅಯೋನೋಸ್ಫಿಯರ್ ಅಲ್ಲಿ. ಸೊ ಅಯೋನೋಸ್ಫಿಯರ್ ಈಸ್ ಟ್ರೈಂಗ್ ಟು ಬ್ಲಾಕ್ gamma and X-ray radiations which are released by the sun. Sir, whatever the gamma and X-ray radiations which are traveling towards the earth, they are being blocked by ionosphere. That we need to concentrate. As they are getting blocked in ionosphere, the heat in the ionosphere is increasing. That we need to remember about. This is the concept. After that, what else do we see in ionosphere? ಈ ionosphere ಬಗ್ಗೆನೇ ಈ ಕಡೆ ಬರ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ನಾನು. ಓಕೆನಾ? ಸೊ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ionosphere ದಲ್ಲಿ ಬರೀತೇನೆ ಅಂತ. ಓಕೆನಾ? ಅಯೋನೋಸ್ಫಿಯರ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇರ್ತಕ್ಕಂಥ ಅಯಾನುಗಳು ಆ ಒಂದು ಲೇಯರ್ ಟೆಂಪರೇಚರ್ ಏನಾದ್ರೂ ಕಡಿಮೆ ಆಗಿದ್ರೆ, ಇಫ್ ದ ಟೆಂಪರೇಚರ್ ಇನ್ ದ ಲೇಯರ್ ಡಿಕ್ರೀಸಸ್, ವಾಟ್ ಹ್ಯಾಪನ್ಸ್ ಇಸ್ ದ ಎಲೆಕ್ಟ್ರಾನ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ದೇ ವಿಲ್ ಫರ್ದರ್ ಇಂಟಿಗ್ರೇಟ್ ಟು ಫಾರ್ಮ್ ಆಟಮ್ಸ್. ಅದರ ಸಲುವಾಗಿ ಅಯೋನೋಸ್ಫಿಯರ್ ಎಷ್ಟು ಥಿಕ್ ಇರ್ತದೋ ಅಷ್ಟು ಥಿಕ್ ಇರಂಗಿಲ್ಲ. ಆದ್ದರಿಂದ ಇನ್ ದ ನೈಟ್ ಟೈಮ್ ವಿ ಕ್ಯಾನ್ ಡಿವೈಡ್ ದ ಅಯೋನೋಸ್ಫಿಯರಿಕ್ ಲೇಯರ್ಸ್ ಇಂಟು 2, E and F. ಬಟ್ ಇನ್ ದ ಡೇ ಟೈಮ್ ಫರ್ದರ್ ದೋಸ್ ಲೇಯರ್ಸ್ ಆರ್ ಗೆಟಿಂಗ್ ಡಿವೈಡೆಡ್ ಇಂಟು ಅಯನ್ಸ್, ಅಂದ್ರೆ ಆಟಮ್ಸ್ ಅಯನ್ಸ್ ಗಳಾಗಿ ಪರಿವರ್ತನೆಗೊಳ್ಳುವುದನ್ನು ನೋಡ್ತೀವಿ. ಅದಾದ ನಂತರ ಡೇ ಟೈಮ್ ಅಲ್ಲಿ ಅಥವಾ ಹಗಲು ಹೊತ್ತಿನಲ್ಲಿ ನಾವು ಅಯೋನೋಸ್ಫಿಯರ್ 4 ಲೇಯರ್ಸ್ ಗಳನ್ನ ನೋಡ್ತೀವಿ. ಆದ್ದರಿಂದ ಅದನ್ನು ಕೂಡ ನಾನು ನೆನಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಸರ್ ಹಗಲು ಹೊತ್ತಿನಲ್ಲಿ, ಹಗಲು ಈ ಕಡೆ ರಾತ್ರಿ ಅಂತ ಬರ್ತೀನಿ, ಓಕೆನಾ? ಸೊ ಹಗಲು ಹೊತ್ತಿನಲ್ಲಿ ನಾವು ಅಯೋನೋಸ್ಫಿಯರ್ ಎಷ್ಟು ಲೇಯರ್ ಗಳನ್ನ ನೋಡ್ತೀವಿ? ಕೆಳಗಡೆಯಿಂದ ಮೇಲ್ಗಡೆ ಸರ್ ಇ ನೋಡ್ರಿ, ಡಿ ಇ F1
ಅಂಡ್ F2 ಲೇಯರ್ಸ್ ಗಳೇನು? ಎಷ್ಟು ಲೇಯರ್ಸ್ ಅದಾವ? 4 ಲೇಯರ್ಸ್ ಗಳದಾವ. ಯಾವ ಲೇಯರ್ಸ್ ಗಳ ಪದರಗಳಿವು? ಅಯೋನೋಸ್ಫಿಯರ್ ದ ಲೇಯರ್ಸ್ ಗಳಿವು. ಅಯೋನೋಸ್ಫಿಯರ್ ಅನ್ನ ನಾವು 4 ಭಾಗಗಳಿಗೆ ಮತ್ತೆ ವಿಂಗಡಣೆ ಮಾಡಬಹುದು. ಯಾವಾಗ? ಹಗಲು ಹೊತ್ತಿನಲ್ಲಿ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ಆಟಮ್ಸ್ ಗಳು, ಪರಮಾಣುಗಳು ಒಡೆದು ವಿಭಜನೆಗೊಳ್ಳುವವು, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಗಳಾಗಿ ಪರಿವರ್ತನೆಗೊಳ್ಳುವವು. ಆದ್ದರಿಂದ ಆ ಎಲ್ಲಾ ಅಯನಗಳಿಗೆ ಜಾಸ್ತಿ ಸ್ಪೇಸ್ ಬೇಕಾಗ್ತಿರತಕ್ಕಂಥ ಕಾರಣದಿಂದ ಏನಾಗ್ತಿರ್ತದೆ ಅಂದ್ರೆ ಹಗಲಿನಲ್ಲಿ ಅಯೋನೋಸ್ಫಿಯರ್ 4 ಲೇಯರ್ಸ್ ಗಳನ್ನ ನೋಡ್ತಿರ್ತೀವಿ. ಅದೇ ಸರ್ ರಾತ್ರಿಯಲ್ಲಿ ಮತ್ತೆ ಟೆಂಪರೇಚರ್ ಕಡಿಮೆ ಆಗ್ಬಿಡ್ತದ. ಟೆಂಪರೇಚರ್ ಕಡಿಮೆ ಆದ ಕೂಡಲೇ F1 ಮತ್ತೆ F2 ಎರಡು ಕೂಡ್ಕೊಂಡು F ಲೇಯರ್ ಆಗ್ಬಿಡ್ತದ. ಡಿ ಮತ್ತೆ ಇ ಎರಡು ಕೂಡ್ಕೊಂಡು ಇ ಲೇಯರ್ ಆಗ್ಬಿಡ್ತದ. ಸೊ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಓಕೆನಾ? ಸೊ ಇದನ್ನ ನಾವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಹಗಲು ಹೊತ್ತಿನಲ್ಲಿ ಎಷ್ಟು? 4 ಲೇಯರ್ಸ್ಗಳು. ರಾತ್ರಿ ಹೊತ್ತಿನಲ್ಲಿ ಎಷ್ಟು? 2 ಲೇಯರ್ಸ್ಗಳು. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗ್ಬಿಡ್ತದ ಅಯೋನೋಸ್ಫಿಯರ್ದು ಮತ್ತೆ 4 ಲೇಯರ್ಸ್ಗಳು ಮತ್ತು 2 ಲೇಯರ್ಸ್ಗಳಲ್ಲಿ ವಿಂಗಡಣೆ ಆಗ್ತದ ಅನ್ನೋದು ಗೊತ್ತಿರಬೇಕು. ಇದಾದ ನಂತರ ನೋಡ್ರಿ ಸರ್, ಇದೇ ಒಂದು ಏನಪ್ಪಾ ಅಂದ್ರೆ ಇದೇ ಒಂದು ಲೇಯರ್ ಅಲ್ಲಿ ನಾವು ಇನ್ನೊಂದು ಪಾಯಿಂಟ್ ಅನ್ನು ಕೂಡ ನೋಡ್ತೀವಿ. ಅದನ್ನ ನಾನು ನೆಕ್ಸ್ಟ್ ಪೇಜ್ ಅಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ನೋಡ್ರಿ, ಬಿ ವೆರಿ ಕೇರ್ಫುಲ್. ಒಂದ್ ವೇಳೆ ನೋಡ್ರಿ ಇದು ಭೂಮಿ ಅನ್ಕೊಡ್ರಿ, ಇದು ಭೂಮಿನ, ಓಕೆ, ಇದು ಭೂಮಿ ಅನ್ಕೊಡ್ರಿ ಸರ್. ಎರಡು ಬೇರೆ ಬೇರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರು ಪರಸ್ಪರ ರೇಡಿಯೋ ತರಂಗಗಳ ಮೂಲಕ ಸಂವಹನ ನಡೆಸಲಿಕ್ಕೆ ಅಂತ ಅನ್ಕೊಳ್ರಿ. ರೇಡಿಯೋ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಅನ್ಕೊಳ್ರಿ. ಆ ರೇಡಿಯೋ ಕಮ್ಯುನಿಕೇಶನ್ ಮಾಡುವಾಗ ರೇಡಿಯೋ ವೇವ್ಸ್ ಡೈರೆಕ್ಟ್ಲಿ ಈ ತರ ಟ್ರಾವೆಲ್ ಮಾಡ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಯಾವ ತರ ಸರ್? ರೇಡಿಯೋ ವೇವ್ ತರಂಗಗಳನ್ನ ಈ ತರ ಕಳಿಸ್ಲಿಕ್ಕೆ ಬರಂಗಿಲ್ಲ, ಯಾಕಂದ್ರೆ ಭೂಮಿ ಅಡ್ಡ ಬರ್ತದ. ಆದ್ದರಿಂದ ನಾವ್ ಏನ್ ಮಾಡ್ಬೋದು? ಈ ರೇಡಿಯೋ ಕಮ್ಯುನಿಕೇಶನ್ ನಡಿಬೇಕಂದ್ರೆ ನಾವ್ ಏನ್ ಮಾಡ್ತೇವೆ ಅಂದ್ರೆ ಅಯೋನೋಸ್ಫಿಯರ್ ಹೆಲ್ಪ್ ತಗೋತೀವಿ. ಯಾವ ತರ ಸರ್? ಅಯೋನೋಸ್ಫಿಯರ್ ಇಲ್ಲ ಐತೆ ಅನ್ಕೊಡ್ರಿ. ಓಕೆನಾ? ಅಯೋನೋಸ್ಫಿಯರ್ ಇಲ್ಲ ಐತೆ. ಈ ಅಯೋನೋಸ್ಫಿಯರ್ಗೆ ನಾವು ಇದೇ ಸೇಮ್ ಟು ಸೇಮ್ ರೇಡಿಯೋ ವೇವ್ಸ್ ಗಳನ್ನ ಅಯೋನೋಸ್ಫಿಯರ್ ಕಳಿಸ್ತೀವಿ. ಅಯೋನೋಸ್ಫಿಯರ್ ಇರ್ತಕ್ಕಂಥ ಅಯಾನುಗಳು ಏನ್ ಮಾಡ್ತಾವ ಅಂದ್ರೆ ಆ ಅಯಾನುಗಳು ಅದೇ ರೇಡಿಯೋ ವೇವ್ಸ್ ಅನ್ನ ಸರ್ ಬ್ಯಾಕ್ ರಿಫ್ಲೆಕ್ಟ್ ಮಾಡಿ ಡೆಸ್ಟಿನೇಷನ್ ಗೆ ಕಳಿಸ್ಬಿಡ್ತಾವ. ಆದ್ದರಿಂದ ಸರ್ ಈ ಅಯೋನೋಸ್ಫಿಯರ್ ಏನದ, ಅಯಾನು ಮಂಡಲ ಏನದ ಅಯೋನೋಸ್ಫಿಯರ್, ಈ ಅಯಾನುಗಳು ರೇಡಿಯೋ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ನಮಗೆ ಭೂಮಿ ಮೇಲೆ ಹೆಲ್ಪ್ ಮಾಡ್ಲಿಕ್ಕೆ ಒಂದಂಗ ಅರ್ಥ. ಓಕೆನಾ? ರೇಡಿಯೋ ಕಮ್ಯುನಿಕೇಶನ್ ಗೆ ಹೆಲ್ಪ್ ಆಗಿರ್ತಕ್ಕಂಥ ಲೇಯರ್ ಯಾವ್ದು? ಅಟ್ಮಾಸ್ಫಿಯರ್ ಅಯೋನೋಸ್ಫಿಯರ್ ಅನ್ನೋದು ಗೊತ್ತಿರ್ಬೇಕು. ಸೊ ಇಷ್ಟು ಪಾಯಿಂಟ್ ಗಳು ಗೊತ್ತಿದ್ರೆ ನಾವು ಈ ಕಡೆ ಈ ಒಂದು ನೋಟ್ಸ್ ಅಲ್ಲಿ ನಾವೇನ್ ಬರೆಯಂದ್ರೆ ರೇಡಿಯೋ ಕಮ್ಯುನಿಕೇಶನ್ ಅಂತ ಬರೆಯಂತ. ಓಕೆನಾ? ರೇಡಿಯೋ ಕಮ್ಯುನಿಕೇಶನ್. ಓಕೆ, ಸೊ ಇಷ್ಟು ಪಾಯಿಂಟ್ಗಳು ನಮಗೆ ಗೊತ್ತಿರಬೇಕು. ಎದ್ರ ಬಗ್ಗೆ? ಥರ್ಮೋಸ್ಫಿಯರ್ ಬಗ್ಗೆ. ಥರ್ಮೋಸ್ಫಿಯರ್ ಎಷ್ಟು ಎತ್ತರದಲ್ಲಿ ಕಂಡುಬರ್ತದ? 80 ಕಿಲೋಮೀಟರ್ ನಂತರ ಕಂಡುಬರ್ತಕ್ಕಂಥ ಯಾವುದೇ ಮಂಡಲ ಇರಲಿ ಅದು ಥರ್ಮೋಸ್ಫಿಯರ್. ಈ ಥರ್ಮೋಸ್ಫಿಯರ್ ಎಷ್ಟು ವಿಧಗಳದಾವ? 2 ವಿಧಗಳದಾವ. ಒಂದು ಅಯೋನೋಸ್ಫಿಯರ್ ಮತ್ತು ಇನ್ನೊಂದು ಎಕ್ಸೋಸ್ಫಿಯರ್. ಸರ್ ಅಯೋನೋಸ್ಫಿಯರ್ ಎಷ್ಟು ಎತ್ತರದವರೆಗೆ ಕಂಡುಬರ್ತದ? 700 ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರ್ತದ. ಅಯಾನುಗಳು ಕಂಡುಬರ್ತಾವ, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಸ್ಗಳು. ಇವೇನ್ ಮಾಡ್ತಾವ ಅಂದ್ರೆ ಸೂರ್ಯನಿಂದ ಬಿಡುಗಡೆಯಾದಂತಹ ಗಾಮಾ ಮತ್ತೆ ಎಕ್ಸ್ರೇ ವಿಕಿರಣಗಳನ್ನ ತಡೆ ಹಿಡಿಯೋದ್ರಿಂದ ಮೇಲಕ್ಕೆ ಹೋದಂತೆ ನಮ್ಮ ಅಯೋನೋಸ್ಫಿಯರ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗೋದನ್ನ ನೋಡ್ತೀವಿ. ಸೊ ಇಷ್ಟೆಲ್ಲ ಆದ ನಂತರ ಇದೇ ಲೇಯರ್ ಅನ್ನ ರೇಡಿಯೋ ಸಂವಹನಕ್ಕೆ ಅಥವಾ ರೇಡಿಯೋ ತರಂಗಗಳ ಸಂವಹನಕ್ಕೂ ಕೂಡ ನಾವೇನ್ ಮಾಡ್ಕೊಂಡಿವಿ? ಹೆಲ್ಪ್ ತಗೊಂಡಿದ್ದೀವಿ. ಓಕೆನಾ? ಹಗಲಿನಲ್ಲಿ ಇದೇ ಅಯೋನೋಸ್ಫಿಯರ್ 4 ಲೇಯರ್ಗಳು ಕಂಡು ಬರ್ತಾವು. ಯಾವ್ಯಾವು? ಡಿ, ಇ, F1 ಮತ್ತು F2. ರಾತ್ರಿ ವೇಳೆಯಲ್ಲಿ ಇದೇ ಅಯೋನೋಸ್ಫಿಯರ್ 2 ಲೇಯರ್ಸ್ ಗಳಲ್ಲಿ ಪರಿವರ್ತನೆಗೊಳ್ಳುವುದನ್ನು ಕೂಡ ನೋಡ್ತೀವಿ. ಯಾವ್ಯಾವು? ಇ ಅಂಡ್ ಎಫ್. ಇದೇ ರೀತಿ ಎಕ್ಸೋಸ್ಫಿಯರ್ ಬಗ್ಗೆನೂ ಅರ್ಥ ಮಾಡ್ಕೋಬಹುದು. 700+ ಕಿಲೋಮೀಟರ್ ಮೇಲ್ಗಡೆ ಕಂಡುಬರ್ತಕ್ಕಂಥ ಯಾವುದೇ ಮಂಡಲ ಇರಲಿ, ಅದಕ್ಕೆ ಕೆಲವೊಂದು ಬುಕ್ಸ್ ಅಲ್ಲಿ 700 ಇಂದ 10,000 ಕಿಲೋಮೀಟರ್ ಆ ತರ ಎಲ್ಲ ಕೊಟ್ಟಿರ್ತಾರ. ಆದ್ರೂ ಕೂಡ ನಾವು ಜಸ್ಟ್ 700+ ಕಿಲೋಮೀಟರ್ ಅನ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ NCERT ಸ್ಟೇಟ್ ಫಾರ್ವರ್ಡ್ ಇದೇ ತರ ಫ್ಯಾಕ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ ಅವರು. ಸೊ 700+ ಕಿಲೋಮೀಟರ್ ಎತ್ತರದಲ್ಲಿ ಕಂಡುಬರ್ತಕ್ಕಂಥ ಯಾವುದೇ ಇರಲಿ ಅದಕ್ಕೆ ನಾವು ಎಕ್ಸೋಸ್ಫಿಯರ್ ಅಂತ ಕರಿತೀವಿ. ಸೊ ಎಕ್ಸೋಸ್ಫಿಯರ್ ಇದನ್ನೇ ನಾವು ಔಟರ್ ಸ್ಪೇಸ್ ಅಂತ ಗುರುತಿಸ್ತೀವಿ. ಓಕೆನಾ? ಸೊ ಇಲ್ಲಿ ಯಾವುದೇ ರೀತಿಯ ಮೀಡಿಯಂ ಕಂಡು ಬರಂಗಿಲ್ಲ, ಪೂರ್ತಿ ವ್ಯಾಕ್ಯೂಮ್ ಒಳಗಿರ್ತದ, ನಿರ್ವಾತ ಪ್ರದೇಶದಲ್ಲಿ ಇರ್ತದ. ಆದ್ದರಿಂದ ಇದು ಕಪ್ಪು ಬಣ್ಣದಲ್ಲಿಯೂ ಕಂಡು ಬರ್ತದ. ಅಷ್ಟು ಗೊತ್ತಿರಬೇಕು ನಮಗೆ. ಓಕೆನಾ? ಇಲ್ಲೇ ನಾವು ಇದೇ ಒಂದು ಎಕ್ಸೋಸ್ಫಿಯರ್ ಅಲ್ಲಿ ನಾವ್ ಏನ್ ನೋಡ್ಬೋದು ಅಂದ್ರೆ ಸ್ಯಾಟಲೈಟ್ಸ್ ಗಳನ್ನ ಮತ್ತೆ ಸ್ಪೇಸ್ ಕ್ರಾಫ್ಟ್ಸ್ ಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಸೊ ಈ ಎಕ್ಸೋಸ್ಫಿಯರ್ ಅನ್ನ ಬಾಹ್ಯಮಂಡಲ ಅಂತಾನೂ ಕರೀತಾರ, ಅಯೋನೋಸ್ಫಿಯರ್ ನ ಅಯಾನು ಮಂಡಲ ಅಥವಾ ಅಯಾನುಗೋಳ ಅಂತಾನೂ ಕರೀತಾರ. ಸೊ ಇಷ್ಟಕೊಂಡ ಪಾಯಿಂಟ್ಸ್ ಗಳು ಗೊತ್ತಿದ್ರೆ ನಮಗೆ ನಮ್ಮ ಉಷ್ಣಾಂಶದ ಆಧಾರದ ಮೇಲೆ ನಮ್ಮ ವಾಯುಮಂಡಲವನ್ನ ಯಾವ ತರ ವಿಂಗಡಣೆ ಮಾಡಿದೀವಿ ಅದರ ಪ್ರತಿಯೊಂದು ಪಾಯಿಂಟ್ಸ್ ಗಳು ನಮ್ಗೆ ಗೊತ್ತಿದ್ದಂಗೆ. ಓಕೆನಾ? ಸೊ ನೋಡ್ರಿ, ಇಲ್ಲಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ನೋಡ್ರಿ. ಸೊ ಟ್ರೋಪೋಸ್ಫಿಯರ್ ಅಲ್ಲಿ ಇಷ್ಟೆಲ್ಲ ಪಾಯಿಂಟ್ಸ್ ಗಳನ್ನ ನೆನ್ಪಿಡ್ಬೇಕು ನೀವು. ಇದೇ ರೀತಿ ಸ್ಟಾಟೋಸ್ಫಿಯರ್ ಅಲ್ಲಿ ಇದೆಲ್ಲ ಪಾಯಿಂಟ್ಸ್ ಗಳನ್ನ ನೆನ್ಪಿಡ್ಬೇಕು. ಮಿಸೋಸ್ಫಿಯರ್ ಅಲ್ಲಿ ಇದೆಲ್ಲ ಪಾಯಿಂಟ್ಸ್ ಗಳನ್ನ ನೆನ್ಪಿಡ್ಬೇಕು. ಮತ್ತೆ ಅಯೋನೋಸ್ಫಿಯರ್, ಥರ್ಮೋಸ್ಫಿಯರ್ ಅಲ್ಲಿ ಇದೆಲ್ಲ ಪಾಯಿಂಟ್ಸ್ ಗಳನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಬಹಳ ಈಸಿ ಅದ ಇದು. ಇದನ್ನೆಲ್ಲ ನಾವು ನೆನ್ಪಿಟ್ಬಿಟ್ರೆ
ನೆನ್ಪಿಟ್ರೇನೆ ಮಾತ್ರ ಅದೇನಾಗ್ತದೆ ಅಂದ್ರೆ ಈ ಇದ್ರ ಮೇಲೆ ಬರ್ತಕ್ಕಂಥ ಯಾವುದೇ ಕ್ವಶನ್ಸ್ ಗಳಿರ್ಲಿ ಅದನ್ನ ನಾವು ಸಾಲ್ವ್ ಮಾಡ್ಬೋದು. ಓಕೆನಾ? ಇಲ್ಲಿ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ವೆರಿ ಕ್ಲಿಯರ್. ಟ್ರೋಪೋಸ್ಫಿಯರ್ ಅಲ್ಲಿ ನೋಡ್ರಿ, ಸಮಭಾಜಕ ವೃತ್ತದ ಮೇಲೆ ಪ್ರಚಲನ ಮಾರುತಗಳನ್ನ ನೋಡ್ತೀವಿ. ಮಾರುತಗಳು ಊರ್ಧ್ವಮುಖವಾಗಿ ಮೇಲ್ಗಡೆ ಹೊಂಟಿರ್ತಾವು, ಹೀಟ್ ಅನ್ನ ಹೀರಿಕೊಂಡು ಹೀಟ್ ಅನ್ನ ತಗೊಂಡು ಹೊಂಟಿರ್ತಾವು. ಆದ್ದರಿಂದ ಪ್ರಚಲನ ಮಾರುತಗಳು ಏನ್ ಮಾಡ್ತಾವು, ಆ ಒಂದು ಟ್ರೋಪೋಪಾಸ್ ಅನ್ನ ಮೇಲ್ಗಡೆ ಪುಷ್ ಮಾಡ್ತಾವ. ಆದ್ದರಿಂದ ಇಲ್ಲಿ 18 ಕಿಲೋಮೀಟರ್ ಟ್ರೋಪೋಪಾಸ್ ಕಂಡು ಬಂದ್ರೆ, ಇಲ್ಲಿ ಪೋಲಾರ್ ಸೈಡ್ ನೋಡ್ರಿ ಅಥವಾ ಶೀತ ವಲಯದಲ್ಲಿ ನೋಡ್ರಿ, ಜಸ್ಟ್ ಟ್ರೋಪೋಪಾಸ್ ಎತ್ತರ ಎಷ್ಟಿರ್ತದ, 10 ಕಿಲೋಮೀಟರ್ ಇರ್ತದ. ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇಷ್ಟೆಲ್ಲ ಆದ ನಂತರ ಮುಂದೆ ನೋಡ್ರಿ, ಇದೆಲ್ಲ ಆದ ನಂತರ ನಾವ್ ಏನ್ ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ಇಲ್ಲಿ ಕೆಲವೊಂದು ಹೋಮ್ವರ್ಕ್ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೀನಿ. ಆ ಎಲ್ಲ ಹೋಮ್ವರ್ಕ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ರಿ. ಆ ಹೋಮ್ವರ್ಕ್ ಕ್ವಶನ್ಸ್ ಗಳನ್ನ ಈಗ ಜಸ್ಟ್ ತೋರಿಸ್ತೇನೆ ನಾನು. ಪಾಸ್ ಮಾಡ್ತಾ ನೀವೇನ್ ಮಾಡ್ಬೇಕು, ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಕಮೆಂಟ್ಸ್ ಮಾಡ್ರಿ. ನಾ ಕಮೆಂಟ್ಸ್ ಏನಾದ್ರು ರಾಂಗ್ ಇದ್ರೆ ಡೆಫಿನೆಟ್ಲಿ, ರೈಟ್ ಇದ್ರೆ ಲೈಕ್ ಕೊಡ್ತೇನಂತ, ರಾಂಗ್ ಇದ್ರೆ ಡೆಫಿನೆಟ್ಲಿ ಐ ವಿಲ್ ರೆಸ್ಪಾಂಡ್ ದೇರ್ ವಿತ್ ಅ ಪ್ರಾಪರ್ ಎಕ್ಸ್ಪ್ಲನೇಷನ್. ಓಕೆನಾ? ನಾ ಪ್ರತಿಯೊಂದು ಕಮೆಂಟ್ಸ್ ಗಳನ್ನ ನೋಡ್ತಿರ್ತೀನಿ. ಆ ಕಮೆಂಟ್ಸ್ ಗಳಲ್ಲಿ ನಾನು ನಿಮಗೆ ಏನ್ ರೆಸ್ಪಾನ್ಸ್ ಬೇಕಾಗಿರ್ತದ ಅದನ್ನ ಡೆಫಿನೆಟ್ಲಿ ನೀವು ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಹೋಮ್ವರ್ಕ್ ಕ್ವಶನ್ಸ್ ಗಳದಾವಿಲ್ಲಿ. ಮೊದಲು ಪಾಸ್ ಮಾಡ್ಬೇಕು, ತದನಂತರ ಈ ಕ್ವಶನ್ಸ್ ಗಳನ್ನ ನೋಡಿ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ನೋಡ್ರಿ, ಈಗ ಟ್ರೋಪೋಸ್ಫಿಯರ್ ಐತಂದ್ರೆ ಡೆಫಿನೆಟ್ಲಿ ಇದು ಪರಿವರ್ತನಾ ಮಂಡಲ ಅಂದಂಗ. ಸ್ಟಾಟೋಸ್ಫಿಯರ್ ಯೂಶಲಿ ನಿಮ್ಮ KS ಎಕ್ಸಾಮ್ ಅಲ್ಲಿ ಅವ್ರು ಈ ತರನೇ ಕೊಟ್ಟು ಬಿಡ್ತಾರೆ. ಅವರು ಪರಿವರ್ತನಾ ಮಂಡಲ, ಸಮುಷ್ಣ ಮಂಡಲ, ಮಧ್ಯಂತರ ಮಂಡಲ ಈ ತರ ಎಲ್ಲ ಬರ್ಯಾಕ್ ಹೋಗಂಗಿಲ್ಲ ಅವರು. ಆದ್ದರಿಂದ ನಾವು ಎಲ್ಲಾ ಮಂಡಲಗಳನ್ನ ಇದೇ ರೀತಿ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಸೊ ಇಷ್ಟೆಲ್ಲ ಆದ ನಂತರ ಟೆಂಪರೇಚರ್ ಇನ್ಕ್ರೀಸಸ್ ವಿತ್ ಹೈಟ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್ ಅಂತ. ಮೇಲಕ್ಕೆ ಹೋದಂತೆ ನಮ್ಮ ವಾಯುಮಂಡಲದಲ್ಲಿ ಯಾವ ಮಂಡಲಗಳಲ್ಲಿ ಅಥವಾ ಯಾವ ಪದರಿನಲ್ಲಿ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಜಾಸ್ತಿ ಆಗುವುದು ಅಂತ ಕೇಳಿತಾರ. ಓಕೆನಾ? ಇನ್ಕ್ರೀಸಸ್, ಟೆಂಪರೇಚರ್ ಇನ್ಕ್ರೀಸಸ್. ಟೆಂಪರೇಚರ್ ಎಲ್ಲೆಲ್ಲಿ ಇನ್ಕ್ರೀಸ್ ಆಗ್ತದ ಅಂತ ಆಲ್ರೆಡಿ ಗೊತ್ತೈತೆ ನಿಮಗ. ಎರಡು ಕಡೆ ಇನ್ಕ್ರೀಸ್ ಆಗ್ತಾವು. ಯಾವ್ಯಾವು ನೋಡ್ರಿಲೆ, ಟೆಂಪರೇಚರ್ ಅರ್ಧ ಮೇಲೆ 4 ಲೇಯರ್ಸ್ ಗಳದಾವ್. ಟ್ರೋಪೋಸ್ಫಿಯರ್ ಅಲ್ಲಿ ಮೇಲಕ್ಕೆ ಹೋದಂತ ಕಡಿಮೆ ಆಗ್ತದ. ಸ್ಟಾಟೋಸ್ಫಿಯರ್ ಅಲ್ಲಿ ಓಝೋನ್ ಲೇಯರ್ ಇರ್ತದ. ಓಝೋನ್ ಲೇಯರ್ ಇರ್ತಕ್ಕಂಥ ಕಾರಣದಿಂದ ಇಲ್ಲಿ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಗಳ ತಡೆ ಹಿಡಿಯುವಿಕೆಯನ್ನ ನೋಡ್ತೀವಿ. ಆದ್ದರಿಂದ ಇಲ್ಲಿ ಹೀಟ್ ಜಾಸ್ತಿ ಆಗ್ತದ. ದಟ್ ಇಸ್ ದೇರ್. ಓಕೆ, ಮತ್ತೆ ಮಿಸೋಸ್ಫಿಯರ್ ಬರ್ರಿ, ಮೇಲಕ್ಕೆ ಹೋದಂತೆ ಮತ್ತೆ ಟೆಂಪರೇಚರ್ ಕಡಿಮೆ ಆಗ್ತದ. ಬಟ್ ಥರ್ಮೋಸ್ಫಿಯರ್ ಅಲ್ಲಿ ಏನಾಗ್ತದ, ಮತ್ತೆ ಜಾಸ್ತಿ ಆಗ್ತದೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಅಯಾನುಗಳು ಗಾಮಾ ಮತ್ತೆ ಎಕ್ಸ್ರೇ ವಿಕಿರಣಗಳನ್ನ ತಡೆ ಹಿಡಿಯುವಂತ ಒಂದು ಕೆಲಸವನ್ನ ಮಾಡ್ತಾವ. ಆದ್ದರಿಂದ ನಮ್ಗೆ ಬೇಕಾಗಿರೋದೇನು, ಒಂದು ಸ್ಟಾಟೋಸ್ಫಿಯರ್, ಇನ್ನೊಂದು ಥರ್ಮೋಸ್ಫಿಯರ್. ಸೊ ಟ್ರೋಪೋಸ್ಫಿಯರ್ ಹೋಯ್ತು, ಮಿಸೋಸ್ಫಿಯರ್ ಹೋಯ್ತು. ನಮ್ಗೇನ್ ಬೇಕಾಗಿದ್ದು 2 and 4. ಸೊ 2 and 4 ನ ನಾವೇನ್ ಮಾಡ್ಬೇಕು, ಈ ತರ ಟಿಕ್ ಮಾಡ್ಬೇಕು. ಕೆಳಗಿನ ಯಾವ ವಾಯುಮಂಡಲದ ಪದರಗಳಲ್ಲಿ ಎತ್ತರದ ಜೊತೆಗೆ ತಾಪಮಾನ ಹೆಚ್ಚಾಗುತ್ತದೆ ಅನ್ನುವಂತ ಕ್ವಶನ್ ಅದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರ್ತದ. ಫಸ್ಟ್ ಪಾಸ್ ಮಾಡ್ರಿ. ಪಾಸ್ ಮಾಡಿದ ನಂತರ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಅರೇಂಜ್ ದ ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಆಲ್ಟಿಟ್ಯೂಡ್. ಇದು ಸೆಕೆಂಡ್ ಕ್ವಶನ್. ಓಕೆನಾ? ಇದು ಸೆಕೆಂಡ್ ಕ್ವಶನ್. ಈ ಸೆಕೆಂಡ್ ಕ್ವಶನ್ ಗೆ ನೀವೇನ್ ಮಾಡ್ತೀರಂದ್ರೆ ಅಲ್ಲಿ ಕಮೆಂಟ್ಸ್ ಅಲ್ಲಿ ತಿಳಿಸ್ತೀರಿ. ನಾನು ಎಕ್ಸ್ಪ್ಲನೇಷನ್ ಕೊಡ್ತಿಲ್ಲ ಇದಕ್ಕೆ. ಓಕೆನಾ? ಸೊ ಇದೇ ರೀತಿ ಥರ್ಡ್ ಕ್ವಶನ್ ನೋಡ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ is/are true about the mesosphere? ಮಿಸೋಸ್ಫಿಯರ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ, ಕೆಳಗಿನ ಯಾವ ಹೇಳಿಕೆಗಳು ಮಿಸೋಸ್ಫಿಯರ್ ಬಗ್ಗೆ ಸರಿಯಾಗಿವೆ ಅನ್ನೋದನ್ನ ನೋಡ್ಲಿರ್ತೀವಿ. ಇಟ್ ಈಸ್ ದ ಕೋಲ್ಡೆಸ್ಟ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್. ಕೋಲ್ಡೆಸ್ಟ್ ಅದು ಅತ್ಯಂತ ಕಡಿಮೆ ಉಷ್ಣಾಂಶ ಹೊಂದಿರತಕ್ಕಂತ ಲೇಯರ್ ಅದು. ನೀವು ಅದನ್ನ ವಿಚಾರ ಮಾಡು. ಫಸ್ಟ್ ಆಫ್ ಆಲ್ ನೀವು ಅದನ್ನ ಪಾಸ್ ಮಾಡಿ ಆಮೇಲೆ ಸಾಲ್ವ್ ಮಾಡ್ರಿ. ಸಾಲ್ವ್ ಮಾಡಿದ ತಕ್ಷಣನೇ ಇದನ್ನ ಆಮೇಲೆ ನೀವು ಮತ್ತೆ ಪ್ಲೇ ಮಾಡ್ರಿ. ನಾನು ಎಕ್ಸ್ಪ್ಲನೇಷನ್ ಕೊಡ್ತಿರ್ತೀನಿ. ಹೇಳಿದ್ದೆ ನಾನು, ಮೇಲಕ್ಕೆ ಹೋದಂತೆ ಟೆಂಪರೇಚರ್ ಕಡಿಮೆ ಆಗ್ತಿರ್ತಕ್ಕಂತಹ ಲೇಯರ್ಸ್ ಗಳಲ್ಲಿ ನಮಗ ಒಂದು ಪರಿವರ್ತನಾ ಮಂಡಲ ಟ್ರೋಪೋಸ್ಫಿಯರ್ ಸಿಗ್ತದ, ಇನ್ನೊಂದು ಮಿಸೋಸ್ಫಿಯರ್ ಸಿಗ್ತದ. ಸೊ ಮಿಸೋಸ್ಫಿಯರ್ ಅಲ್ಲಿ ಟೆಂಪರೇಚರ್ ಆಲ್ಮೋಸ್ಟ್ -100°C ನೋಡಿ ನಾವು. ಆದ್ದರಿಂದ ಇದಕ್ಕೆ ನಾವು ಏನಂತ ಕರಿಬಹುದು ಸರ್, ಇದಕ್ಕೆ ಕೋಲ್ಡೆಸ್ಟ್ ಲೇಯರ್ ಅಥವಾ ಕೂಲೆಸ್ಟ್ ಲೇಯರ್ ಅಂತ ಕರಿಬಹುದು. ಆದ್ದರಿಂದ ಇದೇನಿದು ಸರಿಯಾಗಿರ್ತಕ್ಕಂಥ ಹೇಳಿಕೆ. ಇದೇ ರೀತಿ ಮೆಟೀರಿಯಲ್ಸ್ ಬರ್ನ್ ಅಪ್ ಇನ್ ದಿಸ್ ಲೇಯರ್. ಉಲ್ಕೆಗಳ ಸುಡುವಿಕೆಯನ್ನ ನಾವು ಎಲ್ಲಿ ನೋಡ್ತೀವಿ, ಮಿಸೋಸ್ಫಿಯರ್ ಅಲ್ಲಿ ನೋಡ್ತೀವಿ. ಈ ಉಲ್ಕೆಗಳ ಸುಡುವಿಕೆಯನ್ನ ನಾವೇನ ಕರಿತೀವಿ ಅಂದ್ರೆ ಮೆಟೀರಿಯಲ್ಸ್ ಬರ್ನಿಂಗ್ ಅಥವಾ ಮಿಟರ್ಸ್ ಬರ್ನಿಂಗ್ ಅಂತ ಕರಿತೀವಿ. ಆದ್ದರಿಂದ ಇದು ಕೂಡ ಸರಿಯಾಗಿದೆ. ಸೆಲೆಕ್ಟ್ ದ ಕರೆಕ್ಟ್ ವರ್ಡ್ ಅಂತ ಹೇಳ್ಯಾರ. ಬೋತ್ 1 and 2 ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಓಕೆನಾ? ಸೊ ಥರ್ಡ್ ಏನ್ ಹೋಮ್ವರ್ಕ್ ಇಲ್ಲ. ನೀವು ಸೆಕೆಂಡ್ ನ ಈ ಕ್ವಶನ್ ನ ಸಾಲ್ವ್ ಮಾಡಿ ನೀವೇನ್ ಮಾಡ್ಬೇಕಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಬೇಕು. ಒಂದ್ ವೇಳೆ ತಪ್ಪಾಗಿದ್ರೆ ಡೆಫಿನೆಟ್ಲಿ ಐ ವಿಲ್ ರೆಸ್ಪಾಂಡ್. ಓಕೆ, ಈ ಕ್ವಶನ್ ಆಯ್ತಾ? ಓಕೆ, ಮೂರನೇ ಕ್ವಶನ್ ನೋಡ್ರಿ. ನಾಲ್ಕನೇ ಕ್ವಶನ್ ನೋಡ್ರಿ. ನಾಲ್ಕನೇ ಕ್ವಶನ್. ಓಕೆ, ದ ಟರ್ಮ್ ಪಾಸ್ ಇನ್ ದ ಅಟ್ಮಾಸ್ಫಿಯರಿಕ್ ಸೈನ್ಸ್ ರೆಫರ್ಸ್ ಟು. ಅಟ್ಮಾಸ್ಫಿಯರ್ ದಾಗ ಪಾಸ್ ಅಂದ್ರೆ ಅರ್ಥ ಏನು? ಪಾಸ್ ಅಂದ್ರೆ ವಿರಾಮ ಅಂತ ಏನೋ ಹೇಳಿದ್ದೆ ನಾನು ನಿಮಗೆ. ನಮ್ ಕಡೆ ಪಾಸ್ ಗಳು ಕಂಡು ಬರ್ತಾವ, ಟ್ರೋಪೋಪಾಸ್, ಸ್ಟಾಟೋಪಾಸ್ ಮತ್ತು ಮಿಸೋಪಾಸ್. ಅದರ ಅರ್ಥ ನೀವು ಹೇಳ್ಬೇಕು. ಓಕೆ, ದಿಸ್ ಇಸ್ ಆಲ್ಸೋ ಹೋಮ್ವರ್ಕ್ ಫಾರ್ ಯು. ಹೋಮ್ವರ್ಕ್ ನಾ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಒಂದ್ ವೇಳೆ ನಿಮ್ದು ಕ್ವಶನ್ಸ್ ಗಳು ರಾಂಗ್ ಆಗಿದ್ರೆ ಡೆಫಿನೆಟ್ಲಿ ಅಲ್ಲಿ ಕಮೆಂಟ್ಸ್ ಅಲ್ಲಿ ತಿಳಿಸ್ತೀನಿ. ಓಕೆ,
ಸೊ ನಾನು ಆಲ್ರೆಡಿ ನಿಮಗೆ 2 ಕ್ವಶನ್ಸ್ ಗಳನ್ನ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೀನಿ. ಒಂದು ಸೆಕೆಂಡ್ ಕ್ವಶನ್, ಆಮೇಲೆ ಇನ್ನೊಂದು 4th ಕ್ವಶನ್. ಓಕೆ, ಸೊ ಇದು ಫಸ್ಟ್ ಕ್ವಶನ್, ಇದು 4th ಕ್ವಶನ್. ಇವಾಗ 5th ಕ್ವಶನ್ ಬರ್ರಿ. ಸರ್ ದ ಐನೋಸ್ಫಿಯರ್ ಇಸ್ ಇಂಪಾರ್ಟೆಂಟ್ ಫಾರ್, ಇದನ್ನು ಕೂಡ ನೀವು ಮಾಡ್ಬೇಕು. ಓಕೆನಾ, ಇದು ಕೂಡ ಈಸಿ ಇದೆ ಹೋಮ್ವರ್ಕ್. ಇದು ಐನೋಸ್ಫಿಯರ್ ಇಸ್ ಇಂಪಾರ್ಟೆಂಟ್ ಫಾರ್ ವಾಟ್, ಯು ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಓಕೆನಾ, ಇದು ನೀವು ಏನ್ ಮಾಡ್ಬೋದು ಅಂದ್ರೆ, ನೀವು ಪದೇ ಪದೇ ಇದನ್ನ ನೋಡಿದಾಗ ಇದರಲ್ಲಿ ಯಾವುದೋ ಒಂದು ಪಾಯಿಂಟ್ ನಮಗೆ ಹೊಳಿತದ. ಓಕೆ, ಐನೋಸ್ಫಿಯರ್ ಅಲ್ಲಿ ಜಸ್ಟ್ ಆದ್ರೂ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದರ ಮೂಲಕ ನೀವು ಇದನ್ನ ಸಾಲ್ವ್ ಮಾಡ್ಬೋದು ಅನ್ಕೊಂಡಿದ್ದೀನಿ. ಓಕೆನಾ, ಇದೇ ರೀತಿ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಸೇಮ್ ಇದೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ಸೇಮ್ ಇದೆ. ಓಕೆ, ಈ ಒಂದು ಪಾಯಿಂಟ್ ಅನ್ನು, ಈ ಒಂದು ಇದನ್ನ ನೋಡ್ರಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಅಟ್ಮಾಸ್ಫಿಯರ್. ಇದು ನಮ್ಮ ಎಷ್ಟನೇ ಕ್ವಶನ್ ಇದು? ಓಕೆ, 5th ಕ್ವಶನ್ ಅಲ್ವಾ ಇದು? 5th ಕ್ವಶನ್, ಇದು 6th ಕ್ವಶನ್. ಅಂಡ್ ನಿಮ್ಗೆ ಗೊತ್ತಿರತಕ್ಕಂಗ ನಿಮ್ಗೆ ಗೊತ್ತಿರಬೇಕು ಇಂಥ ಒಂದು ದೊಡ್ಡ ಕ್ವಶನ್ ಏನದ. ಈ ಕ್ವಶನ್ ಏನದ ಅಂದ್ರೆ ಇದು KS 2024 ಪ್ರಿಲಿಮ್ಸ್ ಕ್ವಶನ್ ಅದ. ಆದ್ದರಿಂದ ನಾವು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ರಿ, ಇದನ್ನ ಪಾಸ್ ಮಾಡ್ರಿ. ಪಾಸ್ ಮಾಡಿ ತದನಂತರ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಇದು ಇಂಗ್ಲಿಷ್ ಮೀಡಿಯಂ ಮೇಲೆ ಇರ್ತಕ್ಕಂಥ ಕ್ವಶನ್. ನಿಮ್ಗೆ ಕನ್ನಡ ಮೀಡಿಯಂ ಅಲ್ಲಿ ಬೇಕಾಗಿತ್ತು ಅಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಈ ತರ ಇದೆ. ಇದನ್ನ ಪಾಸ್ ಮಾಡ್ರಿ, ನಾನು ಸರ್ದೇನೆ ನೀವು ಸಾಲ್ವ್ ಮಾಡ್ಬೇಕು. ಇದನ್ನ ಪಾಸ್ ಮಾಡ್ಕೊಂಡು ಸಾಲ್ವ್ ಮಾಡ್ರಿ, ತದನಂತರನೇ ಎಕ್ಸ್ಪ್ಲನೇಷನ್ ಕೇಳಲಿಕ್ಕೆ ಟ್ರೈ ಮಾಡ್ರಿ. ಓಕೆ, ಕ್ವಶನ್ KS 2024 2024 KS ಪ್ರಿಲಿಮ್ಸ್ ಕ್ವಶನ್. ಇದು ಟ್ರೈ ಮಾಡೋಣ. ಇವಾಗ ಹೋಮೋಸ್ಫಿಯರ್ ಅನ್ನೋದು, ಇಲ್ಲಿ ಸ್ಮಾಲ್ ಲೈಫ್ ಅನ್ನೋದ, ಹೋಮೋಸ್ಫಿಯರ್ ಅನ್ನೋದು ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಮತ್ತು ಮಿಸೋಸ್ಫಿಯರ್ ಅನ್ನು ಒಳಗೊಂಡಿದೆ. ಇಸ್ ಇಟ್ ಕರೆಕ್ಟ್? ಹೋಮೋಸ್ಫಿಯರ್ ಎಷ್ಟು ಎತ್ತರದವರೆಗೆ ಕಂಡುಬರ್ತದ? ಹೋಮೋಸ್ಫಿಯರ್ ಅನ್ನೋದು 80 ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರ್ತದೆ. ಟ್ರೋಪೋಸ್ಫಿಯರ್ ಎಷ್ಟು ಎತ್ತರದವರೆಗೆ? 10ರಿಂದ 18 ಕಿಲೋಮೀಟರ್. ಸೊ ಟ್ರೋಪೋಸ್ಫಿಯರ್ ನಮ್ಮ ಹೋಮೋಸ್ಫಿಯರ್ ಒಳಗೆ ಅದನ್ನಂಗ ಅರ್ಥ. ಸ್ಟ್ರಾಟೋಸ್ಫಿಯರ್ ಎಷ್ಟು ಕಿಲೋಮೀಟರ್ ಎತ್ತರದವರೆಗೆ? 50 ಕಿಲೋಮೀಟರ್ ಎತ್ತರದವರೆಗೆ. ಆದ್ದರಿಂದ ನಾವು ಹೋಮೋಸ್ಫಿಯರ್ ಅಲ್ಲಿ ಸ್ಟ್ರಾಟೋಸ್ಫಿಯರ್ ಅನ್ನು ಕೂಡ ನೋಡಬಹುದು. ಇದೇ ರೀತಿ ಮಿಸೋಸ್ಫಿಯರ್ ಎಷ್ಟು ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರ್ತದ? 80 ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರ್ತದ. ಆದ್ದರಿಂದ ಈ 3 ಲೇಯರ್ಸ್ ಗಳು ಹೋಮೋಸ್ಫಿಯರ್ ಅಲ್ಲಿ ಕಂಡುಬರ್ತಾವ ಅನ್ನೋದು ಗೊತ್ತಿರಬೇಕು. ನಿಮಗೆ ಸಾಂದ್ರತೆಯ ಆಧಾರದ ಮೇಲೆ ವಾಯುಮಂಡಲವನ್ನು ಯಾವ ತರ ಡಿವೈಡ್ ಮಾಡ್ತಾರ ಅದು ಗೊತ್ತಾತು ಅಂದ್ರೆ ಡೆಫಿನೆಟ್ಲಿ ಈ ಕ್ವಶನ್ಸ್ ಗಳನ್ನ ಆರಾಮ್ಸೆ ಸಾಲ್ವ್ ಮಾಡಬಹುದು. ಯಾಕಂದ್ರೆ ಸಾಂದ್ರತೆಗೆ ಆಧಾರದ ಮೇಲೆ ವಾಯುಮಂಡಲವನ್ನ ಯಾವ ತರ ಪ್ರತ್ಯೇಕಿಸ್ತೀವಿ, ಯಾವ ತರ ವಿಂಗಡಣೆ ಮಾಡ್ತೀವಿ, ಅದೇ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನ ನಾವು ಸಾಲ್ವ್ ಮಾಡ್ಬೇಕಂದ್ರೆ ಅದು ಗೊತ್ತಿಲ್ಲ ಅಂದ್ರೆ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ KS ಅಲ್ಲಿ ಕೇಳಾರಂದ್ರೆ ವಾಯುಮಂಡಲದ ಕ್ಲಾಸಿಫಿಕೇಶನ್ ಸಾಂದ್ರತೆ ಆಧಾರದ ಮೇಲೆ ಯಾವ ತರ ಅದ ಅದು ಕೂಡ ಇಂಪಾರ್ಟೆಂಟ್ ಆಯ್ತು ಇವಾಗ. ಓಕೆನಾ, ಸೊ ನೋಡ್ರಿ, ಓಝೋನ್ ಪದರು ಸ್ಟ್ರಾಟೋಸ್ಫಿಯರ್ ನಲ್ಲಿ ಕಂಡುಬರ್ತದ ಇಲ್ಲ ಅನ್ನೋದು ನಿಮ್ಗೆ ಗೊತ್ತದು. ಓಕೆ, ಮಿಸೋಸ್ಫಿಯರ್ ವಾತಾವರಣದ ಅತಿ ಹೆಚ್ಚು ಚಳಿಯ ಭಾಗವಾಗಿದೆ. ಈಗ ಜಸ್ಟ್ ನಾವು ಒಂದು ಕ್ವಶನ್ ಕೂಡ ನೋಡಿದ್ವಿ, -100 ಡಿಗ್ರಿ ಸೆಲ್ಸಿಯಸ್ ವರೆಗೆ ಕಂಡುಬರ್ತಾವ ಅಂತ ಹೇಳಿ. ಸೊ ಎಲ್ಲದಕ್ಕಿಂತ ಕಡಿಮೆ ಉಷ್ಣಾಂಶ ಹೊಂದಿರತಕ್ಕಂತ ಏನಿದು ಮಂಡಲ ಆಗಿರ್ತದ. ಹೆಟ್ರೋಸ್ಫಿಯರ್ ಅನ್ನೋದು ಸ್ಮಾಲ್ ಐಫ್ ಇದೆ. ಇಲ್ಲಿ ಹೆಟ್ರೋಸ್ಫಿಯರ್ ಅನ್ನೋದು ಥರ್ಮೋಸ್ಫಿಯರ್ ಮತ್ತು ಐನೋಸ್ಫಿಯರ್ ಅನ್ನು ಒಳಗೊಂಡಿದೆ. ಹೆಟ್ರೋಸ್ಫಿಯರ್ ಅಂದ್ರೆ ಅದೇ ಅಲ್ಲ, ಥರ್ಮೋಸ್ಫಿಯರ್ ಅಲ್ಲಿ ಐನೋಸ್ಫಿಯರ್ ಬರ್ತದ. ಸೊ ಹೆಟ್ರೋಸ್ಫಿಯರ್ ಅಲ್ಲಿ ಅದನ್ನ ಆಡ್ ಮಾಡ್ಬೋದು ನಾವು. ಸೊ 80 ಕಿಲೋಮೀಟರ್ ಮೇಲ್ಗಡೆ ಯಾವ ಭಾಗಗಳು ಕಂಡು ಬರ್ತಾವೋ ಅದೆಲ್ಲ ಹೆಟ್ರೋಸ್ಫಿಯರ್ ಬಂದ್ಬಿಡ್ತಾವು. ಆದ್ದರಿಂದ ನಾವು ಇದನ್ನು ಕೂಡ ಈ ತರ ಟಿಕ್ ಮಾಡಿ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಅಂತ ತೋರಿಸಬಹುದು. ಬೇಕಂದ್ರೆ ನೋಡ್ರಿ, ಇದೇ ಕ್ವಶನ್ ಅನ್ನ ನಾನು ಏನ್ ಮಾಡ್ಬೋದು, ಸಾಂದ್ರತೆಯ ಆಧಾರದ ಮೇಲೆ ಇರ್ತಕ್ಕಂತ ಒಂದು ಲೇಯರ್ ಅನ್ನು ನೋಡ್ರಿ, ಸಾಂದ್ರತೆಯ ಆಧಾರದ ಮೇಲೆ ಇರ್ತಕ್ಕಂತ ಕಾನ್ಸೆಪ್ಟ್ ಅನ್ನ ನೋಡ್ರಿ, ಗೊತ್ತಾಗ್ತದೆ ನಿಮ್ಗೆ. ಓಕೆನಾ, ಸೊ ಏನಿದೆ ಇಲ್ಲಿ ಅಟ್ಮಾಸ್ಫಿಯರ್ ಪರಿವಿಡಿ ಬರ್ತಿದ್ದೀನಿ ನಾನು, ಫಾರ್ಮೇಶನ್ ಗೊತ್ತಾಗದ, ಕಂಪೋಸಿಷನ್ ಕೂಡ ಗೊತ್ತಾಗದ ನಮಗೆ ಸರ್. ತದನಂತರ ಕ್ಲಾಸಿಫಿಕೇಶನ್ ಆಫ್ ದ ಅಟ್ಮಾಸ್ಫಿಯರ್ ಆನ್ ದ ಬೇಸಿಸ್ ಆಫ್ ಡೆನ್ಸಿಟಿ, ಸಾಂದ್ರತೆ ಆಧಾರದ ಮೇಲೆ ವಾಯುಮಂಡಲದ ವಿಂಗಡಣೆ ಏನ್ ಮಾಡಿದಾಗ ಮೊದಲು 80 ಕಿಲೋಮೀಟರ್ ಎತ್ತರದವರೆಗೆ ಹೋಮೋಸ್ಫಿಯರ್ ಕಂಡು ಬಂದಿತ್ತು. 700ರಿಂದ 800 ಕಿಲೋಮೀಟರ್ ಎತ್ತರದವರೆಗೆ ಹೆಟ್ರೋಸ್ಫಿಯರ್, ತದನಂತರ ಎಕ್ಸೋಸ್ಫಿಯರ್. ಇದು ಆಲ್ರೆಡಿ ಗೊತ್ತದ ನಮಗೆ. ಓಕೆನಾ, ಸೊ 80 ಕಿಲೋಮೀಟರ್ ಎತ್ತರದವರೆಗೆ ಯಾವ್ಯಾವ ಲೇಯರ್ಸ್ ಗಳು ಕಂಡು ಬರ್ತಾವ ಆನ್ ದ ಬೇಸಿಸ್ ಆಫ್ ಟೆಂಪರೇಚರ್? ಟ್ರೋಪೋಸ್ಫಿಯರ್ ಕಂಡು ಬರ್ತಾವ ಇಲ್ಲೇ, ತದನಂತರ ಸ್ಟ್ರಾಟೋಸ್ಫಿಯರ್ ಇಲ್ಲಿ ಕಂಡು ಬರ್ತದ, ತದನಂತರ ಮಿಸೋಸ್ಫಿಯರ್ ಕಂಡು ಬರ್ತದ. ಸರ್ 80 ಕಿಲೋಮೀಟರ್ ತದನಂತರ ಏನದ? ಥರ್ಮೋಸ್ಫಿಯರ್ಸ್ ಅದ. ಥರ್ಮೋಸ್ಫಿಯರ್ ಒಳಗೆ ಏನೇನದ? ಒಂದು ಮೇಲ್ಗಡೆ ಇರತಕ್ಕಂಥದ್ದು ಏನಿದು ಎಕ್ಸೋಸ್ಫಿಯರ್, ಕೆಳಗಡೆ ಇರತಕ್ಕಂಥದ್ದು ಏನದು ಐನೋಸ್ಫಿಯರ್. ಆದ್ದರಿಂದ ಥರ್ಮೋಸ್ಫಿಯರ್ ಮತ್ತು ಐನೋಸ್ಫಿಯರ್ ಎರಡೂ ಕೂಡ ಆ ಹೆಟ್ರೋಸ್ಫಿಯರ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆನಾ, ಓಕೆ, ಈ ಒಂದು ಡಯಾಗ್ರಾಮ್ ನೋಡಿದ್ರೆ ಓಝೋನ್ ಲೇಯರ್ ಅಲ್ಲಿ ಕಂಡು ಬರ್ತದೆ ನೋಡ್ರಿ, ಸ್ಟ್ರಾಟೋಸ್ಫಿಯರ್ ಅಲ್ಲಿ. ಆಮೇಲೆ ಕೂಲೆಸ್ಟ್ ಲೇಯರ್ ಯಾವುದು? ಕೂಲೆಸ್ಟ್ ಲೇಯರ್ ಮಿಸೋಸ್ಫಿಯರ್ ಅನ್ನೋದು ಆಲ್ರೆಡಿ ಗೊತ್ತದ ನಮಗೆ. ಸೊ ಎಲ್ಲಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದೀವಿ ಅನ್ಕೊಂಡಿದ್ದೀನಿ. ನಿಮಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಕಮೆಂಟ್ಸ್ ಅಲ್ಲಿ ತಿಳಿಸಿದ್ರೆ ಐ ಟ್ರೈ ಟು ಎಕ್ಸ್ಪ್ಲೈನ್ ದಿಯರ್ ಇಟ್ ಸೆಲ್ಫ್.
ಅದರ್ವೈಸ್ ನನಗೆ ಅಪರ್ಚುನಿಟಿ ಇದ್ರೆ ಮತ್ತೆ ನಾನು ಬೋರ್ಡ್ ಮೇಲೆ ಬಂದು ಆ ಕ್ವಶನ್ಸ್ ಗಳನ್ನ ಅಥವಾ ಡೌಟ್ಸ್ ಗಳನ್ನ ಇಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬಹಳಷ್ಟು ಡೌಟ್ಸ್ ಗಳಿದ್ರೆ ಇಫ್ ಇಟ್ ಆಲ್ ದ ಡೌಟ್ಸ್ ಆರ್ ಅರೌಂಡ್ 10 to 15 ಡೌಟ್ಸ್, ದೆನ್ ಐ ವಿಲ್ ಟೇಕ್ ಅ ಸಪರೇಟ್ ಸೆಷನ್ ಫಾರ್ ದಟ್. ಒಂದು ಸಪರೇಟ್ ಸೆಷನ್ ಮಾಡುವಂತ ಪ್ರತಿಯೊಂದು ಡೌಟ್ಸ್ ಗಳನ್ನ ನಾ ಇಲ್ಲಿ ಬರ್ದು ತದನಂತರ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಅದು ತರ ಮಾಡ್ಬೋದು ನಾವು. 1-2 ಡೌಟ್ಸ್ ಇದ್ರೆ ಐ ಜಸ್ಟ್ ಟ್ರೈ ಟು ಕ್ಲಾರಿಫೈ ದಟ್ ಪರ್ಟಿಕ್ಯುಲರ್ ಥಿಂಗ್ in the comments itself. I will try to explain it. I will try to respond to your doubts. Okay. Okay. Hope everybody is understanding, and we could able to complete this particular thing. Please revise. ಇದೆಲ್ಲ PPT ಎಲ್ಲ ಎಲ್ಲಿರ್ತದೆ ಅಂದ್ರೆ ಡಿಸ್ಕ್ರಿಪ್ಷನ್ ಇರ್ತದ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ರಿವಿಷನ್ ಮಾಡ್ರಿ. ರಿವಿಷನ್ ಮಾಡಿದ ನಂತರ ಎಲ್ಲ ಕ್ವಶನ್ಸ್ ಗಳನ್ನ ಮತ್ತೊಮ್ಮೆ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಅದಾದ ನಂತರ ಹೋಮ್ವರ್ಕ್ ಕ್ವಶನ್ಸ್ ಗಳನ್ನ ಕೊಟ್ಟಿನಿ, ಎರಡು ಕ್ವಶನ್ಸ್ ಗಳನ್ನ. ಆ 2 ಕ್ವಶನ್ಸ್ ಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತಪ್ಪಿದ್ದಲ್ಲಿ ನಾನು ನಿಮಗ ಡೆಫಿನೆಟ್ಲಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಕೊಟ್ಟು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.